ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ನಗರದ ಮಧ್ಯದಲ್ಲಿರುವ ಇಸಿ 1305 ಈ ನಂಬರ್ನಲ್ಲಿರುವ ಇಲ್ಲಿಗಲ್ ಅರಮನೆ, ಅದರ ಪಕ್ಕವೇ ಇರುವ 88 ಸೆಂಟಿನ ಜಾಗ 24 ಸೆಪ್ಟೆಂಬರ್ 19ರಂದು ಇಂಡಿಯನ್ ಟ್ರೈಬ್ ಓನರ್ ಆಫ್ ಲ್ಯಾಂಡ್ ಟ್ರಾನ್ಸಾಕ್ಷನ್ನಿನ ಪ್ರಕಾರ ಮೊದಲನೇ ಕಕ್ಷಿದಾರ ಕರ್ಣ ಗ್ರೂಪ್ ಆಫ್ ಕಂಪನೀಸ್ ಈ ಕಂಪನಿಯ ಚೇರ್ಮನ್ ಮಗ ಜೋಸೆಫ್ ಅವರಿಗೂ, ಎರಡನೇ ಕಕ್ಷಿದಾರರಾದ ರಾಜ ಮನೆತನದ ಒಬ್ಬರೇ ಒಬ್ಬರಾದ ಅವರ ಮಿತ್ರ ನಂಬೂದಿರಿ ಇವರಿಗೂ ಸೇರಬೇಕೆಂದು ಈ ಕೋರ್ಟ್ ಆದೇಶಿಸುತ್ತದೆ. ಅಣ್ಣ ನಮಸ್ಕಾರ. ಹಾ, ಎಸ್ ಐ ಸಾಹೇಬ್ರಾ, ಬಾ ಕೂತ್ಕೋ. ಹಾ ಅಣ್ಣ, ಕೋರ್ಟ್ ಆರ್ಡರ್ ಬಂದಿದೆ. ಬಾಪುಟಿ ಟ್ರಯಲ್ ಟೈಮಲ್ಲಿ ಫೈಟ್ ಮಾಡಿದ ಎಲ್ಲ ವೇಸ್ಟ್ ಆಯಿತು. ಜಾಸೆಫ್ಗೂ ಅವನ ಮಿತ್ರ ನಂಬೂದಿರಿಗೂ ಇಬ್ಬರಿಗೂ ಸರಿಯಾಗಿ ಅವನು ಪ್ರಾಬ್ಲಮ್ ಮಾಡಿದ್ನಲ್ಲ, ಅದೆಲ್ಲ ವೇಸ್ಟ್ ಆಗೋಯ್ತು. ಏನೇ ಆದರೂ ಬಾಪುಟಿ ಬಾಯಿ ಸುಮ್ಮನೆ ಇರಲ್ಲ. ನಿಮ್ಮನ್ನು ಮತ್ತು ಜೋಸೆಫ್ ಸರ್ನು ಏನಾದರೂ ಮಾಡಿ ಪ್ಯಾಲೇಸ್ನ ಅವನ ಕಡೆ ಮಾಡೋಕ್ಕೆ ಏನಾದರೂ ಮಾಡೇ ಮಾಡ್ತಾನೆ. ಯಾಕೆಂದರೆ ಅವನು ಈ ಹಠ ಸಾಧಿಸೋಕ್ಕೆ ಕೋಟಿ ರೂಪಾಯಿ ಆದರೂ ಸರಿ, ನೀವು ಅಂತ ಬಂದರೆ ಏನು ಮಾಡೋಕ್ಕೆ ಸಿದ್ಧ ಇರ್ತಾನೆ. ಅಣ್ಣ ಒಂದು ನಿಮಿಷ. ಹಲೋ, ಹಾಂ ಹೇಳಿ. ಹಾಜಾರೆ ಬಾ. ಅಣ್ಣ ಇಲ್ವೇನೋ? ಮೇಲ್ಗಡಿದ್ದಾರೆ, ಎಸ್ ಪಿ ಕೂಡ ಇದ್ದಾರೆ ಜೊತೆಗೆ. ನೀನು ಆಂಟಿ ಕರಪ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ರೆ ಸಾಕಾ? ಹಾಂ, ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಮಾರ್ನಿಂಗ್ ಸರ್. ಹಾಂ, ವಕೀಲ, ಇದೆಲ್ಲ ನಡೀತೇನೋ? ಅದಲ್ಲ ಅಂದೆ. ಅದು ನನ್ಗೆ ಬೇಕಾಗಿಲ್ಲ. ಆ ಪ್ಯಾಲೇಸ್ ನಮಗೆ ಸಿಗುತ್ತೋ ಇಲ್ವೋ ಅಷ್ಟೇ. ಅಲ್ಲ, ನಾನ್ ಏನ್ ಹೇಳ್ತೀನಿ- ಹೇಳಿದ್ರಲ್ಲ ಅರ್ಥ ಇದೆ ಕಣ. ಆ ಇಲ್ಲಿಗಲ್ ಅಂತ ಹೇಳೋ ಪ್ಯಾಲೇಸ್ನಲ್ಲಿ ಮಲ್ಬಾರ್ ಗ್ರೂಪ್ಸ್ ಅವರಾದ ನಮಗೆ ಅಧಿಕಾರ ಇರೋದು ಕಣ. ಉಳಿದ 25% ಶೇರ್ಗಳು ಈಗ ಕರ್ಣ ಗ್ರೂಪ್ ಆಫ್ ಕಂಪನಿಯ ಜೋಸೆಫ್ ಅವರ ಪಾಲಾಗಿದೆ, ನಮ್ಮ ನಂಬೂದಿರಿ ಅವ್ರದ್ದಲ್ಲ. ಈ ಎಲ್ಲ ಕೇಸ್ ಮುಗಿಸೋ ಅಷ್ಟೊತ್ತಿಗೆ ನಂಬೂದಿರಿ ಡೀಲ್ ಮಾಡ್ತಾನೆ ಅನ್ಕೊಂಡಿದ್ದೆ ನಾನು. ಆದ್ರೆ ಈ ಜೋಸೆಫ್ ಇನ್ವಾಲ್ವ್ ಆದ್ಮೇಲೆ ಎಲ್ಲ ಕೆಲಸ ಕೆಟ್ಟೋಗಿರೋದು. ಈ ಜೋಸೆಫ್ ನಂಬೋದರಿ ಯಾರು ಬೇಕಾಗಿಲ್ಲ. ಇವನೇ ಕಣೋ ಈ ಕೇಸ್ ಹಾಳು ಮಾಡಿದ್ದು. ಈ ಲಾಯರ್ ನನ್ನ ಮಗ. ಅವ್ನ್ ಮಾತ್ ಬಿಡು, ನನ್ ಮಾತ್ ಕೇಳು. ಈಗ ಮುಂದಿನ ಕೇಸ್ ಬಗ್ಗೆ ಏನ್ ಮಾಡ್ಬೋದು ಅಂತ ಹೇಳು. ನೀವು ಒಂದ್ ಮಾತಾಡ್ಕೂಡ್ದು. ಇವಾಗ ಈ ಅರಮನೆ ಸಿಗುತ್ತೆ ಅಂತ ನಾನು ಏನೆಲ್ಲ ಮಾಡಿಲ್ಲ. MP MLA ಹಿಂದೆ ಅಲೆದಾಡಿ ನಾನು ಮಾಡಿರೋದು 1-2 ರೂಪಾಯಿ ಅಲ್ಲ, ಕೋಟಿಗಟ್ಲೆ ಹಣ. ನೀನ್ ಹೇಳೋದೆಲ್ಲ ಸರಿ, ಕೋಟಿಗಟ್ಲೆ ಹಣ ಖರ್ಚು ಮಾಡಿನೇ ನಮ್ಮ ವಶಕ್ಕೆ ಆ ಅರಮನೆ ತಗೊಳ್ಬೇಕು ಅಂತ ಇದ್ವಿ ನಾವೆಲ್ಲ. ಆದ್ರೆ ಸುಮಾರು 30 ದಶಕಗಳಿಂದ ಮುಖ್ಯವಾಗಿ ಶೇರ್ಗಳೆಲ್ಲ ಆ ಶಕುನಿ ನಂಬೂದಿರಿಯವರ ಪಾಲಾಗಿದ್ವು. ಕೊಲ್ಬೇಕಷ್ಟೇ. ಹಾಗೇನಾದ್ರೂ ಮಾಡಿದ್ರೆ ಈ ಅರಮನೆನ ನನಗೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದು ಮಲಬಾರ್ ಅಂತ. ನಿಲ್ಸೋ. ಮಲ್ಬಾರ್ ಜಾಗಕ್ಕೆ ರೌಡಿಗಳನ್ನ ಕಳಿಸ್ತೀನಿ, 10 ಜನನ ಕೊಲಿಸ್ತೀನಿ, ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ. ಅದು ಇಲ್ಲೆಲ್ಲ ನಡೆಯಲ್ಲ. ಈ ನೆಲ ಪದ್ಮನಾಭನಿಗೆ ಸೇರಿದ್ದು. ಇಲ್ಲಿ ಯಾವಾಗ ಹೇಗೆ ನಡಿಬೇಕು ಅಂತ ಅವರೇ ತೀರ್ಮಾನ ಮಾಡ್ತಾರೆ. ನಿಮ್ಗೂ ನಿಮ್ಮ ಸ್ನೇಹಿತರಿಗೆಲ್ಲ ಹೋಟೆಲ್ ರಿಸಾರ್ಟ್ ಕಟ್ಟೋಕೆ ಎಕರೆಗಟ್ಲೆ ಜಾಗ ಇಲ್ಲಿ ಸಿಕ್ಕಿದಾಗ ಈ ಅರಮನೆ ಹತ್ರ ಜಾಗನೂ ಬೇಕು ಅಂತ ಸಂಚು ಮಾಡ್ತಿರೋದು ನನ್ ಗೊತ್ತಿದೆ. ಅದು ಹಾಗಲ್ಲ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಆ ಅರಮನೆ ಹತ್ರ ಇರೋ ಜಾಗ ಮತ್ತೆ ನಮಗೆ ಸಿಗುತ್ತೆ ಅಂತ ದುಬೈಲಿರೋ ಫಿರೋಜ್ ಹತ್ರ ಡೀಲ್ ಮಾಡ್ಕೊಂಡಿದ್ವಿ. ನೀನ್ ಸುಮ್ನಿರೋ. ಪಾರ್ಲಿಮೆಂಟ್ ಅಲ್ಲಿ ಲಂಚ ತಗೊಂಡ ಅನ್ನೋ ಕೇಸಲ್ಲಿ ಕೆಲ್ಸ ಹೋಗಿದ್ದು ಇವನ ಮಾತು ಕೇಳಿನಿ. ನೀ ಮುಂದೆ ಬಂದು ಹೇಳ್ದಂತೆ ನಾ ಅದ್ ಕೊಪ್ಕೊಂಡಿದ್ದು. ಅಲ್ಲ, ನೀವು ಹೇಳಿದ್ರೆ ಕೇಸ್ ಆಗುತ್ತೆ ಅಂತ ನಾನ್ ಮಾಡ್ದೆ. ಈಗಾಗಲೇ ಕೋರ್ಟ್ ಆದೇಶ ಬಂದಿದೆ. ನಂಬೂದಿರಿ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡಿದ್ದಾನೆ. ಅವನೇನಾದ್ರೂ ಒಳಗೆ ಡೀಲ್ ಮಾಡಿಕೊಂಡು ಕರ್ಣ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಜೋಸೆಫ್ಗೆ ಏನಾದರೂ ಕೊಟ್ರೆ ನಿಮ್ಮಿಬ್ಬರಿಗೂ ಏನು ಮಾಡೋಕ್ಕೂ ಆಗಲ್ಲ. ನೋಡಿ ಸಾಹೇಬ್ರೆ, ಇದಕ್ಕೇನಾದ್ರೂ ಒಂದು ತೀರ್ಮಾನ ಆಗ್ಲೇಬೇಕಾಗಿದೆ.
ಇಲ್ಲ ಅಂದ್ರೆ ಆ ದುಬೈಯಲ್ಲಿರೋ ಫಿರೋಜ್ ಮಾತ್ರ ನಮ್ಮನ್ನ ಸುಮ್ನೆ ಬಿಡೋದಿಲ್ಲ. ಆದ್ರೆ ಏನಾದ್ರೂ ಮಾಡ್ಬೋದಲ್ವಾ? ಅಣ್ಣ ನೀವು ಸ್ವಲ್ಪ ಮೊಹಮ್ಮದ್, ಅಣ್ಣ ಇವ್ರಿಗೆ ಆ ಜೋಸೆಫ್ ಒಂದ್ಸಲ ಮೀಟ್ ಮಾಡಿಸ್ಬಿಡು. ನೋಡಿ ಬರ್ತಾ ಇದ್ದಾರೆ. ಈ ಜಾಗದ ಬಗ್ಗೆ ಕೊಟ್ಟ ಫೈನಲ್ ಡಿಸಿಷನ್ ಕೋರ್ಟಿಂದ ಬಂದಿದೆ. ಆದ್ರೂ ಇದು ನಿಮ್ಗೆ ಒಪ್ಪಿಗೆ ಇಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಆದ್ರೂ ನನ್ನ ಮರ್ಯಾದೆಗೋಸ್ಕರ ಈ ಎಲ್ಲಾ ಶೇರ್ ಬರಬೇಕು ಅಂತ ಹೋರಾಡ್ತಿದ್ದ ಆ ಬಾಪುಟಿಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ. ಕೊಂದೇ ಬಿಡ್ತೀವಿ ಅಂತ ಹೇಳಕ್ಕಿತ್ತು ಅಷ್ಟೇ. ಹಾಜರಿ ಸ್ವಲ್ಪ ಸುಮ್ಮನೆ ಜೋಸೆಫ್ ಸರ್ ಪ್ಲೀಸ್, ಈ ಪ್ರಾಪರ್ಟಿ ವಿಷಯವಾಗಿ ನನಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ. ಈ ಕೋರ್ಟ್ ಡಿಸಿಷನ್ ಇಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅಷ್ಟೊಂದೆಲ್ಲ ಷೇರುಗಳು ಇಟ್ಕೊಂಡಿರೋ ಆ ನಂಬೋದರಿ ಅವರು ಯಾವ್ದಾದ್ರು ಅಲ್ಲ, ಏನು ಬಲವಂತ ಮಾಡ್ತಾ ಇಲ್ಲ. ನಂಬೋದರಿ ಅವರಿಗೆ ಮೆಚ್ಚುಗೆ ಆಗುವಂತ ಬೆಲೆ ಏನಾದರೂ ಹೇಳಿ. ಸುಧಾಕರ, ಅರಮನೆಯ ವಿಷಯವಾಗಿ ಕೆಲವು ಷೇರುಗಳು ಇವ್ರ ಹತ್ರ ಇದೆಯಲ್ಲ, ಅದಕ್ಕೆಲ್ಲ ಎಷ್ಟು ಬೆಲೆ ಆಗುತ್ತೆ ಅವನ್ನೆಲ್ಲ ನಾನು ಕೊಂಡ್ಕೊಳ್ತೇನೆ. ನನ್ನ ಹತ್ರ ನೀವು ಹೀಗೆ ಕೇಳ್ತಾ ಇದ್ದೀರಾ? ಹೌದು ನೋಡು, ಈ ಮಿತ್ರ ನಂಬುದ್ರಿ ಮಾತಾಡೋದಂದ್ರೆ ಹೀಗೇನೆ. ಏನ ನಮ್ಮೋದ್ರಿ ಸರ್, ಬನ್ನಿ ಹೋಗೋಣ. ಜೋಸೆಫ್ ಸರ್ ಸ್ವಲ್ಪ ಇರಿ. ನೋ, ಬನ್ನಿ. ಏ ಜೋಸಫ್, ಏಯ್ ಸರಿಯಾಗಿ ಕೇಳಿಸ್ಕೋ. ಈ ಸಣ್ಣ ಮಾರ್ಕೆಟ್ ಇಂದ ಹಿಡಿದು ದುಬೈವರೆಗೂ ಇರೋ ಆ ನಿನ್ನ ಕರುಣಾ ಗ್ರೂಪ್ಸ್ ಆಫ್ ಕಂಪನಿಯನ್ನ ನಾನು ವಿನಾಶ ಮಾಡುವುದಕ್ಕೆ 4 ಕಾಲ್ಸ್ ಸಾಕು. ನೆನಪಲ್ಲಿಟ್ಕೋ. ಇದೆ ಕರ್ಣ ಗ್ರೂಪ್ ಆಫ್ ಇಂಡಸ್ಟ್ರಿ ಇರೋ ಜಾಗದಲ್ಲಿ ಗಾಡಿ ಇಟ್ಕೊಂಡು ಸರ್ಬತ್ ಬೇಕಂತ ಮಾರ್ತಾ ಇದ್ದ ಒಂದು ಕಾಲೆತ್ತು ಬಾಪುಟ್ಟಿಗೆ ನಿನ್ಗೂ ನೆನಪಿದೆಯಾ ಹೇಳು? ಹಾಗಿದ್ ನಿನ್ಗೆ ಕರ್ಣ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನಾಶ ಮಾಡೋ ಶಕ್ತಿ ಈ ಜನ್ಮದಲ್ಲಿ ನಿನ್ಗೆ ಬರೋಕ್ ಸಾಧ್ಯ ಇಲ್ಲ, ತಿಳಿತಾ? ಬನ್ನಿ ನಮ್ಮೋದ್ರಿ ಅವರೇ, ಹೊರಡೋಣ. ಬಂದ್ಬಿಟ್ರು ಮಾತಾಡೋಕೆ. ಸಾಹೇಬ್ರೆ ಟೆನ್ಷನ್ ಮಾಡ್ಕೋಬೇಡಿ. ಹೇ ಹೋಗೋ ಆಚೆಗೆ, ಟೆನ್ಷನ್ ಮಾಡ್ಕೋಬೇಡ. ನನ್ನ ಮಾತು ಕೇಳಿ ಸ್ವಲ್ಪ. ಹೇ ಹೋಗೋ ಆ ಕಡೆ. ದಾರಿ ಬಿಡಿ, ಆ ಕಡೆ ದಾರಿ ಬಿಡಿ. ದಾರಿ ಬಿಡಿ, ಈ ಕಡೆ ಸೇರಿ, ಈ ಕಡೆ ದಾರಿ ಬಿಡಿ, ದಾರಿ ಬಿಡಿ. ಇದು ಮಾತ್ರ ಸಾವಲ್ಲ ಸರ್, ಇದು ಕೊಲೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಅದನ್ನ ಹೇಳಕ್ಕಾಗೋದು. ನಿಮ್ಗೆ ಈ ಕೊಲೆ ಬಗ್ಗೆ ಏನಾದ್ರು ಮಾತಾಡೋಕಿದ್ಯಾ? ಇದು ಕೊಲೆ ಅಂತ ನಿಮ್ಗೆ ಯಾರು ಹೇಳಿದ್ದು?
ಅದು ಯಾರು ಅಲ್ಲಿ ಮಾತಾಡ್ತಿದ್ರು ಸರ್. ಹಾಗೆಲ್ಲ ಕೇಳಿಸ್ಕೊಂಡು ಊಹೆ ಮಾಡಬಾರ್ದು, ಅರ್ಥ ಆಯ್ತಾ? ಹಾಂ, ಕಾಲೇಜ್ ಆಗಕ್ಕೆ ಬರಬೇಡಿ, ಹೋಗಿ ಆ ಕಡೆ. ನಮಸ್ಕಾರ. ಮುಖ್ಯಾಂಶಗಳು. ಸ್ವಾಸ್ಥ್ಯತೆಯ ವಿಷಯದಲ್ಲಿ ಗೌರ್ಮೆಂಟ್ ಅಗತ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಘೋಷಿಸಲಾಗಿದೆ. ಇಂಡೋನೇಷ್ಯಾದಲ್ಲಿ ಮತ್ತೆ ಸುನಾಮಿಯಾಗಿದೆ. ಇಲ್ಲಿಗಲ್ ಅರಮನೆಯ ಜಾಗದಲ್ಲಿ ಹೆಚ್ಚು ಶೇರ್ಗಳಿದ್ದ ಇತ್ತೀಚೆಗಷ್ಟೇ ಕೋರ್ಟ್ನಲ್ಲಿ ತೀರ್ಪು ಬಂದಿದ್ದ ನಮ್ಮೆಲ್ಲರಿಗೂ ಪರಿಚಿತವಾದ ಮಿತ್ರ ನಂಬೂದ್ರಿ ಅವರು ಕೊಲ್ಲಲ್ಪಟ್ಟಿದ್ದಾರೆ. ಇದು ಒಂದು ಕೊಲೆ ಎಂದು ಪೊಲೀಸ್ ಸಂಶಯ ಪಡುತ್ತಿದ್ದಾರೆ. ಏನಮ್ಮ ಇಷ್ಟು ರಾತ್ರಿ ಎಲ್ಲಿ ಹೋಗ್ತಾ ಇದೀಯಾ? ಸರ್ ಅದು ಕೆಲಸ ಲೇಟ್ ಆಗೋಯ್ತು, ಟ್ರೈನ್ ಮಿಸ್ ಆಯ್ತು ಸರ್. ಎಲ್ಲಿಂದ ಬರ್ತಾ ಇದೀಯಾ? ಕಣ್ಣೂರಿಂದ. ಈ ಜಾಗದಲ್ಲಿ ಒಬ್ಬಳೇ ಓಡಾಡಬಾರ್ದು. ಎಲ್ಲಿಗೆ ಹೋಗ್ಬೇಕಂತ ಹೇಳು, ನಾನು ನಿನ್ ಬಿಡ್ತೀನಿ. ಬಾ, ಗಾಡಿ ಹತ್ತು. ಬೇಡ ಬಾ. ಸರ್, ನಾನೇ ಹೋಗ್ತೀನಿ ಸರ್, ಬಿಟ್ಬಿಡಿ ಸರ್, ನಾನೇ ಹೋಗ್ತೀನಿ. ನಿಂತ್ಕೋ, ನಿಂತ್ಕೋ. ಅಣ್ಣ, ನಂಗೊಂದು ಹಾಕೋಣ. ನಿಂತ್ಕೋ, ನಿಂತ್ಕೋ. ಅಣ್ಣ ಅಣ್ಣ, ಈ ಪೊಲೀಸ್ ಏನಾಯ್ತು ಸರ್? ಏನು ವಿಷಯ? ಅಯ್ಯಪ್ಪ. ಸರಿ ಆ ಕಡೆ ನಿಂತ್ಕೋ. ಮಸ್ಸಲ್ ನೋಡಿ ಕರೆಕ್ಟ್ ಆಗಿದೆ ಪೊಲೀಸ್ ಆಗೋಕೆ. ಏನ್ ಸರ್, ಪೊಲೀಸ್ ಆಗಿ ಕಳ್ಳನ್ ಹಿಡಿಯೋ ಬದಲು ಹೆಣ್ಣನ್ ಹಿಡಿಯೋಕ್ ಬಂದಿದ್ದೀರಾ? ಕಟ್ಕೊಂಡಿರೋ ಹೆಂಡತಿ ಕಷ್ಟ ಸುಖ ನೋಡಿದ್ರೆ ಸಾಕಾಗಲ್ವ ಸರ್ ನಿಮ್ಗೆ? ಫಿಲ್ ಇನ್ ದ ಬ್ಲಾಂಕ್ಸ್. ಕಂಡ ಹೆಣ್ಮಕ್ಕಳ ಮೇಲೆಲ್ಲ ನಾಯಿ ತರ ಎಗರ್ತೀರಲ್ಲ, ಇದು ಸರಿನಾ? ಈ ಹುಡುಗಿನ ಮಾರ್ಕೆಟ್ನಿಂದ ಇಲ್ಲಿವರೆಗೆ ಓಡಿಸ್ಕೊಂಡು ಬಂದ್ರೆ ಸರ್ ಏನ್ ಮಾಡ್ತಾ ಇದ್ದೀರಾ? ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದೀರಾ? ಕೇಳಕ್ ನೀನ್ ಯಾರ? ಹೈ, ನಾನು ಸರ್ ವಾಸು. ಚಾಲಾ ಮಾರ್ಕೆಟ್ ಅಲ್ಲಿ ಹೀರೋ ತರ ಇರೋ ಚಾಲಾ ವಾಸು. ಚಾಲಾ ಮಾರ್ಕೆಟ್ ಅದ ನಿಮ್ಮ ಅಪ್ಪಂದ? ಸರ್ ನಿಮ್ಗೆ ಏನಾದ್ರು ಸಂಶಯ ಇದೆಯಾ? ಈ ಚಾಲಾ ಮಾರ್ಕೆಟ್ ಅಲ್ಲಿ ನಿಮ್ಮ ಆಟ ನಡೆಯೋಲ್ಲ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಒದ್ದು ಹಾಕ್ತಿರಲ್ಲ, ಅದನ್ನೆಲ್ಲ ಇಲ್ಲಿ ತೋರಿಸಿದ್ರೆ ಅದಿಲ್ಲಿ ನಡೆಯೋಲ್ಲ. ನಿಮ್ಗೂ ಏನೋ ಒಂದು ಗತಿ ಆಗುತ್ತೆ, ಅರ್ಥ ಆಯ್ತಲ್ವಾ? ಇಲ್ಲಿಂದ ಕಳಿಸ್ಕೋತಾ ಇರಿ. ಏ ಬಾರಮ್ಮ.
ಬಂದ ಅನ್ಸುತ್ತೆ. ಬಾರೋ. ಹಾ ಬಾ. ಇದ್ಯಾರು? ಬಾ. ಯಾರು ಈ ಹುಡುಗಿ? ಈ ಬ್ಯಾಗಲ್ಲಿ ಏನಿದೆ? ನಾನು ನಿನ್ನೆ ಕೇಳ್ತಾ ಇರೋದು ಈ ಹುಡುಗಿ ಯಾರು ಅಂತ. ಅದೆಲ್ಲ ಆಮೇಲೆ ಹೇಳ್ತೀನಿ. ವಾಸು, ಯಾರಿದು? ನಿಮ್ ಎನ್ಕ್ವೈರಿ ಆಗಿರ್ಲಿ, ಫಸ್ಟ್ ಆ ಮಗುಗೆ ಏನಾದ್ರೂ ಕುಡಿಯೋಕ್ ಕೊಡಿ. ಯಾರಮ್ಮ ಇದು? ಯಾರಮ್ಮ ಇದು ಅಂತ ಅದೊಂದು ಹೆಣ್ಣು ನೋಡಿದ್ರೆ ಗೊತ್ತಾಗ್ತದ ತಾನೆ ಯಾರಂತ ಯಾರು. ಹುಡುಗಿ ಹೆದರ್ಕೋಬೇಡ, ಇಲ್ಲಿಗೆ ಯಾರು ಬರೋದಿಲ್ಲ. ಇದು ಮಾದೇವಮ್ಮ ಅಂದ್ರೆ ನನ್ನ ಸ್ವಂತ ಅಮ್ಮ. ಒಳಗೆ ಹೋದ್ಲಲ್ಲ ಅವಳು ಸುಧಾ, ಮತ್ತೆ ಈ ಹುಡುಗಿ ಗಾಯತ್ರಿ. ಅದೆಲ್ಲ ಸರಿ, ಹುಡುಗಿ ಯಾರು ಅಂತ ಹೇಳು. ನಮ್ ಜೋಸೆಫ್ ಸರ್ ಆಫೀಸಲ್ಲಿ ಕೆಲಸ ಮಾಡೋಕೆ ಬಂದಿರೋ ಹುಡುಗಿ. ಎಲ್ಲಿಂದ? ಕಣ್ಣೂರಿಂದ. ಒಳ್ಳೆ ಹುಡುಗಿ. ಬರ್ತಾ ಇದ್ಲು ಇವಳ ಚಪ್ಲಿ, ಇವಳ ಜೀನ್ಸ್ ಪ್ಯಾಂಟು, ಹಾಗೆ ಅಲ್ವಾ ಇವಳ ಶರ್ಟ್, ಇವಳ ಸ್ಟೈಲ್ ಎಲ್ಲ ನೋಡಿ ಅಲ್ಲಿ ಆ ಪೊಲೀಸ್ ಇದ್ದಾನಲ್ಲ ಅವನು ಇವಳ ಮೇಲೆ ಕಣ್ಣು ಹಾಕಿ ಓಡಿಸ್ಕೊಂಡು ಬಂದಿದ್ದ. ಅಯ್ಯೋ ಶಿವನೇ, ಆಮೇಲೆ ಏನಾಯ್ತು ಅಂತ ಹೇಳೋ. ನಾನ್ ಹೇಳ್ದೆ ಅವನ್ಗೆ, ಆ ಮಾಧವನ್ಗೆ, ನಿನ್ ಸ್ಟೇಷನ್ ಅಲ್ಲಿ ಏನೇನು ಆಟ ಆಡ್ತೀಯೋ ಇದೆಲ್ಲ ನನ್ ಮಾರ್ಕೆಟ್ ಏರಿಯಾದಲ್ಲಿ ಆಡ್ಬೇಡ ಅಂತ. ಕೇಳಲಿಲ್ಲ. ಆಮೇಲೆ ಮನಸ್ಸನ್ನ ಹೇಳಿತು, ವಾಸು ಕೈಯಿಂದ 2 ಬಿಟ್ರೇನೆ ಸರಿ ಹೋಗೋದು ಅಂತ. ನಾನ್ ಮನ್ಸಿನ ಮಾತು ಕೇಳ್ದೆ, 2 ಕೊಟ್ಟೆ, ಈ ಮಗುನ್ ಕರ್ಕೊಂಡ್ ಬಂದೆ. ಇದ್ರಲ್ಲಿ ಏನಾದ್ರು ನನ್ ತಪ್ಪಿದ್ಯಾ? ಇಲ್ಲ, ಒಳ್ಳೇದಾಯ್ತು. ಹಾಗೆ ಆಗ್ಬೇಕು. ಹಾಗಾದ್ರೆ SI ಸರ್ಗೆ 3 ದಿನ ಬೆಡ್ ರೆಸ್ಟ್ ಬೇಕು ಅಂತ ಆಯ್ತು. ಹಾ, ಹಾಗಂತ ಮಾರ್ಕೆಟ್ ಅಲ್ಲಿ ಎಲ್ಲರೂ ಹೇಳ್ತಾ ಇದ್ರು. ಕಣ್ಣೂರಿಂದ ಒಬ್ಳೇ ಬಂದಿದ್ಯಲ್ಲ ನೀನು, ನಿಂಗೆ ಅಪ್ಪ ಅಮ್ಮ ಯಾರು ಇಲ್ವಾ? ಯಾರಾದ್ರೂ ಕರ್ಕೊಂಡ್ ಬರ್ಬೇಕು ತಾನೆ. ಮನೇಲಿ ಅಮ್ಮ ಅಪ್ಪ ಮಾತ್ರ ಇರೋದು, ಅದಕ್ಕೆ. ಆಮೇಲೇನು ಎಲ್ಲ ಹೇಳಿದ್ಲಲ್ಲ, ಸರಿ ನಾನೇನು ಹೊರಡ್ತೀನಿ. ಯಾಕೆ, ಇನ್ನೂ ಏನಾದ್ರೂ ಕೆಲ್ಸ ಇದೆಯಾ? ಪೇಟೆಯಿಂದ ಯಾರೋ ಬರ್ತಾರಂತೆ, ಸಾಹೇಬ್ರು ಹೇಳಿದ್ದಾರೆ, ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಬಿಡೋಕಿದೆ. ಆಮೇಲೆ ನೀನು ರೆಡಿ ಆಗಿ ಇಲ್ಲಿರು, ನಾನ್ ಬಂದು ನನ್ ಕರ್ಕೊಂಡು ಹೋಗ್ತೀನಿ. ಹಾ ಮಿಸ್ಟರ್ ಮ್ಯಾಥ್ಯೂಸ್, 1 ನಿಮಿಷ. ನಾನು ನೋಡಿ ಹೇಳ್ತೀನಿ. ಓಕೆ, ದ್ಯಾಟ್ ಐ ವಿಲ್ ಮ್ಯಾನೇಜ್. ಅಂಜಲಿ, ಅಪ್ಪ ಬೆಳಗ್ಗೆ ತಲುಪಬಹುದು. ಕಾನ್ಫರೆನ್ಸ್ ಎಲ್ಲ ನೀವು ಅರೇಂಜ್ ಮಾಡ್ಕೊಳ್ಳಿ. ಏನು ತೊಂದರೆ ಇಲ್ಲ. ಓಕೆ ಓಕೆ, ಅಪ್ಪಂಗೆ ಹೇಳ್ತೀನಿ. ಏನು ನಿನ್ ಪ್ರಶ್ನೆ? ನೋಟ್ಬುಕ್ ಇಲ್ಲೇ ಅಲ್ಲೇ ಇದೆ ನೋಡೆ. ಎಲ್ಲಿ? ಸುಮ್ಮನೆ ಟೆನ್ಷನ್ ಕೊಡ್ತೀಯ ನೀನು. ಇದನ್ನ ಯಾಕೆ ಇಲ್ಲಿಟ್ಟೆ ನೀನು? ಮತ್ತೆ ನೀನ್ ನನಗೆ ತೊಂದರೆ ಕೊಟ್ರೆ ನಾನು ನಿನ್ ಕೊಡ್ತೀನಿ. ಹೋಗೆ ನೀನು, ಹೋಗೆ. ಹೋಗ್ ಬರ್ತೀನಿ ತಾತ. 35 ಆಯ್ತಾ? ಆಟೋ ಹೆಸರು ಮಾತ್ರ ದೇವ್ರು, ಓಡ್ಸೋದ್ ಮಾತ್ರ ದೆವ್ವ. ವಾಸುವಣ್ಣ, ನಾ ಹೇಳಿದ್ ನೀವು ಮಾಡ್ಲೇ ಇಲ್ವಲ್ಲ. ಏನೇ ಅದು? ಓ, ಮರ್ತೇ ಹೋಯ್ತು ಕಣೆ. ಆಯ್ತು ಬಿಡು, ಹೋಗ್ಲಿ ಮಾಡೋಣಂತೆ. ತಗೋಣ. ಏನೇ ಅದು? ಅಯ್ಯೋ, ನಿನ್ನೊಂದು ನೋಡು. ಯಪ್ಪ, ಎಷ್ಟು ಭಾರ ಮನೇನೆ ಹೊತ್ಕೊಂಡ್ ಬಂದಿದ್ಯಾ ಇದ್ರಲ್ಲಿ. ಏ ವಾಸು, ನೀನು ನಿನ್ನೆ ಆ SI ಚರ್ಮ ಸುಲಿದ್ ಬಿಟ್ಟೆ ಅಂತ ಕೇಳಿದ್ದೆ. ಅದು ಇಷ್ಟು ಬೇಗ ನ್ಯೂಸ್ ಅಲ್ಲಿ ಬಂದು ಬಿಡ್ತಾ? ಹಂಸ ಫೋನ್ ಮಾಡಿದ್ರು. ಮಾರ್ಕೆಟ್ ಅಲ್ಲಿ ಏನಾಯ್ತು, ಆ SI ಕತೆ ಏನಾಗಿದೆ ಅಂತ ಎಲ್ಲ ಗೊತ್ತಾಯ್ತು. ನಿನಗಲ್ದೆ ಅದು ಇನ್ಯಾರಿಗೆ ಸಾಧ್ಯ? ನಾನು ಇದೇ ಆಗಿರುತ್ತೆ ಅಂತ ಅಂದ್ಕೊಂಡೆ. ಹಾಗಾದ್ರೆ ಈ ಹುಡುಗಿನೇ ಅಲ್ವಾ ನಿನ್ನೆ ಆಗಿರೋ ಆ ಫೈಟಿಂಗಿಗೆ ಎಲ್ಲ ಕಾರಣ? ಹೌದೌದು, ಇವ್ರೇ ನಮ್ಮ ದೊಡ್ಡ ಸಾಹೇಬ್ರು. ನೀನ್ ಕೆಲ್ಸಕ್ಕೆ ಬಂದಿದ್ಯಲ್ಲ ಜೋಸೆಫ್ ಸರ್, ಅವ್ರ ಅಜ್ಜ ಇವ್ರು. ನಮಸ್ಕಾರ. ಇವ್ರನ್ನ ಒಂಚೂರು ಆನಿ ಮೇಡಂಗೆ ಪರಿಚಯ ಮಾಡಿಸಿ ಬರ್ತೀನಿ. ಇಲ್ಲಿ ಬಾರು, ಇಲ್ಲಿ ನಾಳೆ ಒಂದು ಬಿಸ್ನೆಸ್ ಟೂರ್ ಇದೆ ಅವಳಿಗೆ, ನಾನು ಫ್ರೀ. ಗೊತ್ತಾಯ್ತು. ನೀವು ತುಂಬಾ ನೀರ್ ಕುಡ್ಬೇಕಂತಾನೆ, ಅದ್ರ ನಾನ್ ನೋಡ್ಕೊತೀನಿ. ಇವಾಗ ಇವ್ರನ್ನ ಪರಿಚಯ ಮಾಡಿಸಿ ಬರ್ತೀನಿ. ಓಕೆ, ನೀವು ಇದನ್ನ ಇಟ್ಕೊಳ್ಳಿ. ಹೋಗ, ಕೋತಿ ಮುಂಡೆದು ಇದೇ ಮಾಡ್ತಾ ಇರ್ತಾನೆ. ಓ ಹೌದಾ? ಏನು? ಹಾಗಾದ್ರೆ ನಾನು ಅದನ್ನ ನೋಡ್ಕೋತೀನಿ, ನೀವೇನು ಚಿಂತೆ ಮಾಡ್ಬಿಡಿ. ಊಟ ಮಾಡೋದಾಗಾದ್ರೂ ಇದನ್ನ ತೆಗೆದು ಇಡ್ಬೇಕು ತಾನೆ, ಕೊಡಿಲಿ. ಸರಿ, ನಾನು ಆಮೇಲೆ ಮಾತಾಡ್ತೀನಿ. ಹಾಗಿದ್ರೆ ಡೋಂಟ್ ವರಿ. ನಾನು ಇವ್ರನ್ನ ಕರ್ಕೊಂಡು ಬಂದೆ. ಏನಾಯ್ತು ಮಾರ್ಕೆಟಲ್ಲಿ? ಏನೂ ಆಗಿಲ್ವಲ್ಲ? ಮುಖ ನೋಡಿ ಮಾತಾಡೋ. ಯೂನಿಫಾರ್ಮ್ ಅಲ್ಲಿರೋ ಪೊಲೀಸ್ಗೆ ಹೊಡಿತೀಯ, 2 ದಿನ ಹಾಸ್ಪಿಟಲ್ ಅಲ್ಲಿ ಇರೋ ತರ ಮಾಡ್ತೀಯ ಅಲ್ವಾ? ನೀನ್ ಯಾರದನ್ನೆಲ್ಲ ಮಾಡೋಕೆ? ಹುಡ್ಗಿನ ಓಡಿಸ್ಕೊಂಡ್ ಬಂದ್ಬಿಟ್ರೆ ನಾನ್ ಬಿಟ್ಬಿಡ್ಬೇಕಾ? ಎಲ್ಲಾದ್ರೊಂದು ನಿನ್ ನ್ಯಾಯದ ಪ್ರಶ್ನೆ ಇರುತ್ತೆ. ಅಲ್ಲ, ನಾನಿಲ್ಲಿ ಕೂತ್ಕೊಂಡ್ರೆ ಸರಿ ಹೋಗಲ್ಲ. ವಾಸು, ನೀನ್ ತಿನ್ನಪ್ಪ. ಬೇಡಪ್ಪ, ಅಲ್ಲೇ ಊಟ ಮಾಡ್ತೀನಿ. ನೋಡಿ, ಅದು ಅನಿತಾ, ನಮ್ಮ ಆನ್ಯುವಲ್ ಮೇಡಮ್. ಅಯ್ಯೋ, ಅಲ್ಲ, ಆನಿ ಮೇಡಮ್ ಆಫೀಸಲ್ಲಿ ಕೆಲಸ ಮಾಡೋಕೆ ಅಂತ ಬಂದಿದ್ದಾರೆ. ಅದೆಲ್ಲ ನಾವು ಪರಿಚಯ ಮಾಡ್ಕೊಡ್ತೀವಿ. ಕರೀತಿದ್ದಾರೆ, ಹೋಗು. ಕಾದಿದೆ ಹಬ್ಬ ನಿನ್ಗೆ ಇವತ್ತು. ನೀನ್ ತಿನ್ನು, ಅದೆಲ್ಲ ನಾನ್ ನೋಡ್ಕೋತೀನಿ, ನಂಗೆ ಗೊತ್ತು.
ಏನ್ ಸರ್? ಬಾ ಕೂತ್ಕೊಳ್ಳು. ನಾನು 10 ವರ್ಷಗಳ ಹಿಂದೆ ಒಬ್ಬ ಕಷ್ಟಜೀವಿ ಬದುಕ್ತಿದ್ದ ಚಾಲ ಮಾರ್ಕೆಟಲ್ಲಿ 50 ಪೈಸಾ ಕೈಗೆ ಸಿಕ್ಕಿದ್ರೆ ಅದನ್ನ ಚಿಲ್ಲರೆ ಮಾಡಿಸಿದ್ರೆ ನಷ್ಟ ಆಗುತ್ತೆ ಅಂತ ತಣ್ಣೀರು ಕುಡಿದು ಮಲಗ್ತಾ ಇದ್ದ ಅಂತ ಒಬ್ಬ ಮನುಷ್ಯ ನನ್ನ ಸ್ನೇಹಿತ ಕರ್ಣ. ಬಿಸ್ನೆಸ್ ಮ್ಯಾಗ್ನೆಟ್ ಆಗಿರೋ ಈ ಜೋಸೆಫ್ ಥಾಮಸ್ ಇವತ್ತು ಇದ್ದಾನೆ ಅಂದ್ರೆ, ಎಷ್ಟು ಕೋಟಿಗಟ್ಲೆ ಸಂಪಾದನೆ ಮಾಡೋಕ್ ಸಾಧ್ಯ ಆಗಿದ್ರೆ ಅಂದ್ರೆ ಅದು ನನ್ನ ಫ್ರೆಂಡ್ ಕೊಟ್ಟ ಭಿಕ್ಷೆ ಅನ್ನೋದನ್ನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ವಾಸು, ಮಾರ್ಕೆಟಲ್ಲಿ ಇರೋ ಈ ಜೀವನ ಬಿಟ್ಟು ನಮ್ಮೆಲ್ಲರ ತರ ಜೀವನ ಮಾಡೋಕ್ಕೂ ನೀನು ಒಪ್ಪೋದಿಲ್ಲ. ಆ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಬೇಡ, ಎಲ್ ಕೇಳೋ, ನಾನು ಮಾಡಿಟ್ಟಿರೋ ಇಷ್ಟೆಲ್ಲ ಬಿಸ್ನೆಸ್ನಲ್ಲಿ ಯಾವ್ದಾದ್ರೂ ಒಂದು ನಡೆಸೋಕ್ಕೆ ಸಾಧ್ಯವಿಲ್ವಾ? ಕರ್ಣನ್ ಮಗ, ನೀನು ನನ್ ಮಗ ಇದ್ದ ಹಾಗೆ. ನಂಗೆ ಗೊತ್ತು. ಅಪ್ಪ ಕೊಡೋ ಪ್ರೀತಿನ ಮತ್ತೆ ನೀವು ಯಾರಿಗೂ ಕೊಟ್ಟಿರದ ಪ್ರೀತಿನ ನಂಗೆ ಕೊಡ್ತಾ ಇದ್ದೀರಿ ಅಂತ ಬಹಳ ವರ್ಷಗಳಿಂದ ನನಗೆ ಗೊತ್ತಿದೆ. ಸದಾಕಾಲ ನನ್ನನ್ನು ರಕ್ಷಣೆ ಮಾಡುತ್ತಾ ತಂದೆಯ ಪ್ರೀತಿ ಕೊಡುತ್ತಿರುವಾಗ ವಾಸು ಇದುವರೆಗೂ ಕೇಳ್ಕೊಂಡೇ ಬಂದಿಲ್ಲ. ಯಾರಿಗೂ ಸಿಗದಲ್ಲಿರೋ ಈ ದನಿ ನನಗೆ ಸಿಕ್ಕಿದ್ದಾರೆ. ಇವರು ಬದುಕಿರುವವರೆಗೂ ಈ ಜಗತ್ತಿನಲ್ಲಿ ಎಂದಿಗೂ ವಾಸು ಒಬ್ಬ ಅನಾಥ ಅಂತ ನನಗೆ ಅನಿಸೋದೇ ಇಲ್ಲ. ಜೀವನದಲ್ಲಿ ಸ್ನೇಹಕ್ಕೆ ಬೆಲೆ ಕೊಟ್ಟು ಸ್ವಂತದವರನ್ನು ಪರಿಗಣಿಸದೆ ನಿಮ್ಮ ಗೆಳೆಯ ನನ್ನ ಅಪ್ಪನ ಹೆಸರಲ್ಲಿ, ಕರ್ನನ್ ಗ್ರೂಪ್ ಆಫ್ ಕಂಪನೀಸ್ ಹೆಸರಲ್ಲಿ ನಡೆಸ್ಕೊಂಡು ಹೋಗ್ತಾ ಇರೋ ಒಬ್ಬ ಅಪ್ಪನಂತ ಒಬ್ಬ ವ್ಯಕ್ತಿ ಸಾಕು. ನನಗೆ ಬದುಕೋಕೆ ಈ ಜನ್ಮ ಪೂರ್ತಿ ಹೀಗೆ ಜೀವಿಸ್ತೀನಿ. ಅವನನ್ನ ತಡಿಬೇಡ. ಅವನಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಇರಲಿ. ಅವನು ಮನಸ್ಸು ಬದಲಾಗುವವರೆಗೂ ಹಾಗೆ ಬದುಕಲಿ ಅವನು. ₹50 ₹50 ಬನ್ನಿ, ₹50. ಬರೀ ₹50. ಒಳ್ಳೆ ಬಾಳೆಹಣ್ಣು, ಬನ್ನಿ. ಆ ಕಡೆಪ್ಪ, ಆ ಕಡೆ ಎತ್ತಿಡೋ. ಇಡಿ ಬೇಗ. ಇಲ್ಲಿ ₹50. ಕಾಸು ಕೊಡಿ. ಏನು? ಒಳ್ಳೆ ಬಾಳೆಹಣ್ಣು, ಬನ್ನಿ. ₹280 ಎಲ್ಲ ಆ ಕಡೆ ಏನೆಲ್ಲ ಬಾ, ಆ ಕಡೆ. ಇರ್ತದೆ? ಕೊಡಿ, ನಂಗೆ ಆ ಕಡೆ ಮಾತಾಡೋಕೆ ಎತ್ತಿಡು. ಟೈಮ್ ಇಲ್ಲ. ಕಾಸು ಇಟ್ಟು ಆಮೇಲೆ ಮಾತಾಡಿ. ತರಕಾರಿ ತಂದಾಕಿದ್ಯಾ ನೀನು? ಹೊಡಿಯೋದೆಲ್ಲ ಮಾಡಿದ್ರೆ ಅಷ್ಟೇ. ಆಮೇಲೆ ಏನು? ಮಾಡ್ತೀನಿ ನಿಂಗೆ. ತರಕಾರಿ ಅಂತ, ತರಕಾರಿ. ನಾನ್ ತಂದಿರೋ ತರಕಾರಿ ಬೆಲೆ ನಾನು ಹೇಳ್ತೀನಿ ಇವಾಗ. ಈ ಏನು ಮಾರ್ಕೆಟ್ ಅಲ್ಲಿ ಮಾಡ್ತೀರಿ? ನಾನು ಇದನ್ನ ಬಯಲ್ ಮಾಡ್ತೀನಿ. ಹಾಕಿಲ್ಲ, ನೋಡ್ತಾ ಇರಿ, ಹಾಕಿಲ್ಲ. ಬನ್ನಿ. ಅದಲ್ಲೇ ಇಟ್ಟಿರು. ಅಂಚೆ ಕೆಳಗೆ ಬಿಡಿ. ಅಂಚೆ ಬಿಡ. ಸರಿನಾ? ಕಾಸು ಕೊಡಿ ಮೊದಲು. ಏನಾಯ್ತು? ಏನ್ ಹೇಳದ್ ಅನ್ಸಕ, ಈ ಕರ್ಬೇವಿನ ಸೊಪ್ಪು ಕಂತ್ ತಂದ್ಕೊಟ್ಟಿದ್ದಕ್ಕೆ ಇವನ್ಗೆ ₹280 ಕೂಲಿ ಕೊಡ್ಬೇಕಂತೆ. ನಾನು ಇವನ್ ಸಂಸಾರಕ್ಕೆಲ್ಲ ಊಟ ಹಾಕಿದ್ದನ್ನ ಇವನು ಮರ್ತೆ ಹೋಗ್ಬಿಟ್ಟಿದ್ದ ಕೊಡ್ತಾ ನೋಡಿ. ಇಲ್ವಲ್ಲ? ಈಗ ಕೊಡ್ಲಿಲ್ಲ ಅಂದ್ರೆ ಅವಾಗೆಲ್ಲ ನಿನ್ ಊಟ ಹಾಕ್ತಿರ್ಲಿಲ್ಲ ಅದು ನಿನ್ನ ನಾನು. ಸ್ವಭಾವ ತಪ್ಪಷ್ಟೇ. ನೀ ಬೇರೆ ಮನೆ ಮಾಡಿದ್ರೆ ಅಲ್ಲಿ ಬಂದ್ ಹಾಕಕ್ ಆಗತ್ತ? ನಾನು ದೇವಸ್ಥಾನ ತರ ಇದ್ ನಮ್ಮನೆ ಹಾಳ್ ಮಾಡ್ಬಿಟ್ಟ ಹಂಸಕ. ರಮಣ, ಹಾ? ನಿಜ ಹೇಳು, ನಿನ್ಗೆ ಎಷ್ಟು ಜನ 3 ಮಕ್ಕಳು? ಮಕ್ಕಳು. ಮೊದಲನೇವನು ಅನೀಶ್ ಕುಮಾರ್, ಎರಡನೇವನು ಸುನೀಶ್ ಕುಮಾರ್, ಮೂರನೇವನು ಫಿನಿಶ್ ಕುಮಾರ್. ಅಂದ್ರೆ ಫಿನಿಶ್ ಫಿನಿಶ್ ಆಗಿಲ್ಲ. ಅಮ್ಮಣ್ಣಿ, ಆನೇಟಿ, ಈಶ್ವರಿ, ಊರ್ಮಿಳಾ, ಉಮೆಲ್ಲ ಇಷ್ಟ ಜನ ಇದ್ದಾರೆ. ಇಷ್ಟೊಂದು ಮಕ್ಳಿದಾರ ನನ್ಗೆ. ಅಮ್ಮಣ್ಣಿ ಮನೇಲಿ ಇದ್ದಾಳ್ತಾನೆ. ಬಾಕಿಯವರೆಲ್ಲ ಎಲ್ಲಿದ್ದಾರೆ ಹೇಳೋ ಈಗ. ಯಾವಾಗ ನೋಡಿದ್ರು ಇವನು ನಿದ್ದೆನೆ ಮಾಡ್ತಾ ಇದ್ದಾನೆ. ಅಯ್ಯೋ ಹಂಸಕ, ಇವ್ನ್ ನಿದ್ದೆ ಮಾಡ್ಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತಾನೆ ಇರ್ತೀನಿ. ಆದ್ರೆ ಇವ್ನ್ ಹಗಲೆಲ್ಲ ಮಲಗಿರ್ತಾನೆ, ರಾತ್ರಿ ಆದ್ರೆ ಸುಮ್ನೆ ಹೇಳ್ಬೇಡಮ್ಮ. ನಂಗೆ ಬೆನ್ ನೋಡ್ ಬಂದ್ಬಿಟ್ಟು ಯಾಕೋ ನಿದ್ದೇನೆ ಬರಲ್ಲ. ಸುಮ್ನಿರ, ಬಾಯ್ ಮುಚ್ಚ, ಹೋಗ ಇಲ್ಲಿಂದ. ರಮಣ, ಇಲ್ಲಿ ಬಾ.
ನಿನ್ಗೆ ಆ ಕಂಬಿ ಅಂಗಡಿಯಲ್ಲಿ ತಾನೇ ಕೆಲಸ ಇರೋದು. ಹೌದು, ಅಲ್ಲಿಗಿನ್ನು ಲೋಡ್ ಬಂದಿಲ್ಲ. ಲೋಡ್ ಬಂದಿಲ್ಲ ಅಂತ ಯಾರು ಹೇಳಿದ್ದು? ಅಲ್ಲ, ಅದು ನಾನು ಇಲ್ಲಿರುವಾಗ ಲೋಡ್ ಬಂದಿರಲಿಲ್ಲ. ಅಂಗಡಿಲಾದ್ರೆ ಮೈ ಬಗ್ಸ್ ಕೆಲಸ ಮಾಡ್ಬೇಕು, ಇಲ್ಲಿ ಪುಕ್ಸಟ್ಟ ದುಡ್ಡು ಸಿಗುತ್ತಲ್ಲ. ಅಮ್ಮ ನಂಗ್ ಗೊತ್ತಿಲ್ವಾ? ರಮಣ, ಬೆಳಿಗ್ಗೆ ಈ ತರ ಟೈಮ್ ಪಾಸ್ ಮಾಡಿ ಸಂಜೆ ಬಂದು ನನ್ ಮುಂದೆ ತಲೆ ಕಿರ್ಕೊಂಡು ಅಂದ್ರೆ ನಾನು 10 ಪೈಸಾ ಕೊಡಲ್ಲ ನಿಮ್ಗೆ. ಹೋಗೋ ಕೆಲಸ ನೋಡ್ಕೋ ಹೋಗೋ. ಹೋಗಲ್ಲ ಅಂತ ಯಾರು ಹೇಳಿದ್ರು? ಹಂಸಕ ನಿಮ್ ಕಡೆ ಅದ್ಯಾಕೆ? ಅಲ್ಲ, ಟೀ ಕುಡಿಯೋಣ ಅಂತ ಕೊಡ್ಬೇಡ ಅಷ್ಟೇ. ಅನ್ಸಕ. ಇವಾಗ ಟೀ ಕುಡ್ದ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಡ್ತಾನೆ. ಆಮೇಲೆ ಲೋಡ್ ಬಂದ್ರೆ ಅದನ್ನ ಇಳಿಸೋರು ಯಾರು ಹೇಳು? ಹೋಗ. ಅಮ್ಮ, ನೀನ್ ನಿನ್ನೊಂದು ಮಾತಾಡ್ತೀನಿ. ಹೋಗೋ, ಕೆಲಸ ಮಾಡೋದಿಲ್ಲ ಏನಿಲ್ಲ, ಬಂದ್ಬಿಡ್ತಾನೆ. ಸಾಹೇಬ್ರೆ ಅವರು ಬಂದಿದ್ದಾರೆ ನೋಡಕ್ಕೆ. ಓ, ಮರ್ತೆ ಹೋಗಿತ್ತು. ಬಡ್ಡಿ ಮಗನೇ, ಎಲ್ಲಿ ಓಡ್ತಾ ಇದೆಯಾ? ನಿಂತ್ಕೋರು, ತೋರ್ಸೋನು ಯಾರು ಅಂತ. ಎಲ್ಲರೂ ತೋರ್ಸು ನನ್ನ ಮಗನೇ. ಎಲ್ಲೇ ಅವನು ತೋರ್ಸು, ತೋರ್ಸು. ಪೊಲೀಸರು ತಪ್ಸ್ಕೊಂಡು ಎಲ್ಲಿ ಹೋಗ್ತಾನ ಅವನು? ಎಲ್ಲಿದ್ದಾನ ಅವನು? ಬಾ, ನಡ್ಕೊಂಡ್ ಬಾ ನನ್ ಜೊತೆ. ತೋರ್ಸು, ಬಾರ. ನಡಿಯೋ ನಡಿಯೋ ನನ್ನ ಮಗನೇ. ನೀನು ರಾಜನ ಕಳ್ ನನ್ ಮಗನೇ. ಬಿಡ್ಬೇಕಂತೆ ಬಿಡ್ಬೇಕು. ಎಲ್ಲಿದ್ದಾನ ತೋರ್ಸವನು. ನಡಿಯೋ ಬಿಡ. ನಡಿಯೋ ನನ್ ಮಗನೇ. ಅಡ್ಡಡ್ಡ ಕತ್ತರಿಸಾಕ್ತೀನಿ. ನನ್ ಮಗನೇ, ಎದ್ದಿಂದ್ರ ತೋರ್ಸೋ. ನಿನ್ನೇನು ರಾಜನ? ಎಲ್ಲಿದ್ದಾನ ಅವನು? ನಿನ್ನ ಸುಮ್ನೆ ಬಿಡುದಿಲ್ಲ ಇವಾಗ. ತೋರ್ಸು ನನ್ ಮಗನೇ. ಎದ್ದೇಳೋ, ನಡಿ. ಎಲ್ಲಿದ್ದಾನ ಅವನು? ಓಹೋ, ಹಾಗಾದ್ರೆ ನೀನಿನ ವಾಸು? ಹೌದು, ಬರೀ ವಾಸು ಅಲ್ಲ, ಚಾಲಾ ವಾಸು. ಇದು ಕೇರಳ ಪೊಲೀಸ್ ಹರಿಸಿರೋ ರಕ್ತ ಅಲ್ಲ, ಚಮಚಾಗಿರಿ ಮಾಡೋ ಚಮಚನ್ನ ಮಗ ಹರಿಸಿರೋ ರಕ್ತ. ಹಾಗೆ ಸರ್, ನಿಮ್ಮ ಆರೋಗ್ಯ ಹೇಗಿದೆ ಅಂತ ತೋರ್ಸೋಕೆ ಬೆಸ್ಟ್ ಕಾಂಬಿನೇಷನ್. ಈ ತರ ಏನಾದ್ರೂ ಯೋಚನೆ ಇಟ್ಕೊಂಡು ಈ ಚಾಲಾ ಮಾರ್ಕೆಟ್ಗೆ ಕಾಲಿಟ್ಟಿದ್ದೀರಾ ಅಂದ್ರೆ ಅದನ್ನ ನಾವು ನಡೆಯೋಕೆ ಬಿಟ್ರೆ ತಾನೇ. ಮೋಹನ, ಆ ಕಡೆ ಸರ್ಕೊಳ್ಳಪ್ಪ. ಹೇಳ್ತಾ ಇದ್ದೀನಿ, ಬಿಟ್ಬಿಡಿದನ್ನ. ಇದಕ್ಕೂ ದೊಡ್ಡ ದೊಡ್ಡ ಮಾರ್ಕೆಟ್ ಅನ್ನ ನೋಡ್ಕೊಂಡೆ ಬಂದಿರೋ ನಾನು. ನೀನು ಆಟ ಆಡ್ತೀನಿ ಅಂತ ಕೇರಳ ಪೊಲೀಸ್ ಎದುರನೇ ಆಟ ಆಡ್ತೀಯನೋ? ನೋಡಲೇ, ನಿನ್ಗೋಸ್ಕರ ತಂದಿರೋ ರ್ಯಾಡ ವಾಚ್ ಇದು. ಇದೇ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್. ಕಳ್ಳನ ಹಿಡಿ ಅಂದ್ರೆ ಕಳ್ಳನ ಓಡಿಸ್ಕೊಂಡು ಹೋಗಿರ್ತಾರಲ್ಲ, ಅವನನ್ನ ಹಿಡಿತೀರಾ? ಹಿಂದೆ ಆಗಿರೋ ಕೊಲೆ ಕೇಸಲ್ಲಿ ಯಾರನ್ನೂ ಹಿಡಿಯಕ್ಕೆ ಹೋಗಿ ಯಾರನ್ನೂ ಹಿಡಿದು ಕೋರ್ಟಲ್ಲಿ ಹಾಜರು ಮಾಡಿ ಸರ್ ವಿಶ್ರಾಮದಲ್ಲಿ ಸ್ವಲ್ಪ ಇದ್ದಿದ್ದು ಮರ್ತೋಯ್ತಾ ಸರ್ ನಿಮ್ಗೆ? ಸರ್, ನಿಮ್ಗೆ ತಿಳಿದಿಲ್ವಾ? ಸರ್ಕಾರ ಬದಲಾಗಿದೆ. ಈಗ ಏನಾದ್ರು ಚೋಲೋ ಮಾರ್ಕೆಟ್ ನ ಕೆಲಸಗಾರರ ಪರವಾಗಿ ಬಂದ್ರು ಏನಂತೆ? ಅವರೆಲ್ಲ ನನಗೆ ಕಡ್ಡಿಗೆ ಸಮಾನ. ಅದಕ್ಕೆ ತಾನೇ ನಾನು ಫೈರ್ ತರ ಇರೋದಿಲ್ಲ. ಹಾ, ಹೇಗಿದ್ರು ಬಾವಿಗೆ ಬಿದ್ದೇ ಬೀಳ್ತೀಯಾ? ಹಾಗಾದ್ರೆ ಒಂದ್ ಕೈ ನೋಡೇ ಬಿಡೋಣಲ್ವಾ? ಯಾಕೋ ಗೊತ್ತಿಲ್ಲ, ಬಂದ ಇನ್ಸ್ಪೆಕ್ಟರ್ ಗಳಿಗೆಲ್ಲ ವಾಸನ ಹೊಡಿಲೇಬೇಕು ಅಂತ ಒಂದು ಆಸೆ. ಆದ್ರೆ ನಮ್ಮೂರವರಿಗೆಲ್ಲ ಒಂಥರ ಖುಷಿ ವಿಷಯ. ಅವ್ರು ಮಾಡಿರೋ ಸತ್ಕರ್ಮದಿಂದ ವಾಸು ಗೆಲ್ಬೇಕನ್ನೋದು ಶ್ರೀ ಪದ್ಮನಾಭನ ತೀರ್ಮಾನ ಅಲ್ವಾ? ದೇವ್ರೆ, ನಮ್ ಪೊಲೀಸರಿಗೆ ಎಲ್ಲ ಒಳ್ಳೇದೇನೆ ಮಾಡಪ್ಪ. ಇವ್ರೆ ಕೆಟ್ಟ ಬುದ್ಧಿಯಲ್ಲೋ. ಬಿಡ್ರೋ ನನ್ನ.
ಇದೇ ತರ ಇನ್ನೊಂದು ಫೈಟಿಂಗ್ ಮಾಡೋಣ. ಹೊಡೆಯೋಕೆ ನಾನು ರೆಡಿ, ಹೊಡಿಸ್ಕೊಳ್ಳೋಕೆ ಸಾರ್ ರೆಡಿ, ನೋಡ್ಕೊಳ್ಳೋಕೆ ಇಬ್ರು ರೆಡಿ. ಅದಕ್ಕೆ ನಾನು ಇಲ್ಲಿವರೆಗೂ ಇವರಿಗೆಲ್ಲ ಮಜಾ ಕೊಟ್ಟೆ. ಇವಾಗ ನಿಲ್ಲಿಸೋಣ ಅಂತ. ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೀನಿ ಕೇಳಿ. ಇದು ಕೆಲಸ ಮಾಡಿ ಮಾಡಿ ಗಟ್ಟಿಯಾಗಿರೋ ಜನ ಇಲ್ಲಿಗೆ ಬಂದ್ಬಿಟ್ಟು ನಮ್ ಸುದ್ದಿಗೆ ಬಂದು ನಮ್ ಜನ ಹೊಡೆದ್ ಬಿಡ್ತೀರಾ. ನಮ್ಮ ಮೇಲೆ ಯಾಕೆ ಸರ್ ನಿಮ್ಗೆ ಇಷ್ಟೊಂದು ಸಿಟ್ಟು? ನಾವಿಬ್ರು ಹಾಕೊಂಡ್ರು ಯೂನಿಫಾರ್ಮ್ ಕಲರ್ ಅಷ್ಟೇ ವ್ಯತ್ಯಾಸ ಅಲ್ವಾ? ಮನಸ್ಸು ಒಂದೇ. ನಮ್ ಒಗ್ಗಟ್ಟನಾದ್ರೂ ಹೊಡೆಯೋಕೆ ಬಂದ್ರೆ ಯಾರನ್ನು ಸುಮ್ನೆ ಬಿಡಲ್ಲ. ಅಷ್ಟೇ ಅಲ್ಲ, ಕಾನ್ಸ್ಟೇಬಲ್ ಐಜಿವರೆಗೆ ಯಾರನ್ನು ಬಿಡೋದಿಲ್ಲ. ನಿಮ್ಗೆ ಒಗ್ಗಟ್ಟಿಲ್ಲ. ಕಾನ್ಸ್ಟೇಬಲ್ದೇ ಒಂದು ಬೇರೆ ಗ್ರೂಪ್ ಇರುತ್ತೆ, ನಿಮ್ಗಳದೇ ಒಂದು ಗ್ರೂಪ್ ಇರುತ್ತೆ. ನಿಮ್ ತರ ಅಲ್ಲ ಸರ್ ನಾವು. ಒಗ್ಗಟ್ಟೆ ನಮ್ ಶಕ್ತಿ. ಎಲ್ಲಾ ಬಿಟ್ಕೊಂಡು ಅದ್ಯಾರ ಮಲ್ಕೊಳ್ಳೋ ತರ ಮಲ್ಕೋಬೇಡಿ. ಹೋಗಿ ಕೆಲ್ಸ ನೋಡಿ, ಜಾಗ ಖಾಲಿ ಮಾಡಿ, ಇಲ್ಲಿಂದ ಹೊರಡ್ರಿ, ಹೋಗ್ರಿ. ಹಾಗಾದ್ರೆ ಗೆದ್ದವ್ರು ಯಾರು? ಅಯ್ಯೋ ಅಜ್ಜ, ಎಸ್ ಸಲ ಹೇಳ್ಬೇಕು? ನಾನೊಂದು ಕೊಟ್ಟೆ, ಅವನೊಂದು ಕೊಟ್ಟು ನಾನು ತಿರುಗಿ 2 ಕೊಟ್ಟೆ. ಅವನು ನನ್ಗೆ 2 ಕೊಟ್ಟ, ನಾನು ಅವನಿಗೆ ಹಿಂದೆ ಕೊಟ್ಟೆ. ಕೊಟ್ಟು ತಗೊಂಡು ಅವನು ಸೋತೋದ, ನಾನು ಗೆದ್ದೆ. ಗೆದ್ದೆ. ನಾನು ವಿಷಯ ಹೇಳ ಏನು? ನಿನಗೆ ಗೊತ್ತಾ? ಅದೇ ನನ್ನ ಫ್ರೆಂಡ್ ಅವನ ಬರ್ತ್ಡೇ ದಿವಸ ನೀವು ಥಾಮಸ್ ಪುರುಷೋತ್ತಮ ಎಲ್ಲ ಸೇರಿ ಏನು ಗಲಾಟೆ ಮಾಡಿದ್ರಿ. ಆವಾಗ ನೀವು ಓಡಿ ಹೋಗ್ಬೇಕಾಗಿ ಬಂತು, ಅವ್ರು ಗೆದ್ರು. ಹೋಗೋ, ಅದೆಷ್ಟು ಚೆನ್ನಾಗಿತ್ತು ಅಂದ್ರೆ ನಿಂಗೆ ಗೊತ್ತಿಲ್ಲ ವಿಷಯ. ಏನಾಯ್ತಾ? ಇಲ್ಲ, ಬೋರ್ ಆಗಿಲ್ಲ. ಈಗ ನಾನು ಪ್ರಶ್ನೆ ಕೇಳ, ಯಾಕಷ್ಟು ಒಳ್ಳೆಯವರಾಗ ನನ್ನ ಅಪ್ಪ ಅಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದು? ಹೇಳಿ ಅಜ್ಜ, ನಿಮ್ ಗೊತ್ತಿರುತ್ತೆ. ಹೇಳಿ ಹೇಳಿ ಅಜ್ಜ. ಗೊತ್ತಿಲ್ಲ, ನಂಗೇನೂ ಗೊತ್ತಿಲ್ಲ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಹಾಂ, ಹೋಗ್ಲಿ, ಮುಂದೆ ಬಿಡಿ. ಹಾಂ, ಬಂದ್ ಮಾಡಿ. ಹಾಂ, ಬನ್ನಿ ಹೋಗ್ತಾರೆ. ಮೂವ್ ಹೋಗು, ಮುಂದೆ ಹೋಗು. ಫಾಸ್ಟ್ ಬೇಗ ಹೋಗ್ತಾರೋ. ತರ ಕಾಣ್ತಾ ಇದೆಯಲ್ಲ. ಹೋಗ್ತಾರೋ. ಈ ಕಡೆಯಿಂದ ಹೋಗು. ಓವರ್ಟೇಕ್ ಮಾಡು. ಅವರು ನಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ. ನಿಲ್ಸು. ಬನ್ನಿ. ಏಯ್, ಗಾಡಿ ತೆಗಿಯೋ. ಏ ಬಾಬು, ಸಾಹೇಬ್ರಲ್ಲಿ ಆ ಕಡೆ ಇದನ್ನ ನೋಡಿ. ಬನ್ರೋ. ಯಜಮಾನ್ರೆ, ನಾವ್ ತಗೊಂಡು ಹೋಗ್ತಾ ಇದ್ದಿದ್ದು ಗೂಡ್ಸ್ ಗಾಡಿ ನಡೆಯೋಕೆ ಯಾರೋ ಧೈರ್ಯ ಮಾಡಿದ್ದು? ಚೆಕ್ ಪೋಸ್ಟ್ ಅಲ್ಲಿ ಎಲ್ಲ ಸರಿ ಇದೆ ಅಂತ ನೋಡ್ಕೊಂಡೆ ಮುಂದೆ ಹೋಗಿದ್ದು. ಆದ್ರೂ ಚೆಕ್ ಪೋಸ್ಟ್ ಇಂದ ದಾಟ್ ಬರ್ಬೇಕಾದ್ರೆ ರೌಡಿಗಳ ಜೊತೆ ಪೊಲೀಸವರು ಇದ್ರು. ನಮ್ಮ ರಾಘವಣ್ಣ ಅಲ್ಲೇ ಇದ್ದಾನೆ ಅಂತ ನನ್ಗೆ ಅನ್ಸ್ತು. ಗಾಡಿ ಏನಾದ್ರೂ ಮಾರ್ತಣ್ಣನ ಗೋಡೌನ್ಗೆ ಹೋಗಿದೆ ಅಂತ ನನ್ಗೆ ಅನ್ಸ್ತಾ ಇದೆ. ಸುಮ್ನೆ ಏನೇನು ಮಾತಾಡ್ಬೇಡ ಕಣೋ. ಅವನ ಕಡೆ ಸ್ಕ್ವಾಡ್ಗಳು ಒಂದ್ಸಲ ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ ಮಾರ್ತಾಂಡ ಅವನ ಆಟ ಶುರು ಮಾಡ್ಕೊಂಡಿದ್ದಾನೆ. ಹರಿಹರೋ ಹರ ಮುರುಘಾ. ಕೊಡಿಯೋಣ. ಅಣ್ಣ ಇಲ್ಲಿ ಕೂತ್ಕೊಳ್ಳಿ. ನಮಸ್ಕಾರ. ಕಲೆಕ್ಟರ್ನ ಏನಾದ್ರೂ ಇದ್ರೆ ಬೇಗ ಹೇಳಿ ಮುಗಿಸಿ.
ನನ್ಗೆ ತುಂಬಾ ಕೆಲ್ಸ ಇರುತ್ತೆ. ಹೌದಣ್ಣ. ನಾನು SP MLA ನೇರವಾಗಿ ವಿಷಯಕ್ಕೆ ಬರೋಣ ಅಂತ ತೀರ್ಮಾನಿಸಿದ್ವಿ. ಇದು ಇಲ್ಲಿಗೆ ಮುಗಿದು ಹೋಗ್ಲಿ ಅಂತ. ಏ ಕಲೆಕ್ಟ್ರು, ನೀನ್ ಮಾತ್ರ ಮಾತಾಡು. ಆ MLA ಸುಧಾಕರ್ ಯಾರಂತ ನನ್ಗೆ ಚೆನ್ನಾಗಿ ಗೊತ್ತು. ಮಾರ್ತಾಂಡ, ನಾವೆಲ್ಲ ಇಲ್ಲಿ ಸೇರಿರೋದು ಬೇಡ್ದಿರೋದನ್ನ ಮಾತಾಡೋಕಲ್ಲ. ಅಣ್ಣಂದೊಂದು ಲೋಡ್ ಸ್ಪಿರಿಟ್ ಮತ್ತು ಡ್ರೈವರ್ ರಾಘವ್ ಮತ್ತು ಜನಗಳನ್ನ ಅವರು ಹಿಡಿದಿಟ್ಕೊಂಡಿದ್ದಾರೆ. ಆ ವಿಷಯದಲ್ಲಿ ಏನ್ ಡೀಲ್ ಆಗಿದೆಯೋ ಅದ್ರ ಬಗ್ಗೆ ಮಾತಾಡೋಕೆ ಅಂತ ಕಲೆಕ್ಟರ್ ಸರಿ ಮೀಟಿಂಗ್ ನ ಕರೆದಿದ್ದಾರೆ. ಏನ್ ಸ್ವಾಮಿ, ಅಣ್ಣ 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 ಹೇಳಿ ನನ್ನ ತಲೆ ಮೇಲೆ ಕಳ್ಳಿ ಹಿಡಿತಿದ್ಯಾ? ಹೌದು, ಏನ್ ಲಾರಿ, ಏನ್ ಡ್ರೈವರು? ಹೌದಣ್ಣ. ಒಂದು ಅರ್ಥ ಆಗ್ತಿಲ್ಲ. ಪ್ಲೀಸ್ ಕೋಆಪರೇಟ್. ಏನ ಸಮಾಧಾನವಾಗಿ ಮಾತಾಡೋಣ. ಸರಿ ಕಲೆಕ್ಟ್ರೆ, ಹೇಳ್ತೀರಿ. ಏನ್ ತಮಾಷೆ ನೋಡ್ಲಿ ಅಂತಾನ ನಾವ್ ಇಲ್ಲಿವರೆಗೆ ಬಂದಿರೋದು. ಪ್ಲೀಸ್ ಸುಮ್ನೆ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಣ್ಣ. ನೀವು ಕರೆದಿದ್ದೀರಾ, ಅದಕ್ಕೋಸ್ಕರ ಬಂದಿರೋದು. ಇಲ್ಲಾಂದ್ರೆ ಯಾರನ್ನ ಕರೆದ್ರು ನಾನಿಲ್ಲಿ ಬರ್ತಿರ್ಲಿಲ್ಲ. ಕೆಲಸ ಏನಿದಷ್ಟು ಮಾತಾಡೋ, ನೀನ್ ಏನೇನೋ ಮಾತಾಡಕ್ ಹೋಗ್ಬೇಡ. ಅಲ್ಲ, ಸುಮ್ಮನಿರು. ಇದು ಸಾರಿ. ಅದು ಲೋಡ್ ನನ್ನ ಹತ್ರನೇ ಇದೆ. ಆ ಡ್ರೈವರ್ ಕೂಡ ನನ್ನ ಹತ್ರನೇ ಇದ್ದಾನೆ. MLA ಬಾರ್ಡರ್ ಆ ಕಡೆ ಒಂದು ಅಣ್ಣ ಇದ್ದಾನೆ, ಈ ಕಡೆ ಒಂದು ಅಣ್ಣ ಇದ್ದಾನ. ಅದೇ ಮಾರ್ತಾಂಡನು. ಈ ಊರಲ್ಲಿ ನನ್ಗೆ ಒಂದು ವೈನ್ ಶಾಪ್ ಕೊಡಕ್ ಆಗಲ್ವಾ ನಿಂಗೆ? ಈ ಊರಲ್ಲಿ ಕರ್ನಾಟಕದಲ್ಲಿ ಎಲ್ಲಾದ್ರೂ ಸರಿ. ನಾನಿರೋದ್ರೊಳಗೆ ಒಂದಲ್ಲ ಒಂದಿನ ನಿಮ್ಮ ಅಬ್ಕಾರಿ ಚೇರ್ನಲ್ಲಿ ನಾನು ಕೂತ್ಕೋತೀನಿ. ನಿಮ್ ಕಡೆಯವನು ಒಬ್ಬ ಇದ್ನಲ್ಲ ವೇಲಾಯುಧ ಅಂತ, ಅವನ ಅಂತ್ಯ ಆಗಿದೆ ಈ ಮೋಹದಿಂದಲೇ. ಈ ವಿಷಯ ನೆನಪಿರ್ಲಿ. ನಮ್ಮ ಊರನ್ನ ದಾಟಿ ಈ ಪದ್ಮನಾಭನ ಮಂಡಿಗೆ ಕಾಲಿಟ್ಟವರ ಗತಿ ಎಲ್ಲ ಇದೇ ಆಗೋದು. ಅರ್ಥ ಆಯ್ತಾ ನಿನ್ಗೆ? ಕಲೆಕ್ಟ್ರೆ, ಇನ್ನೇನ್ ಬೇಕಾದ್ರೆ ನಾನೇ ನೋಡ್ಕೋತೀನಿ. ಈ ಪದ್ಮನಾಭನ ನೆರದಲ್ಲಿ ಇನ್ನು ನೀನ್ ಕಾಲ್ ಕೂಡ ಇಡೋದಿಲ್ಲ. ನೋಡ್ತಾ ಇರು, ಹೇಳ್ತಾ ಇದ್ದೀನಿ, ನೆನಪಿಟ್ಕೋ. ವಾಸುನ ಕರಿಯೋ. ನಂದು ಊಟ ಆಯ್ತು, ಆದ್ರೆ ನಮ್ ರಘು ಅಣ್ಣಂದು ಇನ್ನೂ ಆಗಿಲ್ಲ. ಅಯ್ಯೋ ರಘು, ಇದೇನಾಯ್ತು ನಿನಗೆ? ಹೆದರ್ಕೊಳ್ಳೋದೇನೂ ಇಲ್ಲ, ಒಂದ್ ಸಣ್ಣ ಆಕ್ಸಿಡೆಂಟ್ ಆಯ್ತು. ಹೌದಾ? ಬಾ ಈ ಕಡೆ ಬಾ. ಇದು ಅಯ್ಯೋ ಹೌದಾ? ಅದಕ್ಕೊಂದು ಮಂತ್ರ ಇದೆ, ಹೇಳ್ತೀನಿ ಹೇಳು. ಓಂ ಕಾಳಿ ಭದ್ರಕಾಳಿ ಕಾಪಾಡಮ್ಮ, ಸರಿ ಮಾಡಮ್ಮ, ಈಗೊಮ್ಮೆ ಸರಿ ಮಾಡಮ್ಮ. ನೋಡಿದ್ಯಾ? ಸರಿ ಹೋಯ್ತು. ನೋಡಿದ್ಯಾ? ವಾಸವಣ್ಣ, ಇವನ್ ಇದುವರೆಗೂ ಏನು ತಿಂದಿಲ್ಲ. ನಾನ್ ಹಸಿವಾಗೋ ತರ ಮಾಡ್ತೀನಿ, ನೋಡ್ತಾ ಇರು. ನನ್ನ ಮುದ್ದು ಕಂದ ಆಡಿ ಬಾರೋ ನೀನು, ಹಸಿವಾಗಿದೆ ಹಪ್ಪಳ ಕೊಡಿರಿ ಮಗುವಿಗೆ. ಯಜಮಾನ್ರೆ, ಸಾಬಿ ಇದನ್ನಲ್ಲ SI ಸಲ್ಮಾ ಜೊತೆ ಸೇರಿ ನಮ್ ಗೂಡ್ಸ್ಗಳನ್ನೆಲ್ಲ ರೈಡ್ ಮಾಡಿಸಿ ಆ ಏರಿಯಾದಲ್ಲಿ ನಮ್ ಬಿಸ್ನೆಸ್ನೆಲ್ಲ ಇಲ್ದೇ ಇರೋ ತರ ಮಾಡ್ಬಿಟ್ಟಿದ್ದಾನೆ ಅವನು. ಅದ್ರ ಹಿಂದೆ ಯಾರಿದ್ದಾರೆ ಅಂತ ನಂಗೆ ಗೊತ್ತು ಯಜಮಾನ್ರಿ. ಆ ಮುರುಗನಿದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇರೋದು. ಅದೇ ಅವನು ಆಡ್ತೀನಿ ಅಂತ ನನ್ನ ಹತ್ರನೇ ಆಟ ಆಡ್ತಾ ಇದ್ದಾನೆ. ಬಾರ್ಡರ್ ಬಿಟ್ಟು ಹೋಗ್ಬಾರ್ದಂತೆ. ಈಗ ನಮ್ ಕೆಲ್ಸ ಆಗ್ಬೇಕು ಅಂದ್ರೆ ಯಾರ್ದಾದ್ರೂ ಕಾಲಿ ಹಿಡಿಲೇಬೇಕಲ್ವಾ? ಮತ್ತೆ ಯಾರಲ್ವಲ್ಲ ಅವನು, ನಮ್ ಸ್ವಂತದವನೇ ತಾನೇ ವಾಸು. ಅಲ್ಲ ಕಣೋ, ಈ ಬಿಸ್ನೆಸ್ ಎಲ್ಲ ಅವ್ನಿಗೆ ಇಷ್ಟಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ? ಅದಕ್ಕೆ ತಲೆ ಕೆಡಿಸ್ಕೋತಾ ಇರೋದು. ಮಗುವಿಗೆ ಮಗು, ನೀನ್ ಹೋಗಿ ಆಡ್ಕೊ ಮಗ, ಹೋಗೋ. ನಿನ್ ಬಗ್ಗೆನೇ ವಿಚಾರಿಸ್ತಾ ಇದ್ದೆ ಇವಾಗ ನಾನು. ಓಹೋ, ವಿಷಯ ಮಾತಾಡೋಕೆ ನಾನೇನು ದೇವತಾ ಮನುಷ್ಯನ? ಹೌದು, ಮತ್ತೆ
ಈ ಕುಟುಂಬಕ್ಕೆ ನೀನು ದೇವ್ರು ತಾನೆ. ಏ ವಾಸು, ಈ ಬಿಸ್ನೆಸ್ಸಲ್ಲಿ ಎಲ್ಲ ಸ್ವಲ್ಪ ಸಹಾಯ ಮಾಡ್ಬೋದಲ್ವಾ ಅಣ್ಣ, ನೀನು? ಅದೆಲ್ಲ ನಂಗೆ ಬೇಡ. ದುಡ್ಡು ಅನ್ನೋದು ಮನುಷ್ಯನ ಹಾಳು ಮಾಡಿಬಿಡುತ್ತೆ ಅಂತ ಮಹಾದೇವಮ್ಮ ಹೇಳ್ತಾರೆ. ಅದಕ್ಕೆ ನಾನು ಇಷ್ಟೊಂದು ಆರೋಗ್ಯವಾಗಿರೋದು. ಈಗ ಏನಿದೆಯೋ ಅದರಲ್ಲಿ ಈ ವಾಸು ಹ್ಯಾಪಿ. ತಗೊಳ್ಳಿ ನಿಮ್ ಬಿಸ್ನೆಸ್ದು ಪೂರ್ತಿ ಕೀ. ರಾಘವಣ್ಣ, ನೀವು ಹೇಳಿದಾಗೆ ಮಾಡಿದ್ದೀನಿ. ನಮ್ಮವನಲ್ವಾ ಕರ್ಕೊಂಡು ಬಂದಿದ್ದೀನಿ. ಹೊರಡ್ಲಾ? ನಮಸ್ಕಾರ. ಇಟ್ಕೊಳ್ಳೋ. ಏ ಅದನ್ನು ಇಲ್ಲಿ ಇಟ್ಬಿಡು. ಆ ಚೆಟ್ಟಿಯರ್ ಕಡೆಯಿಂದ ಲೋಡ್ ಬರ್ಬೇಕಿತ್ತಲ್ವಾ? ಒಂದ್ 4 ಕೂಡ ಬಂದಿತ್ತು. ಬಾಕಿ ಎಲ್ಲ ಚೆಕ್ ಪೋಸ್ಟ್ ಹತ್ರ ಇದೆ ಅಂತೆ. ಏನೋ ಮಾಮೂಲಿ ಕೊಡದೇ ಇದ್ರೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಮತ್ತೇನ್ ವಿಷಯ ನಂಗೆ ಗೊತ್ತಿಲ್ಲ. ಇವ್ನ ಅಲ್ಲೇ ಇದ್ನಲ್ಲ. ಯಾರು ಇವನ? ಅದಕ್ಕೆ ತಾನೇ ನಿನ್ನ ಹತ್ರ ಕೇಳ್ತಿರೋದು. ಓ, ನಿನ್ನನ್ನು ಕೇಳಿ ಏನ್ ಪ್ರಯೋಜನ? ನಿನ್ಗೆ ಯೂನಿಯನ್ ಕೆಲಸ ಏನು ಇಲ್ಲ, ಬರೀ ಗಾಡಿ ಓಡಿಸೋದಲ್ಲ. ಯಜಮಾನ್ರಿಗೇನೋ ಒಂಚೂರು ಅವಶ್ಯಕತೆ ಇತ್ತು ಅಂತ ಕರೆದಿದ್ರು. ಯಜಮಾನ್ರು ನಿನ್ಗೆ ಅವ್ರು ಯಾರಂತ ಕರೆಕ್ಟ್ ಆಗಿ ಗೊತ್ತೇ ಇಲ್ಲ, ಅದಕ್ಕೆ ಈಗ ಆಡ್ತಿದ್ಯಾ? ಹಾಗಲ್ಲ, ಅವ್ರು ಕರೆದು ನಂಗೇನಾದ್ರೂ ಕೆಲಸ ಹೇಳಿದ್ರೆ ಮಾಡಲ್ಲ ಅಂತ ಹೇಳಕ್ ನನ್ನಿಂದ ಆಗೋಲ್ಲ. ಅದು ಅಲ್ಲದೆ ಅವ್ರು ಹೇಳೋ ಯಾವ ಕೆಲಸನೂ ನಾನು ಮಾಡಲ್ಲ ಅಂತ ಹೇಳಿದ ಇರೋ ತರ ಆಗೋದಿಲ್ಲ. ನಾನು ಮಾಡ್ತೀನಿ. ನಮ್ ಡ್ರೈವರ್ ರಘುವಣ್ಣನ ಮುರುಗನ ಕಡೆಯವರೆಲ್ಲ ಹಿಡಿದು ಹಾಕಿದ್ದಾರೆ ಅಂತ ಹೇಳಿದ್ ನಾನು ಹೋಗದಿರ್ತೇನಾ? ವಾಸು, ಆ ನಿನ್ ಯಜಮಾನ ಮಾಡ್ತಿರೋ ಕೆಲಸದಲ್ಲಿ ನಿನ್ಗೆ ಗೊತ್ತಿಲ್ಲದೆ ಇರೋ 100 ಕೆಲಸಗಳಿರುತ್ತೆ. ನಿನ್ನನ್ನ ಅವನು ಉಪಯೋಗಿಸ್ಕೋತಿದ್ದಾನೆ, ನಿನ್ಗೆ ಅದು ಗೊತ್ತಾಗಲ್ಲ. ಏನ್ ಹಂಸಕ? ಬೇಡ, ನಿನ್ ಮನಸ್ಸು ಬದಲಾಯಿಸೋಕೆ ನನ್ನಿಂದ ಆಗಲ್ಲ. ಸರಿ, ಇವಾಗ ಕೆಲಸ ನೋಡೋಣ. ಇವತ್ತು ಒಂದು ಯೂನಿಯನ್ ಮೀಟಿಂಗ್ ಇದ್ದೆ ಅಂತ ಹೇಳಿದ್ದಾರೆ. ಆ ಮೀಟಿಂಗ್ಗೆ ನಾನು ಹೋಗ್ಲೇಬೇಕಾಗಿದೆ. ತಲೆ ಹೊಡೆದಾಕ್ತೀನಿ. ಏಯ್ ವಾಸು, ಅಲ್ಲಿ ನೀನು ಹೊಡೆದಾಟ ಮಾಡ್ತೀಯ, ನೀನ್ ಬೇಡ. ಹೌದಾ? ನಿಜ ಹೇಳ್ಬೇಕಂದ್ರೆ ನನ್ನ ಹತ್ರ ಎಲ್ಲ ಮಾತಾಡ್ಬೇಕಾಗಿರೋದು ಅವನ ಹತ್ರ. ನಮ್ ಪರವಾಗಿ ಮಾತಾಡ್ತೀನಿ ಅಂತ ಹೋಗಿ ನೀವು ಅಲ್ಲೇನು ಮಾಡೋದಿಲ್ಲ ಅಂತ ನಂಗೆ ಗೊತ್ತಿದೆ. ನಿನ್ ಬಾಯಿ ಕಡೆ. ಯಾಕೆ? ನಿನ್ ಬಾಯಿ ಏನಾಯ್ತು? ಯಾಕೆ ಬರ್ಬೇಕು? ಏನ್ ವಿಷಯ ಅಂತ ಹೇಳಿದ್ನಲ್ಲ. ನಾವೇನ್ ಕೂಗಾಡ್ತಾ ಇದ್ರೆ ಒಂದು ಕೆಲಸ ಆಗಲ್ಲ. ಈ ತರ ಕೂಗಾಡಿ ಕಿರ್ಚಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ರೆ ಮಾತ್ರ ಏನಾದ್ರೂ ಮಾಡಕ್ಕಾಗುತ್ತೆ, ಗೊತ್ತಾಯ್ತಾ? ಅವಕಾಶ ಸಿಗೋದು ಮಾತ್ರ ಮುಖ್ಯ ಅಲ್ಲ ರಾಜಶೇಖರ, ನಮ್ಮ ಡ್ರೈವರ್ಗಳ ರಕ್ಷಣೆನೂ ಮುಖ್ಯ. ರಕ್ಷಣೆ ಅಂತ ದಿನ ನಡಿಬೇಕಾಗಿರೋ ಕೆಲಸಗಳನ್ನ ನಿಲ್ಸೋಕ್ಕಾಗುತ್ತಾ? ನೋಡಿ ಸರ್, ನೀವು ಕೆಲಸ ಮಾಡೋರ ಹತ್ರ ಈ ತರ ಎಲ್ಲ ಮಾತಾಡಬಾರ್ದು. ಹೇಳಿದ್ರಿ ಸರಿ ಸುಮ್ನೆ ಮಾತಾಡಕ್ ಬಿಡಲ್ಲ ಇವ್ರು. ಅದೇ, ಈ ಕೆಲಸ ಮಾಡ್ತಾ ಸತ್ತೋಗಿರೋ ನಮ್ಮ ಡ್ರೈವರ್ ಮತ್ತು ಕೂಲಿಗಳ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕಂತ ನಾವೀಗ ಮಾತಾಡ್ತಾ ಇರೋದು. ಆ ವಿಷಯವನ್ನ ನಾನು ಒಪ್ಪೋದಿಲ್ಲ. ಅವರು ಕೆಲಸ ಮಾಡುವಾಗ ಕೂಲಿ ಕೊಟ್ಟು ಅವರು ಸತ್ತು ಹೋದ್ಮೇಲೆ ಅವರ ಕುಟುಂಬ ಬೇರೆ ನೋಡ್ಕೊಳ್ಬೇಕಾ ನಾವು? ಅಲ್ಲೇ ನಾವೆಲ್ಲ ದುಡ್ಡು ಹಾಕಿರೋ ಶೇರಲ್ಲಿ ತಾನೇ ನಮ್ಗೆ ಪರಿಹಾರ ಕೊಡೋದು. ನಿಮ್ ಸ್ವಂತ ಆಸ್ತಿಯಿಂದ ನಮ್ಗೆ ಪರಿಹಾರ ಕೊಡಲ್ವಲ್ಲ ನೀವು? ಹೇ ವಾಸು, ಏನು ನಿಲ್ಸ್ಬೇಕಾ? ಏನ್ ಮಾತಾಡಿದ್ರು ನಿಲ್ಸು. ಹೌದು, ಯಾವುದೇ ವಿಷಯ ರಬ್ಬರ್ ಬ್ಯಾಂಡ್ ತರ ಹೇಳೋಕೆ ಅಂತ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡಿ ಬೇಗ ಮುಗಿಸಿ. ಏನಪ್ಪ ಇವನು ರಾಜಶೇಖರ, ಈ ನೀತಿ ನಿಯಮಗಳೆಲ್ಲ ನಾವೀಗ ಹೊಸದಾಗಿ ಮಾಡಿರೋದಲ್ಲ, ಕಾಲಾನುಕಾಲದಿಂದ ನಡ್ಕೊಂಡು ಬಂದಿರೋ ನೀತಿ ನಿಯಮಗಳು ಇದು. ಅದನ್ನೇ ತಾನೇ ನಾನೀಗ ಬದಲಿ ಮಾಡ್ಬೇಕು ಅಂತ ಹೇಳೋದು. ರಾಜಶೇಖರ, ನೀನ್ ಮಾತಾಡ್ತಿರೋದು ಇದು ನಿಂದೇ ಮಾತಾ ಅಥವಾ? ನನ್ನ ಮಾತೆ ನನ್ನ ಯೂನಿಯನ್ ಮಾತು ಕೂಡ. ರಾಜಶೇಖರ್ ಮಾತು ಯೂನಿಯನ್ ಮಾತು ಆಗಿರ್ಬಹುದು, ಆದ್ರೆ ನಮ್ಮಲ್ಲಿ ಆಗಲ್ಲ. ನಮ್ಮ ಪಾರ್ಟಿಯವರು ಏನ್ ತೀರ್ಮಾನ ಮಾಡ್ತಾರೋ ಅದೇ ನನ್ನ ತೀರ್ಮಾನ. ಸರ್ವ ರಾಜಕಾರಣ ಮುಗಿಯೋ ಕಾಲ ಮುಗಿದು ಹೋಯ್ತು. ಇದು ಫ್ಯೂಡಲ್ ರೆವಲ್ಯೂಷನ್ ಆಗ್ತಾ ಇರೋ ಕಾಲ. ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲ್ಲ ಅಂದ್ರೆ ಆಫೀಸು ಇರಲ್ಲ, ಯೂನಿಯನ್ ಇರಲ್ಲ, ಅಂಗಡಿಗಳು ಇರಲ್ಲ, ಅಷ್ಟೇ. ಕೂಲಿ ಆಳುಗಳ ಬಗ್ಗೆ, ಯೂನಿಯನ್ ಬಗ್ಗೆ ಮಾತಾಡ್ಕೊಂಡು ನೀನ್ ಯಾವನು? ನನ್ ಕೈ ನೋಡಿದೀಯ ನೀನು? ಕಷ್ಟಪಟ್ಟು ಕೈಯೆಲ್ಲ ಸವೆಸ್ಕೊಂಡು ಕೆಲಸ ಮಾಡೋ ವರ್ಗ ನಮ್ದು, ತಿಳಿತಾ? ಕಷ್ಟಪಡೋ ವರ್ಗ. ನಿಂತರ ಕೆಲಸಗಳನ್ನ ಮಾಡಿಕೊಂಡು ಖಾದಿ ಹಾಕೊಂಡು ತಿರ್ಗೋರಲ್ಲ ನಾವು. ಕಷ್ಟಪಟ್ಟು ದುಡಿತೀವಿ. ನಮ್ ಕೈಗಳ ಬಗ್ಗೆ ಮಾತಾಡಿದ್ರೆ, ನಮ್ ವರ್ಗದ ಬಗ್ಗೆ ಮಾತಾಡಿದ್ರೆ ನಿನ್ ಖಾತೆ ಮುಗಿಸ್ತೀನಿ ನಾನು. ವಾಸು, ಮಾತಾಡಕ್ಕೆ ಬಿಡು ನನ್ನ. ಮಾತಾಡ್ತೀನಿ ನಾನು, ನೋಡ್ತೀನಿ ನಾನು. ಬಾಯಲಿ. ರಾಜಶೇಖರ, ಕಾರ್ಮಿಕ ವರ್ಗ ಒಂಥರ ಸಮುದ್ರ ಇದ್ದಾಗೆ, ತಿಳಿಯಾಗಿರುತ್ತೆ. ಅಲೆ ಎಬ್ಬಿಸಬಹುದು, ಹುಷಾರ್.
ಮತ್ತೆ ಆ, ಜ್ಯೋತಿ ತುಂಬಾ ಬಂದ್ಬಿಟ್ಟಿದ್ದಾಳೆ ಚೆನ್ನಾಗೈತೆ. ಸೌದಿಯಿಂದ. ದಿನದ ಹಾ. ನಂತರ ಬರ್ತಾ ಇದ್ದೀನಿ. ಬಂದು. ಬಾ, ಬಾ. ಹಾಯ್. ಹೇಗಿದೀಯಾ? ಹೇಗಿದೆಯೇ? ಓ ಮಕ್ಕಳೇ ಬಂದ್ಬಿಟ್ರ ನೀವೆಲ್ಲ? ಈಗ ಬಂದ್ವಿ. ಶಬ್ದ ಕೇಳಿಸ್ಕೊಂಡು ನಾನ್ ಪೊಲೀಸ್ ಅನ್ಕೊಂಡ್ಬಿಟ್ಟೆ. ಇದು ರೌಡಿ ಮನೆ ತಾನೇ? ಈ ಚಾಲ ಮಾರ್ಕೆಟ್ ರೌಡಿ ಮನೆಗೆ ಯಾವ ಪೊಲೀಸ್ ಬರೋದಿಲ್ಲ. ಈ ಮಾರ್ಕೆಟ್ ಮ್ಯಾನ್ ಮನೆಗ್ ಬಂದ್ರೆ ಏನು ಪ್ರಯೋಜನ ಇಲ್ಲ ಅಂತ ಪೊಲೀಸ್ ಗೊತ್ತಿದೆ. ಹಾ, ಹಾ. ಎಸ್ ಟಿ ಬೂತ್ ಇದೆಯಾ? ವಾಸು ಅಮ್ಮ ಏನಾರು ಕೆಲ್ಸ ಆಯ್ತಾ? ಆಗಿಲ್ಲ ಏನಿಲ್ಲಮ್ಮ. ಏ ಸುಧಾ, ನೀ ಏನ್ ನೋಡ್ಕೊಂಡ್ ನಿಂತಿದ್ಯಾ? ಅಡ್ಗೆಗೆ ಸಹಾಯ ಮಾಡ್ಬಾ. ಬರ್ತೀನಮ್ಮ. ನೀವು ಮಾತಾಡ್ತೀರಿ, ಅಮ್ಮ ನಂಗೊಂಚೂರು ಊಟ ಬಡಿಸ್ಕೊಡಿ. ನೀವು ಮಾತಾಡ್ತೀರಿ? ಬರ್ತೀನಿ. 31 ಎಕರೆ ಈ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ಈ ಜಾಗದಲ್ಲಿ ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಕಟ್ಟಬಹುದು. ನಮ್ಮ ಪ್ರಾಜೆಕ್ಟ್ಗೆಲ್ಲ ತುಂಬಾ ಚೆನ್ನಾಗಿದೆ ಇದು. ನೋಡು ನೋಡು, ಪೇಪರಲ್ಲಿ ಏನ್ ಬಂದಿದೆ ನೋಡು. ನೋಡು, ಆ ಕೊಲೆ ಬಗ್ಗೆ ನಮ್ಮ ಊರ್ ಬಗ್ಗೆ ಎಲ್ಲ ಬರ್ತಿದಾರೆ ನೋಡು. ಇನ್ನೇನ್ ಮುಗೀತು ನಮ್ ಕತೆ. ಅರಮನೆನು ನಮ್ ಕೈಯಿಂದ ಹೋಗ್ಬಿಡ್ತು, ಇನ್ನೇನು ಉಳಿದಿಲ್ಲ. ಟೆನ್ಷನ್ ಎಲ್ಲ ಮಾಡ್ಕೋಬೇಡ. ಪೇಪರಲ್ಲಿ ನ್ಯೂಸ್ ಬಂತು ಅಂತ ಟೆನ್ಷನ್ ಮಾಡ್ಕೋತಾರ? ಇದಕ್ಕಿಂತ ಸೀರಿಯಸ್ ಆಗಿರೋ ನ್ಯೂಸ್ ಬಂದಿತ್ತು ತಾನೆ? ಇದರಿಂದ ಏನಾಗುತ್ತೆ? ಅಯ್ಯೋ ನನ್ ಸುಧಾಕರ, ಸರಿಯಾಗಿ ಏನ್ ಬಂದಿದೆ ಅಂತ ಸ್ವಲ್ಪ ಓದು. ಪಿಕ್ಚರ್ ಮಾಡ್ತಾರಂತೆ, ಪಿಕ್ಚರ್. ಏನು ಪಿಕ್ಚರ್ ಟಿವಿಯಲ್ಲಿ ಪಿಕ್ಚರ್ ಮಾಡ್ತಾರಂತೆ. ಟೀಚರ್ ಅಯ್ಯೋ ಹಾಳಾದು, ಎಲ್ಲಿಂದ ಏನಾಯ್ತು? ನನ್ಗೊಂದು ಅನುಮಾನ, ಈ ರಿಪೋರ್ಟರ್ ಜೋಸೆಫ್ ಕಡೆಯವನ ಅಂತ. ಅಯ್ಯೋ ಈ ರೀತಿ ಕೇಸ್ ಗೀಸ್ ಮಾಡೋದನ್ನ ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ನಾನ್ ಹೇಳ್ತೇನೆ ಕೇಳು. ಈ ಕೇಸ್ ಬಗ್ಗೆ ಮಾತಾಡ್ಕೊಂಡು ನೀನ್ ಇನ್ಮೇಲೆ ಇಲ್ಲಿ ಕಾಲಿಟ್ಕೊಡು. ಏನಂದ್ರೆ? ಯಾಕೆ ಹೇಳಿದ ಅರ್ಥ ಆಗ್ಲಿಲ್ವಾ? ಇಲ್ಲೀಗಲ್ ಅರಮನೆ ಬಗ್ಗೆ ಮಾತಾಡ್ಕೊಂಡು ಪದ್ಮನಾಭನ್ ಮನೆಗೆ ಕಾಲಿಟ್ಕೊಡು. ಅದನ್ನ ಹೇಳಕ್ ನೀನ್ಯಾರೋ ಪರದೇಶಿ ನಾಯಿ. ತಿರುಗಿ ಕೊಟ್ಟೆ ಜಾಗದ ಸಲುವಾಗಿ ಖರ್ಚು ಮಾಡಿರೋ ದುಡ್ಡು ಬಡ್ಡಿ ಸಮೇತ ವಸೂಲ್ ಮಾಡ್ತೀನಿ ನಾನು. ನೋಡಿದ್ರು ನೀನು ವಸೂಲ್ ಮಾಡೇ ಮಾಡ್ತೀನಿ. ಪುಟ್ಟಿ ಯಾರು ಅಂತ ಅವ್ನಿಗೆ ಬಿಡ್ರು. ತೋರ್ಸ್ತೀನಿ ನನ್ನ ಮಗನಿಗೆ ಪಾಪ ಯಾರು ಅಂತ. ಬನ್ರಿ. ಬನ್ನಿ, ಸಮಾಧಾನ ಮಾಡ್ಕೊಳ್ಳಿ. ಸಾಹೇಬ್ರೆ, ಬಾಪುಟ್ಟಿ ಅಂತ ಏನ್ ಮಾತಾಡ್ತಾನ ಅವನು? ನಾನ್ ಬಾಪುಟ್ಟಿ ಹಾಜಿ ಅಂತ ಹೇಳೋ. ಅವನು ಜಾಗಕ್ಕೆ ಯಜಮಾನ ಆದ್ರೆ ನಾನು ಇಡೀ ದುನಿಯಾಕ್ಕೆ ಸುಲ್ತಾನ ಅಂತ ಹೇಳೋ. ಅಜರೆ ಪ್ಲೀಸ್ ನನ್ನ ಮಾತು ಕೇಳಿ. ಬೇಡ, ಏನು ಹೇಳ್ಬೇಡ. ಇವಾಗ ನಾನ್ ಹೇಳ್ತೀನಿ, ನೀನ್ ಕೇಳ್ಬೇಕು ಅಷ್ಟೇ. ಅಜಯ್ ಅವರೇ, ನೀವು ಹೇಳೋ ಸರಿನೇ. ಆದ್ರೆ ನಾವೇನಾದ್ರೂ ಒಂಚೂರು ಅನುಸರಿಸ್ಕೊಂಡು ಹೋದ್ರೆ ಮಾತ್ರ ಎಲ್ಲ ಸಮಾಧಾನವಾಗಿರುತ್ತೆ. ದುಡ್ಡಿನಿಂದ ಎಲ್ಲ ಕೊಂಡ್ಕೊಳಕ್ ಆಗೋದಿಲ್ಲ. ಅಣ್ಣ ಅಣ್ಣ ಅಂತ ಕರೆಯೋ ಒಂದು ದೊಡ್ಡ ಪಡೆನೇ ಇದೆ ಅವ್ರ ಹತ್ರ ಈಗ. ಓ ದೊಡ್ಡ ವಿಷಯ. ಹಾಜಿಯವರೇ ಪ್ಲೀಸ್, ಅವ್ರು ಹೇಳೋದ್ರಲ್ಲೂ ವಿಷಯ ಇದೆ. ಹೋಗು, ನನ್ಗೇನು ಹೇಳ್ಬೇಡ. ಹಾಜಿಯವ್ರೆ, ನಾನು ಹೇಳೋದನ್ನ ಒಂಚೂರು ಕೇಳಿ. ಇಲ್ಲಿಗಲ್ ಅರಮನೆ ಜಾಗದಲ್ಲಿ ಎದುರು ನಿಂತಿರೋದು ಜೋಸೆಫ್ ಥಾಮಸ್. ಅವ್ರ ಎದುರುಗಡೆ ನಿಂತ್ಕೊಂಡು ಯಾರಿಗೂ ಮಾತಾಡಕ್ಕಾಗಲ್ಲ. ಇದನ್ನ ತಿಳ್ಕೊಂಡ್ಬಿಡಿ ನೀವು. ಅದಕ್ಕೆ ಅಂತ ನಾನು ಸುರಿದಿರೋ ಕೋಟಿ ರೂಪಾಯಿಗಳನ್ನು ಮರ್ತು ಹೋಗ್ಬೇಕು ಅಷ್ಟೇ. ಅದು ನಿಮ್ಮ ಉದ್ದೇಶ. ಇಲ್ಲಿ ಯಾರಿಗೂ ಯಾವ ನಸನೂ ಆಗೋದಿಲ್ಲ. ಜೋಸೆಫ್ನ ವಿರುದ್ಧ ಕಟ್ಕೊಳ್ಳೋದು ಅಂತಂದ್ರೆ ಬೇಸಿಕಲಿ ಅಣ್ಣನ ಜೊತೆ ಇರೋದು ಅಂತ. ಆ ವಿರೋಧಗಳೇ ಬೇರೆ ಬೇರೆ. ಆದ್ರೆ ಮುಂದೆ ಏನ್ ನಡೆಯುತ್ತೆ ಅಂತ ನಾನು ನಿನಗೆ ಹೇಳ್ಬೇಕಾಗಿಲ್ಲ ತಾನೆ. ಅದಕ್ಕೋಸ್ಕರನೇ ನಮಗೂ ಕೂಡ ಅಣ್ಣನ ಮುಂದೆ ಒಬ್ಬ ಶಿಖಂಡಿನ ಅವಶ್ಯಕತೆ ಇದೆ. ನೇರವಾಗಿ ಏನು ಅಂತ ಹೇಳಕ್ಕಾಗದೇ ಇರೋಂಥವನು ಅಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ವರ್ಷಗಳಿಂದ ನೀನು ಅಬಕಾರಿ ಬಿಸ್ನೆಸ್ ಮಾಡ್ತಾ ಇದ್ದೆ, ನಿನ್ಗೆ ಎಷ್ಟು ಗೊತ್ತಾಗಲ್ವಾ? ಆ ಕಡೆ ಬಾರ್ಡರ್ ಅಲ್ಲಿ ಯಾರಿದಾನೆ ಹೇಳಿ ನೋಡೋಣ. ಅವನ್ನೇ ನಾನು ಹೇಳಿದ್ದು. ಈ ರೀತಿ ಒಗಟಾಗಿ ಮಾತಾಡೋದಕ್ಕಿಂತ ವಿಷಯ ಏನಂತ ಹೇಳ ಮಾರಾಯ ನೀನು. ಸ್ವಲ್ಪ ತಾಳ್ಮೆ ತಗೊಳ್ಳಿ ಹಾಜಿಯವರೇ. ಏನ್ ಮಾಡ್ತೀನಿ ಗೊತ್ತಿದ್ಯಾ ನಿನ್ಗೆ? ಸಾಯಿಸಿ ಬಿಸಾಕ್ಬಿಡ್ತೀನಿ. ಬನ್ನಿ ಹಾಜಿ ಅವ್ರೆ, ನಿಮ್ಗೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏ ಮಾರ್ತಾಂಡ, ಯಜಮಾನಂದು ಜಾಸ್ತಿ ಆಗೋಯ್ತು, ತಡ್ಕೊಳಕ್ಕೆ ಆಗ್ತಾ ಇಲ್ಲ ನಂಗೆ. ಸತ್ಯ ಹೇಳ್ಬೇಕು ಅಂತಂದ್ರೆ ಇದು ದೇಹಗಳ ಮಧ್ಯೆ ಜಗಳ ಅಲ್ಲ. ನಮ್ಮ ಯಜಮಾನರು ಎಷ್ಟೇ ಆದ್ರೂ ಹೇಳ್ತಾ ಇದ್ರು ಅದನ್ನ ನೀವು ಸ್ವಲ್ಪ ಸುಮ್ಮನಿರ್ತೀಯ ನೀನು? ಯಜಮಾನ
ಏ ಹಾಜಿ ಹೇಳಿ ಬಿಡಪ್ಪ, ಇವರೆಲ್ಲ ಹೇಳ್ತಿರೋದು ನಿಜಾನೇ. ಅವನ ಹತ್ರ ಒಂದು ದೊಡ್ಡ ಪಡೆನೇ ಇದೆ ಅಂತ ವಿಷಯನ ನನ್ನ ಅಪ್ಪ ನನಗೆ ಹೇಳಿದ್ದಾರೆ. ಅಲ್ಲಿ ಯಜಮಾನ್ರನ್ನ ನೇರವಾಗಿ ಭೇಟಿಯಾಗೋದು ಸ್ವಲ್ಪ ಕಷ್ಟನೇ ಅನ್ಸುತ್ತೆ. ಅದಕ್ಕಾಗಿ ಇದೆಲ್ಲ ಸೆಟಪ್ ಮಾಡ್ತಿರೋದು ನಾನು. ನೀವು ಹೇಳ್ತಿರೋದೆಲ್ಲ ಸರಿ ಇದೆ, ಆದ್ರೆ ಹೇಗೆ? ಸದ್ಯದ ನಮ್ಮ ತೊಂದರೆ ಎಂದೇ ಜೋಸೆಫ್, ಮಾರ್ತಾಂಡನಿಗೆ ತೊಂದರೆ ಎಂದೇ ಯಜಮಾನರು. ಹೌದು, ಇವರು ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದಾರೆ. ಹಳೆ ವಿಷಯಕ್ಕೆ ಯಾವಾಗಲೂ ಮಾಡ್ತಾ ಇರೋ ತಪ್ಪಿಗೆ ಹಿಡ್ಕೊಂಡು ದ್ವೇಷ ಸಾಧಿಸ್ತಾ ಇರ್ತಾರೆ ಇವರು. ಈ ಜೋಸೆಫ್ ಬಗ್ಗೆ ನೀವು ಏನಾದ್ರೂ ಒಂದು ಪರಿಹಾರ ಹುಡುಕ್ಲೇಬೇಕು, ಇಲ್ಲಾಂದ್ರೆ ಸರಿಯಾಗಿರೋದಿಲ್ಲ ನೋಡಿ. ಮುರುಘಾ ನನ್ನನ್ನು ಕಾಪಾಡಪ್ಪ. MLA ಸಾರ್, ಎರಡು ಸ್ನೇಹಿತರ ಮಧ್ಯ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನ ಸಾಯಿಸ್ಬಿಟ್ರೆ ಅರ್ಥ ಆಗಿಲ್ಲ ಅಲ್ವಾ? ನಾನ್ ಹೇಳ್ತೀನಿ. ಪ್ಲಾನ್ ಹೀಗಿದೆ, ಅಂದ್ರೆ ಜೋಸೆಫ್ ಥಾಮಸ್ನ ಈ ಯಜಮಾನ ಕೊಲೆ ಮಾಡ್ಬಿಟ್ರೆ ನಂಬಿಕೆ ಬರ್ಲಿಲ್ವಾ? ಅದು ಹೇಗೆ ಅಂದ್ರೆ, ನಿನ್ನೆ ತನಕ ಈ ಯಜಮಾನ್ರ ಮನೆಯಲ್ಲಿ ನಾಯಿಗಳಾಗಿರುವ MLA MP-ಗಳು ಈಗ ನಾನಿರೋ ಕಡೆ ಬಂದ್ರೆ ಸಾಕು. ಸ್ವಲ್ಪ ಸುಮ್ನಿರಪ್ಪ, ನೀನ್ ಹೇಳು. ಹಿಂಗೆ ಇಲ್ಲಿ ಬಾಯಿ ಕಡೆ ಹಾಜಿ, ನೀನು ತುಂಬಾ ಯೋಚನೆ ಮಾಡ್ಬೇಡ. ಆ ಅರಮನೆ ವಿಷಯ ಮಾತಾಡೋಕೆ ಜೋಸೆಫ್ ನಿಮ್ ಯಜಮಾನ್ರು ಫೇಸ್ ಟು ಫೇಸ್ ಬಂದ್ರೆ ಅಷ್ಟೇ ಸಾಕು. ಮಿಕ್ಕಿದ್ದು ಈ ಮಾರ್ತಂಡ ನೋಡ್ಕೋತಾನೆ. ಕರೀರಿ. ರವಿ, ನೀನ್ ಏನೇಳಿ ನಿಂತ್ಕೋ. ಆಯ್ತು. ಏನು ನನ್ನ ನೋಡ್ಬೇಕಂತ ಅಂದಿಯಂತೆ? ಹೌದು, ಬೇಡ ಅಂತ ನಾನು ನಿರ್ಧಾರ ಮಾಡಿದ್ರು ಕೂಡ ಕೆಲವು ವಿಷಯ ಬಿಡದ ಹಾಗೆ ಹಿಂದೇನೆ ಬರುತ್ತೆ. ನೀನು ನೇರವಾಗಿ ಮಾತಾಡಬೇಕು ಅಂತ ಅಂದಾಗ್ಲೇ ನಾನು ಅನ್ಕೊಂಡೆ. ಗೋವಿಂದ, ಆ ಅರಮನೆದ ಜಾಗದ ವಿಷಯಕ್ಕೆ ಮಾತಾಡ್ಬೇಕಂತ ಇಲ್ಲಿಗೆ ಬಂದಿದ್ರೆ ಐ ಆಮ್ ಸಾರಿ, ನಾವಿಲ್ಲಿಗೆ ನಿಲ್ಸೋಣ. ಜೋಸೆಫ್, ನಾನು ನೋ, ಅವನು ಮಿತ್ರ ನಂಬೋದ್ರಿನ ಕೊಂದು ಮಾತ್ರಕ್ಕೆ ಎಲ್ಲರನ್ನು ಕೊಲ್ತೀನಿ ಅನ್ನೋ ಅಹಂಕಾರ ಬೇಡ. ಇಲ್ಲಿ ಎಲ್ಲವೂ ನೀನು ಅಂದ್ಕೊಂಡಿರೋ ಹಾಗಿಲ್ಲ. ಈ ಮಣ್ಣಿನ ಕಲ್ಚರ್, ಸಂಸ್ಕಾರ ಎಲ್ಲ ಸ್ವಲ್ಪ ಬೇರೆನೇ ಇದೆ. ಅದರ ಸುದ್ದಿಗೆ ಹೋದ್ರೆ ಕೊಂದು ಹಾಕೋಕೆ ಕಾಯ್ತಾ ಇರೋ ರಣಹದ್ದುಗಳ ಜೊತೆ ನೀನಿದ್ದೀಯಾ? ಅದೆಲ್ಲ ಗೊತ್ತಿದೆ. ಜಾಗ ಅವರ ಹೆಸರು ಆಯ್ತು ಅನ್ನೋ ಕಾರಣಕ್ಕೆ ನನ್ ಮಿತ್ರ ನಂಬೋದ್ರಿನ ಕೊಂದಿರೋದು ನಿನ್ ಜನನೇ ಅಂತ ನನ್ ಗೊತ್ತು. ಅದನ್ನ ಈ ಜೋಸೆಫ್ ಪ್ರೂವ್ ಮಾಡ್ತಾನೆ. ಇಲ್ಲ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ಎಂತ ಟೈಮಿಂಗ್ ಅಪ್ಪ, ನೋಡ್ರಪ್ಪ, ಇದು ಕರುಣಾ ಗ್ರೂಪ್ ಆಫ್ ಕಂಪನಿ ಚೇರ್ಮನ್ ಅವರ ಕೊಲೆ ಪಾತಕಗಳು ಕ್ಯಾಮೆರಾದಲ್ಲಿ ಸರಿಯಾಗಿದ್ದಾರೆ. ಕೇರಳ ಪೊಲೀಸ್ ಈ ಸಾಧನೆಯನ್ನು ಮಾಡಿದ್ದಾರೆ. ನೋಡಿ ಸರ್, ಈ ಕ್ಯಾಮೆರಾ ಟೆಕ್ನಿಕ್ ಹೇಗಿದೆ ಅಂತ ನೋಡಿ, ಸ್ವಲ್ಪ ನೋಡಿ ಸರ್. ಬಿಡಿ ಇದನ್ನ, ಎವಿಡೆನ್ಸ್ ನಮ್ಮ ಹತ್ರ ಇರ್ಲಿ. ಹಿಡೀರಪ್ಪ ಅವನನ್ನ.
ಯಾಕಿರ್ಬಹುದು ವಾಸು ಅಣ್ಣ ಅಪ್ಪನ್ ಕೊಂದಿದ್ದು? ಇಷ್ಟು ದೊಡ್ಡ ಮೋಸ ಮಾಡ್ಬಿಟ್ರಲ್ಲ. ಅವರಿಗೆ ಎಷ್ಟು ದ್ವೇಷ ಇದೆ ಅಂತ ನನಗೆ ಗೊತ್ತಿದ್ರೆ ಆ ಕಾಂಪ್ರಮೈಸ್ ಮೀಟಿಂಗ್ಗೆ ನಾನು ಅಪ್ಪನ್ ಕಳಿಸ್ತಾನೆ ಇರ್ಲಿಲ್ಲ. ಅರಮನೆ ಜಾಗ ಮಾತ್ರ ಅಲ್ಲ, ಬೇಕು ಅಂದ್ರೆ ಏಕರ್ ಗಟ್ಲೆ ಜಾಗ ಕೊಡ್ಬೋದಿತ್ತು. ಆದ್ರೆ ಹೋಗಿರೋ ನಮ್ಮ ಅಪ್ಪನ್ ವಾಪಸ್ ಕೊಡೋಕಾಗತ್ತ ಅವರಿಗೆ? ನಿನ್ನ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ನಿಜವಾಗ್ಲೂ ಇಲ್ಲ. ಆದ್ರೆ ಒಂದ್ ಮಾತು ಹೇಳಬಲ್ಲೆ, ಆ ಯಜಮಾನ ಈ ತರ ಮಾಡೋಕೆ ಸಾಧ್ಯನೇ ಇಲ್ಲ. ವಾಸುಗೆ ಹಾಗೆ ಅನಿಸ್ತಿದೆ. ನಿಂಗೆ ಗೊತ್ತಿಲ್ಲ, ಅವನೊಬ್ಬ ವಿಷ ಜಂತು. ಅವನಿಗೆ ಏನಾದರೂ ದಕ್ಕಲಿಲ್ಲ ಅಂದ್ರೆ ಅವನು ಏನು ಬೇಕಾದರೂ ಮಾಡ್ತಾನೆ. ಇಲ್ಲ, ಅಣ್ಣಾಗ್ ಮಾಡೋಕೆ ಸಾಧ್ಯ ಇಲ್ಲ. ವಾಪಸ್ ಮಾತಾಡ್ಬೇಡ ನನ್ನ ಹತ್ರ. ನಿನಗೆ ಅರಿವು ಆಗೋ ಮೊದಲು ನಿನಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಸತ್ಯಗಳು ನನಗೆ ಗೊತ್ತಿವೆ. ಅದನ್ನು ಕೇಳು ನೀನು. ನಿನ್ನ ತಂದೆ ತಾಯಿ ಯಾಕೆ ನೇಣು ಹಾಕ್ಕೊಂಡ್ರು ಅನ್ನೋದು ನಿನಗೇನು ಗೊತ್ತಾಗೋದು ಬೇಡವೇನೋ ಹೇಳು ನನಗೆ. ಚಾಲ ಮಾರ್ಕೆಟಲ್ಲಿ ಎಲ್ಲದನ್ನು ನೋಡ್ಕೊಳ್ಳೋದಕ್ಕೆ 4 ಜನ ಯಜಮಾನರುಗಳಿದ್ರು. ನಿನ್ನಪ್ಪ ಕರ್ಣ, ಗೋವಿಂದ, ಹಂಸ ಮತ್ತೆ ನನ್ನ ಜೋಸೆಫ್. ಅದರಲ್ಲಿ ಎಲ್ರಿಗೂ ಅಚ್ಚುಮೆಚ್ಚು ಕರ್ಣ ಆಗಿದ್ದ. ನಿಂಗೆ ಗೊತ್ತಾ? ಕೂಲಿ ಆಳುಗಳಿಗೆ ಮಾತ್ರ ಅಲ್ಲ, ಯಜಮಾನರುಗಳಿಗೂ ಕರ್ಣ ಅಂದ್ರೆ ಬಹಳ ಇಷ್ಟ. ಅವ್ರಿಗೆ ಸಿಗ್ತಾ ಇದ್ದಿದ್ದ ಚಿಕ್ಕ ಸಂಬಳದಲ್ಲೇ ಕೂಡ್ಸಿ ಎಲ್ಲವನ್ನು ಮಾಡ್ಕೊಳ್ತಿದ್ರು. ಜೋಸೆಫ್ ಮತ್ತು ಕರ್ಣ ಇಬ್ರು ತುಂಬಾ ಚೆನ್ನಾಗಿದ್ರು. ಒಂದ್ ದಿವಸ ಇದ್ದಕ್ಕಿದ್ದ ಹಾಗೆ ಕೆಲಸ ಮಾಡುವಾಗ ಕರ್ಣನ ಕೈ ಕಾಲು ಎಲ್ಲ ತಿರ್ಸ್ಕೊಂಡ್ಬಿಡ್ತು. ಆವಾಗಿಂದ ಅವನಿಗೆ ಏನ್ ಮಾಡೋಕ್ಕೂ ಕಷ್ಟ ಆಗ್ತಾ ಇತ್ತು. ಅವರುಗಳು ಮಾಡ್ತಿದ್ದ ಯಾವ ಬಿಸ್ನೆಸ್ ಕೈ ಹತ್ತಾ ಇರಲಿಲ್ಲ. ಈ ತರದ ಟೈಮಲ್ಲಿ ಕರ್ಣನು ಒಂದು ಚಿಕ್ಕ ಬಿಸ್ನೆಸ್ ಶುರು ಮಾಡೋಣ ಅಂತ ಮಾಡಿದ. ಕರ್ಣನಿಗೆ ಈ ತರದ ಗಾಯಗಳಾಗಿರುವಾಗ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಎಲ್ಲಾ ಕೂಲಿ ಆಳುಗಳು ಶೇರ್ ಹಣದಿಂದ ತೆಗಿಬೇಕು ಅಂತ ನಿರ್ಧಾರ ಮಾಡಿದ್ರು. ಹೀಗೆ ಒಗ್ಗಟ್ಟಾಗಿದ್ದ ಅವರೆಲ್ಲರೂ ಸೇರಿ ಕರ್ಣನಿಗೆ ಸಹಾಯ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಅವರೀಗ ಅವರೆಲ್ಲರೂ ತಮ್ಮ ತಮ್ಮ ಶಕ್ತಿಗೆ ಅನುಸಾರವಾಗಿ ಎಲ್ಲರೂ ಸೇರಿ ಹಣವನ್ನ ಕೂಡಿಸುವುದಕ್ಕೆ ಪ್ರಯತ್ನವನ್ನ ಮಾಡೋದಕ್ಕೆ ಅವರೀಗ ಮುಂದಾದ್ರು. ಹಣವನ್ನ ಸಂಗ್ರಹ ಮಾಡೋದಕ್ಕೆ ಶುರು ಮಾಡಿದ್ರು ಅವರು. ಆದಿಶಾಲ ದಿವಾಕರನ್ 450 ರೂಪಾಯಿ, ಮನಿ ಸ್ಟೋರ್ ಬಾಬು 600 ರೂಪಾಯಿ, 600 ರೂಪಾಯಿ. ಆರ್ಮುಗನ್ ಚೆಟ್ಟಿಯಾರ್ 2500 ಚೆಟ್ಟಿಯಾರ್ 2500 ರೂಪಾಯಿ. ಕಾಸಿಮ್ರು 2250 ರೂಪಾಯಿ, 2250 ರೂಪಾಯಿ, 280 ರೂಪಾಯಿ, 250. ಅದ್ ಬೇಡ ಜೋಸೆಫ್ ಅಣ್ಣ, ಅದನ್ನ ಆಗಲ್ಲ ಬರಿಬೇಡಿ. ಜೋಸೆಫ್. ದುಡ್ಡು ಕೊಟ್ಟಿರೋರು ಯಾರೇ ಆಗಿರ್ಬೋದು, ಅದು ಎಷ್ಟೇ ಆಗಿರ್ಲಿ ಅದ್ರ ಲೆಕ್ಕ ಬರ್ದಿಡು. ಹಣವನ್ನು ನಾನು ವಾಪಸ್ ಕೊಡುವಾಗ ಅದಕ್ಕೆ ಇನ್ನೂ ಸ್ವಲ್ಪ ಏನಾದರೂ ಸೇರಿಸಿ ವಾಪಸ್ ಕೊಡ್ತೀನಿ. ಅದು ಸರಿ ಕಾರಣ. ಆದರೆ ಈ ಹಣ ಕೊಟ್ಟಿರೋರಲ್ಲಿ ಯಾರು ಇದನ್ನು ವಾಪಸ್ ಬಯಸೋದಿಲ್ಲ. ಆ ಸುಲೋಚನಾ, ತಗೋ ಇದನ್ನ ಭದ್ರವಾಗಿ ಒಳಗಡೆ ಇಡು. ಹೋಗು, ಇದನ್ನು ಹುಷಾರಾಗಿಟ್ಟಿಡು. ಏಯ್, ಅದು ಬೇಡ. ನಿಮ್ಮ ಹತ್ರ ದುಡ್ಡಿದೆ ಅಂತ ಎಲ್ರಿಗೂ ಗೊತ್ತು, ಹುಷಾರಾಗಿರ್ಬೇಕು. ಹೇಗೆ ದುಡ್ಡು ಇದೆ ಅಂತ ಗೊತ್ತೋ ಎಲ್ರಿಗೂ ಅದು ಎಲ್ಲಿಂದ ಬಂದಿದೆ ಅಂತಾನು ಗೊತ್ತಿದೆ. ಮನಸ್ಸಾಕ್ಷಿ ಇರೋರು ಯಾರು ಆ ದುಡ್ಡು ಮುಟ್ಟಲ್ಲ. ಸುಮ್ನೆ ಯಾಕೆ ಅನುಮಾನ ಪಡ್ತೀಯ ನೀನು? ಅಲ್ಲ, ನಾನ್ ಹೇಳ್ದೆ ಅಷ್ಟೇ. ಸುಲೋಚನಾ, ಹಣ ತಗೊಂಡ್ ಬಾ. ಸರಿ, ನಾವೀಗ ಹೊರಡೋಣ. ತುಂಬಾ ಕೆಲಸಗಳಿವೆ, ಅವ್ರು ನಮಗೋಸ್ಕರ ಕಾಯ್ತಾ ಇರ್ಬೋದು. ಸುಲೋಚನಾ, ಟೈಮ್ ಆಗ್ತದೆ, ಬೇಗ ತಗೊಂಡ್ ಬಾ. ಜೋಸೆಫ್ ಅಣ್ಣ, ಆ ದುಡ್ಡು ಕಾಣ್ತಾ ಇಲ್ಲ. ಹೋಗು, ಸರಿಯಾಗಿ ನೋಡಿ ಎಲ್ಲ ಕಡೆ. ನಾನು ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಇಲ್ಲ. ಹಂಸಿಕಾ, ಏನಾಯ್ತು ನಿಮ್ಗೆ? ಏನಾಯ್ತು? ಕರ್ಣ, ಇರೋ ಒಬ್ಬನ್ ಬಿಟ್ಟು ನಾವು ಹೇಗ್ ಹೋಗೋಕ್ಕಾಗತ್ತೆ? ನಾವು ಹೋಗ್ಬಿಟ್ರೆ ಯಾರಿದ್ದಾರೆ ಇವರಿಗೆ? ಬೇಡ, ಇವನ್ನ ತಬ್ಬಲಿ ಮಾಡಿ
ಒಂಟಿ ಮಾಡೋದ್ ಬೇಡ. ಏನ್ ಹೇಳ್ತಾ ಇದೀಯ? ನಾವಿಬ್ರು ಮಾತ್ರ ಹೋಗ್ಬೇಕಂತ ಗಟ್ಟಿ ಮನ್ಸು ಮಾಡ್ಕೊಂಡಿವಿ. ಏನು ಗೊತ್ತಾಗೋದಿಲ್ಲ, ಹೇಗೆ ಮಾಡೋದು? ನಾವಿರನ್ನು ಬಿಟ್ಟು ಹೋಗಲೇಬೇಕು. ನಮ್ಮ ಮಕ್ಕಳನ್ನು ನಾವೇ, ನಮಗಿದೆಲ್ಲ ಸಾಧ್ಯ ಆಗ್ತಾ ಇಲ್ಲ. ಯಾರು ಇಲ್ಲ ಅಂದ್ರೆ ಚಲಾ ಮಾರ್ಕೆಟ್ ಇದ್ದೇ ಇದೆ ಅಲ್ಲಿ. ಇವರು ಅನಾಥ ಆಗೋದೇ ಇಲ್ಲ. ಈಗ ಯಾರು ಇಲ್ಲದೆ ಇದ್ರೂ ಪರವಾಗಿಲ್ಲ. ಜೋಸೆಫ್ ಇದ್ದಾನೆ, ಪದ್ಮನಾಭ ಇದ್ದಾನೆ, ಅಮ್ಮನ ಪ್ರೀತಿ ಕೊಡೋಕೆ ಮಾಧವಿ ಇದ್ದಾರೆ, ಚಿಕ್ಕ ಹುಡುಗ. ಹೀಗೆ ನಿಮ್ಮ ತಂದೆ ತಾಯಿಗಳಿಗೆ ಅವನು ಮೋಸ ಮಾಡಿಬಿಟ್ಟ. ಮೊಹಮ್ಮದ್ ಅಣ್ಣ, ಸ್ವಲ್ಪ ಹೊತ್ತು ಯಾರನ್ನು ನೋಡೋಕೆ ಇಷ್ಟಪಡಲ್ಲ. ಸರಿ. ಹೇಗಿದ್ದೀರಿ ತಾತ? ನಮ್ಗೆಲ್ಲ ಏನು ಹೇಳ್ದೆ ನೀವು ಹೋಗ್ಬಿಟ್ಟಿದ್ರಿ. ಆದ್ರೆ ಲಕ್ಷ್ಮಿ ಅಕ್ಕ ಹೇಳಿದ್ರು ನೀವ್ SP ಅಂಕಲ್ ಆಫೀಸ್ನಲ್ಲಿ ಇದ್ದು ಬರೋಣ ಅಂತ ಹೋಗಿದ್ರಿ ಅಂತ. ಹೌದಾ ತಾತ? ಮಕ್ಕಳೇ, ಈ ಕಡೆ ಬನ್ನಿ. ವಾಸು, ಹೌದು ಕಣು, ವಾಸುನೆ. ಇಡೀ ಲೋಕದ ಜನರು ಅವನು ಕೊಲೆಗಾರ, ಅವನ್ನೇ ಕೊಲೆ ಮಾಡಿರೋದಂತ ಹೇಳಿದಾಗ ಈ ವಾಸು ನಂಬಲಿಲ್ಲ. ಅಪ್ಪನ ಫ್ರೆಂಡು ಅಂತ ಹೇಳ್ಕೊತಾನೆ ಬಂದು ಮೋಸ ಮಾಡ್ಬಿಟ್ಟೆ ಅಲ್ವಾ? ನಿಂಗೆ ಬೇಕಾಗಿರೋ ತರ ಎಲ್ಲ ನಡೆಸ್ಕೊಂಡು ಬಿಟ್ಟೆ ಅಲ್ವಾ ನನ್ನಿಂದ? ಈಗ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿ ಇನ್ನೊಂದಾಗಿ ಮೆರಿತಾ ಇರೋ ನೀನು ಅಥವಾ ನಿಂಗೆ ಬಂದಿರೋ ಆಸ್ತಿ ಹೇಗೆ ಬಂದಿರೋದಂತ ಒಂದ್ಸಲ ತಿರುಗಿ ನೋಡಿ. ಯಜಮಾನಂತೆ ನನ್ನ ಅನಾಥ ಮಾಡಿ ತಪ್ಪಲಿ ಮಾಡಿರೋದಕ್ಕೆ ನಿಂಗೆ ದೇವರೇ ಶಿಕ್ಷೆ ಕೊಡ್ತಾನೆ. ನಿನ್ನ 3 ಮಕ್ಕಳು ಕೂಡ ಹೀಗೆ ಅನಾಥರಾಗೋ ತರ ಮಾಡ್ತೀನಿ. ಈ ವಾಸಿಯಿಂದ ನೀನು ತಪ್ಪಿಸ್ಕೊಳ್ಳಕ್ಕೆ ಆಗೋಲ್ಲ ಕಣೋ. ನನ್ನ ಅಪ್ಪನ ರಕ್ತದಲ್ಲಿ ನೀನು ಮಾಡಿದ ಕೋಟಿಗಟ್ಟಲೆ ಸೊತ್ತು ಈ ವಾಸುಗೆ ಬೇಡ. ಅದನ್ನೆಲ್ಲ ಆ ಕಣ್ಣನ ಮಗ ನಿಂಗೆ ದಾನ ಮಾಡಿದಾನೆ ಅನ್ಕೋ. ಆದ್ರೆ ಒಂದು ನೆನ್ಪಿಟ್ಕೋ, ಮುಂದೆ ನೀನು ವಾಸು ಕಣ್ಣೆದುರುಗಡೆ ಬಂದ್ರೆ ಕೊಂದಿ ಬಿಡ್ತೀನಿ.
ನಿನ್ ರಕ್ತ ನನ್ನ ಮೇಲೆ ಚೆಲ್ತಲ್ಲ, ಈಗ ನನ್ನಪ್ಪನ್ಗೂ ನಿನ್ನಪ್ಪನ್ಗೂ ಶಾಂತಿ. ಸಾರಿ ಅಣ್ಣ, ನಿಮಗೆ ಗುರುದಕ್ಷಿಣೆ ಹೇಗೆ ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಕ್ಷಮಿಸ್ಬೇಕು. ಇದಿಲ್ಲದೆ ಬೇರೆ ದಾರಿನೇ ಇಲ್ಲ ನಮಗೆ. ಏ ಯಜಮಾನ, ನಿನ್ ಸಾವು ಹೀಗೆ ಆಗಬೇಕಾಗಿತ್ತು, ಅದೇ ತರ ಆಗೋಯ್ತು. ಎಷ್ಟು ಆಟ ಆಡ್ಸಿದೆ ನೀನು ನಮ್ಮನ್ನ. ಓ, ಇಲ್ಲಿ ಕೂತಿದ್ದಾನೆ. ನಾನು ಇದೇ ಜಾಗದಲ್ಲಿ ಬಂದು ಅರೆಸ್ಟ್ ಮಾಡ್ತೀನಿ ಅಂತ ಹೇಗೋ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಚಾಲವಾಸು ಅಳ್ತಿದ್ದಾನೆ. ಅಲ್ವೋ, ಏನ್ ಕತೆ? ಚಾಲವಾಸು ಅಳ್ತಿದ್ದಾನೆ. ಎಷ್ಟೇ ಆದ್ರೂ ನಿನ್ ಕಣ್ಣಿನ ನೋಟ ಮಾತ್ರ ತುಂಬಾ ಶಾರ್ಪು. ಯಾಕಿಲ್ಲಿ ನಿಂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ಬಾ ಹೋಗೋಣ. ವಾ, ಏನಕ್ ಬಂದಿದ್ಯಾ? ಇದೇನ್ ವಾಸೋಣ್ಣ, ಚಿಕ್ಕ ಮಕ್ಕಳ ತರ ಆಟ ಆಡ್ತಾ ಇದೀಯಾ? ಆಟ ಆಡ್ತಾ ಇರೋದು ನೀನು, ಏನಕ್ ಬಂದಿದ್ದಿ ಬೊಗಳು? ಯಜಮಾನ ಅನ್ಸ್ಕೊಂಡಿರೋನು ಮನೆಗೆ ಏಕಾಏಕಿ ನುಗ್ಗಿ ಕತ್ತಿಂದ ಕೊಂದು ಬಂದಿರೋದು, ಅಲ್ಲಿಂದ ಎಸ್ಕೇಪ್ ಆಗಿ ಬಂದಿರೋದು ಕೇರಳ ಪೊಲೀಸ್ಗೆ ಗೊತ್ತಾಗಿದೆ. ನೋಡು, ರೆಡ್ ವಾಚ್, ವಾರೆಂಟ್, ಪೊಲೀಸರು ಬಂದಿದ್ದಾರೆ. ಇನ್ನು ನೀನು ಸುಮ್ಮನೆ ನಮ್ ಜೊತೆ ಬರ್ಬೇಕು ಅಷ್ಟೇ. ಬಾ, ಬಾರಲ್ಲೇ ಬಾರಲ್ಲೇ, ನಡಿಯೋ ನನ್ನ ಮಗನೇ. ಬಾರ, ಇವನು ಆ ಕೊಡಪಳ್ಳಿ ಯಜಮಾನ ಇದಾನಲ್ಲ, ಅವನ ಕೊಂದು ಬಂದಿದ್ದಾನೆ. ಮಾತಾಡ್ಬೇಡಿ. ತಗೊಳಪ್ಪ, ಇದೆ ಜನರ ಪ್ರಾಬ್ಲಮ್. ಸತ್ಯ ಹೇಳಿದ್ರು ನಂಬೋದಿಲ್ಲ ಅಂತಾರೆ. ಇವನು ಕೊಡಪಳ್ಳಿ ಮನೆಗೆ ನುಗ್ಗಿ ಅವರನ್ನು ಕೊಂದಿದ್ದಾನೆ. ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಆ ಸಾಕ್ಷಿಗಳೆಲ್ಲ ನನ್ನ ಹತ್ರ ಇದೆ. ನೋಡಿ ಇಲ್ಲಿ, ನೋಡಿ, ನನ್ನ ಹತ್ರ ಸಾಕ್ಷಿ ಇದೆ. ಇದು ನೋಡು, ನೋಡು. ಏ, ಪೊಲೀಸರಿಗೆ ಹೇಳಕ್ ಬರ್ಬೇಡ ನೀನು. ಸೈಡಿಗೆ ಸರಿ ನಿಂತ್ಕೋ. ಹಾಕು ಜೀಪ್, ಹಾಕು ಜೀಪಲ್ಲಿ ಹಚ್ಚೋ. ಹೇಳ್ಕೊಂಡ್ ಬಾರೋ. ಸೈಡಿಗೆ ಸರಿ ನೀವೆಲ್ಲ ಸೈಡಿಗೆ ಸರ್ಕೊಳೆ. ಬಾರ, ನಡಿಯೋ ನನ್ನ ಮಗನೇ, ನಡಿಯೋ ಲೇ, ನಡಿಯೋ ಲೇ. ಸರಿಯಾಗಿ ಫೋಟೋ ತಗೊಳಪ್ಪ, ಸರಿಯಾಗಿ ಫೋಟೋ. ಚಾಲವಾಸ ಇವನು ದೊಡ್ಡ ಹೀರೋ. ತಗೊಳ್ಳಿ ಫೋಟೋ, ತಗೊಳ್ಳಿ. ಒಂದು ಫೋಟೋ ಬರ್ಬೇಕು, ನ್ಯೂಸ್ ಪೇಪರ್ ಅಲ್ಲಿ ಬರ್ಬೇಕು. ಹಲೋ, ನಾಳೆ ನ್ಯೂಸ್ ಪೇಪರ್ ಅಲ್ಲಿ ಬರ್ಬೇಕು ಇವನ್ ಫೋಟೋ, ತಿಳಿತಾ? ನಡಿಯಲೇ ನನ್ನ ಮಗನೇ, ಚಾಲವಾಸು ಅಂತೆ. ತುಂಬಾ ದೊಡ್ಡ ರೌಡಿ ನಾನೇ. ನಡಿಯ ನನ್ನ ಮಗನೇ, ಬಾರಲೆ. ಹಾಯ್ ಕಳ್ ನನ್ನ ಮಗನೇ, ನಡಿಯ. ನನ್ನ ಮಗನೇ, ಇದೇ ಕತ್ತಿ, ಅದೇ ಕತ್ತಿ. ನೀನೇ ಕೊಂದಿರೋದು ಕತ್ತಿ. ಅದು ಕತ್ತಿ ನಿಂದೆ ತಾನೇ? ಅದು ನಿಂದೆ ಕತ್ತಿ. ಅದು ನಿಂದೆ ಕತ್ತಿ. ಅದು ಸತ್ಯ ಒಪ್ಪೋ, ಸತ್ಯನ. ಕತ್ತಿ ನಿಂದೆ. ಅದು ನೀನೇ ಯೂಸ್ ಮಾಡಿರೋ ಕತ್ತಿ. ಅದು ನನ್ನ ಕಣ್ಣಲ್ಲಿ ನೋಡಿದ್ದೀನಿ. ನಿಂದೆ ಅದು. ಕೊಂದು ಬಿಡಿ. ಹೊಗಳ್ತಿ ಇಲ್ಲ? ಹೇಳೋ, 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 ಹೇಳೋ. ಏನು ದೊಡ್ಡ ಚಾಲವಾಸು ನೀನು? ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್, ನನ್ನ ನಂಬಿ ಸರ್. ಬಡ್ಡಿ ಮಗನೇ, ಸುಳ್ಳು ಹೇಳ್ಬೇಡ, ನಿಜ ಹೇಳೋ. ನಾನೇನು ತಪ್ಪು ಮಾಡಿಲ್ಲ, ಕೊಂದಿರೋದು ನಾನಲ್ಲ. ನಡಿಯಲೇ, ನಡಿಯೋ, ನಡಿ ನನ್ನ ಮಗನೇ. ಸರ್, ನಾನಲ್ಲ. ಹತ್ತಿಸ್ತೀನಿ ಏರೋಪ್ಲೇನ್ನ. ಎಂಥ ಸುಖವಾಗಿದೆ ಫೀಲಿಂಗು. ತುಂಬಾ ಮಜಾ ಬರ್ತಾ ಇದೆ. ಅವನ್ ಕೊಲ್ಲಕ್ಕೆ ಒಪ್ಕೊಂಡ್ಬಿಟ್ಟ. ಅವನು ತಗೊಂಡಿದ್ದು ನನ್ ಕೋಟಿಗಳ ತಾನೇ. ಒಳ್ಳೇದಾಯ್ತು, ಒಳ್ಳೇದಾಯ್ತು. ಎಷ್ಟು ವರ್ಷದಿಂದ ಹೇಳಿದ್ರು ನೀನು ಕೇಳ್ತಾನೆ ಇರ್ಲಿಲ್ಲ. ಇಷ್ಟು ದಿನ ನಾನು ಅಣ್ಣ ಅಣ್ಣ ಅಂತ ಅನ್ಕೊಂಡು ಬಂದಿದ್ದು ಉದ್ದೇಶ ಪೂರ್ವಕ ಆಗಿತ್ತು. ನೀನ್ ಅರ್ಥ ಮಾಡ್ಕೊಳಪ್ಪ. ಗೆಳೆಯರು ಅಂತ ನಮ್ಮನ್ನೆಲ್ಲ ಉದ್ಧಾರ ಮಾಡಿದ್ದು ಅವನೇ. ಆದ್ರೂ ಎಲ್ಲದಕ್ಕೂ ಒಂದು ಪರಿಧಿ ಅಂತ ಇರುತ್ತಲ್ಲ. ಆ ಕಡಪಲ್ಲಿಗೆ ಸ್ವರ್ಗದ ಪರಿಚಯ ಆತಲ್ವಾ? ನೀವು ಎಲ್ಲರೂ ಮಾಡಿದ ಪುಣ್ಯದ ಕೆಲಸ. ಈ ಕೊಲೆ ಆ ಚಾಲವಾಸುನ ಕರೆಕ್ಟ್ ಆಗಿ ಸಿಕ್ಕಾಕ್ಸ್ ನೋಡಿ, ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಖುಷಿಯಾಗಿದ್ದೀರಲ್ಲ.
ನಿಮ್ ಸಂತೋಷಕ್ಕೆ ಲಿಮಿಟೇ ಇಲ್ವಾ? ನಿಂಗೇನಾಯ್ತಂತ ಗೊತ್ತಲ್ವಾ ಮುರುಘ? ಹಾ. ಹೋಗ್ಬೇಕಾದನ್ನು ಹೋದ ನೋಡು. ಹಾ. ತಾ, ಇವಾಗ ನನಗೆ ತುಂಬಾ ಸಮಾಧಾನ ಆಯ್ತು ನೋಡು. ಇವಾಗ ನಾನು, ನನ್ನ 2 ಹುಲಿಗಳು, ನನ್ನ ತಂಡ ಸರಿಯಾಗಿದೆ. ನಾವೆಲ್ಲ ಸೇರಿ ಉದ್ಧಾರ ಅಂತೂ ಆಗ್ತೀವಿ. ಇಷ್ಟಕ್ಕೆ ನಿಮ್ಮ ಆಸೆ ತೀರ್ತಂತ ಅನ್ಕೋಬೇಡಿ. ನಾನು ಕೊಂದ ಉದ್ದೇಶಗಳು ಬೇರೆನೇ ಇದೆ. ತುಂಬ ವರ್ಷಗಳಿಂದಿದ್ದ ಕನಸು ಇದು. ನನ್ನ ಅಪ್ಪನ ಕನಸಾಗಿತ್ತು. ಎಲ್ಲ ನಾಶ ಮಾಡ್ತೀನಿ. ನಮ್ಮ ಅಪ್ಪನ್ಗೆ ಮೋಸ ಮಾಡಿದ ಈ ಅಬ್ಕಾರಿನ ನನ್ಗೆ ಒಂದೇ ಒಂದು ಅಂಗಡಿ ನಡ್ಸಕ್ಕೆ ಬಿಡದೆ ಇದ್ದ ಜಾಗದಲ್ಲಿ ಈಗ ಮಾಡ್ತಾನೆ. ರೂಲಿಂಗು. ವಾಸು, ಸೋತು ಸುಣ್ಣಾಗಿರೋ ವಾಸುನ ನೋಡಕ್ಕೆಲ್ಲ ನಾನು ಬಂದಿರೋದು. ಈ ಥರದ್ದೆಲ್ಲ ನಾನೇನು ಮಾಡಿಲ್ಲ. ಅಮ್ಮ, ಅಪ್ಪ, ಜೋಸೆಫ್ ಅಂಕಲ್ ಮನ್ಸಲ್ಲಿ ಏನೇ ಸಿಟ್ಟಿದ್ರು ಯಜಮಾನರನ್ನು ಕೊಲ್ಲೋ ಥರದ ಕೆಲಸ ಈ ವಾಸು ಕೈಯಲ್ಲಿ ಆಗೋದಿಲ್ಲ. ನಷ್ಟಗಳು ನಿನ್ಗೆ ಮಾತ್ರ ಆಗಿಲ್ಲ ಬಾಸು. ಮಾರ್ಕೆಟಲ್ಲಿ ನಾವಿಬ್ರು 2 ಕಣ್ಗಳ ತರ ಇದ್ವಿ. ನಿಮ್ಮ ಅಪ್ಪನ್ ಕಳ್ಕೊಂಡು ನನ್ಗೂ ನಷ್ಟ ಆಗಿದೆ. ನಿನ್ನ ಅಪ್ಪನ್ ಕೂಡ ಇದೇ ರೀತಿ ಅನ್ಯಾಯ ಆಗಿತ್ತು. ನಿನ್ಗೆ ಅದೇ ರೀತಿ ಆಗೋಕ್ ನಾನ್ ಬಿಡಲ್ಲ. ರಾಜನ್ ತರ ಇರ್ಬೇಕಾಗಿರೋ ನೀನು ಇರ್ಬೇಕಾಗಿರೋ ಅಂತ ಜಾಗ ಇದಲ್ಲ. ವಾಸು, ನೀನು ನಿರಪರಾಧಿ ಅಂತ ನಿರೂಪಿಸಲೇಬೇಕು. ನೋಡು, ಇದೆಲ್ಲ ಮೆಟ್ಟಿ ನಿಲ್ಲೋಕೆ ಪಾಪ ಆ 3 ಹೆಣ್ಣು ಮಕ್ಕಳಿಗೆ ಹೇಗೆ ಸಾಧ್ಯ ಆಗುತ್ತೆ ನೀನೇ ಹೇಳು. ಜೋಸೆಫ್ ನನಗೆ ಪ್ರೀತಿ ಮಗನಾಗಿದ್ದ, ನಿನ್ನ ಯಜಮಾನನಿಗೆ ಪ್ರಿಯನಾಗಿದ್ದ. ನನ್ನ ಪ್ರೀತಿಯ ಮಗ ಜೋಸೆಫ್ ನನ್ನ ಕೊಂದವನು, ನಿನ್ನ ಯಜಮಾನನ್ನ ಕೊಂದವನು ಬೇರೆ ಬೇರೆ ಆಗಿರ್ಲಿಲ್ಲ. ಇವರು ಅಡ್ವೊಕೇಟ್ ಇಬ್ರಾಹಿಂ. ನಿನ್ನನ್ನ ಎಷ್ಟು ಬೇಗ ಇಲ್ಲಿಂದ ಹೊರಗೆ ಕಳಿಸೋದಕ್ಕೆ ಬೇಲ್ ಕೊಡ್ಸೋ ಕೆಲಸ ಇವ್ರು ಮಾಡ್ತಾರೆ. ವಾಸು, ಇವರು ಹೋಗಿದ್ದಾರೆ ಅಂತ ತಿಳ್ಕೊಂಡ ತಕ್ಷಣನೇ ಆ ಮುರುಘಾ ಬಾಪುಟಿ ಜೊತೆ ಸೇರಿ ಆ ಬಾರ್ಡರ್ ಅಲ್ಲಿ ಇರೋ ಅಕಾರಿ ಶಾಪ್ ನ ಹಿಡ್ದು ಹಾಕೋಬೇಕಂತ ಅವ್ರು ಅದೇ ಯೋಚನೆ ಮಾಡ್ತಿದ್ದಾರೆ. ಇದೇ ಸರಿಯಾದ ಟೈಮ್. ಅವರು ತಿರುವನಂತಪುರನ ರೋಲ್ ಮಾಡ್ಬಿಡ್ತಾರೆ. ಹಾಗಾಗಕ್ ಬಿಡ್ಬಾರ್ದು. ಅದಕ್ಕೆ ನಾನೇನ್ ಮಾಡ್ಲಿ? ನೀನಿದನ್ನ ಸಾಲ್ವ್ ಮಾಡ್ಲೇಬೇಕು. ಈ ಮನುಷ್ಯ ಯಾರು ಅಂತ ಗೊತ್ತಲ್ಲ? ಅಬಕಾರಿ ಸರಬರಾಜು ಮಾಡೋ ಚುಕ್ಕಾಣಿ ಹಿಡಿದ ರಾಮರಾಜ್ ಅಯ್ಯರ್ ಅವರು. ಇನ್ನು ನಿಂಗೆ ಬೇಕಾಗಿರೋ ಹಣ ಅದೆಲ್ಲವನ್ನ ನಾನ್ ನಿನಗೆ ಕೊಡ್ತೇನೆ. ಅದು ನಿನ್ನದೇ ಹಣ. ಆ ಭೂಮಿನೂ ನಿಂದೆ. ವಾಸು, ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ. ಅದಕ್ಕೂ ಸಮಯನೂ ಇಲ್ಲ. ಆಗಿರೋ ಅನ್ಯಾಯನ ಸಹಿಸ್ಕೊಂಡಿದ್ದು ಸಾಕು. ನೀನ್ ಹೊರಡು. ಯುದ್ಧ ಮಾಡ್ಬೇಕು ನೀನು. ಗಿವ್ ಮಿ ದಟ್ ಫೈಲ್. ಈ ಅಬ್ಕಾರಿ ಶಾಪ್ನ ಕೊಂಡುಕೊಳ್ಳೋದಕ್ಕೆ 17/21 ವಾಸವಾಗಿರೋ ಸುಮಾ ನಿವಾಸಿ PK ಮೋಹನ್ 2 ಕೋಟಿ 10 ಲಕ್ಷ ಕೊಡ್ತಿದ್ದಾರೆ. 220 230 235 240 245 250 ಯಾಕೋ ಕೆಲಸ ಕೈ ಬಿಟ್ಟು ಹೋಗ್ತಾ ಇದೆ. ಅದಕ್ಕೆ ಎಷ್ಟು ಬೆಲೆ ಆಗುತ್ತೋ ಅಷ್ಟನ್ನು ಅಷ್ಟು ಕೊಡಕ್ಕಾಗುತ್ತಾ? ಆಗದೆ ಇರೋ ಕೆಲಸ ಅದು. ಇದುವರೆಗೂ ಕರುಣಾಗುಪ್ತರು ಕೂಗ್ಲಿಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. 3.5 ಕೋಟಿ. ಸರ್, ದುಡ್ಡಿನ ವಿಷಯಕ್ಕೆ ನೀವೇನು ಟೆನ್ಷನ್ ತಗೋಬೇಡಿ. ನಾ ಎಷ್ಟು ಕೂಗಿದ್ನೋ ಅಷ್ಟು ದುಡ್ಡು ಈ ಪೆಟ್ಟಿಗೆಯಲ್ಲಿದೆ. ಇನ್ನು ಉಳಿದಿರೋದು ಬಾಂಡ್ ವಿಷಯ. ಅದೆಲ್ಲ ನಮ್ಮ ಕರ್ಣ ಗ್ರೂಪ್ ನೋಡ್ಕೊಳ್ಳುತ್ತೆ. ಈ ಲೈಸೆನ್ಸ್ ಕರ್ಣ ಗ್ರೂಪ್ ಆಫ್ ಕಂಪನೀಸ್ಗೆ ಹೋಗುತ್ತೆ. ಹಾಳಾಗೋಯ್ತಣ್ಣ, ಎಲ್ಲ ಹಾಳಾಗೋಯ್ತು. ಬೇರೆ ಫಾರ್ಮಾಲಿಟೀಸ್ಗೋಸ್ಕರ ಕರ್ಣ ಗ್ರೂಪಿಂದ ಯಾರು ಬಂದಿದ್ದಾರೆ? ನಮಸ್ಕಾರ. ಇಲ್ಲ ಸರ್, ವಾಸು ಒಪ್ಪಿಕೊಳ್ಳಕ್ಕೆ ಆಗಲ್ಲ. ಯಾಕಂತೀರಾ? ಕೊಲೆ ಮಾಡಿದಿ ಅನ್ನೋ ಕೇಸಿನ ಆರೋಪಿ ಅಲ್ವಾ ನಾನು.
ಹಾಗಾಗಿ ರೂಲ್ಸ್ ನ ನಾವು ಫಾಲೋ ಮಾಡ್ಬೇಕಲ್ಲ. ಈ ವಾಸಿ ಏನು ಸದ್ಯಕ್ಕೆ ತಗೋತಾ ಇಲ್ಲ. ನನ್ನ ಪರವಾಗಿ ಇವರೆಲ್ಲ ಬೇಕಾದದ್ದು ತಗೋತಾರೆ, ನಾನಿನ್ನು ಬರ್ಲಾ. ಅಹಂಕಾರವಾಗಿ ಮಾತಾಡ್ತಾ ಇಲ್ಲ. ಮಗನೇ ಹೋಗ್ಲಿ ಬಿಡಿ ಅಣ್ಣ. ಏಯ್, ನೀನ್ ಯಾರನ್ ಓದೆ ಅಂತ ನಿಂಗೆ ಗೊತ್ತಾ? ನನ್ನ 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 ಹೊಡಿತೀಯಲ್ವಾ? ಏಯ್, 24 ಗಂಟೆ ಒಳಗೆ ನಿಮ್ಮನ್ ಕೀಮಾ ಮಾಡಿ ನಿನ್ಗೆ ಸಾಯಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಾರ್ತಾಂಡನೇ ಅಲ್ಲ, ಹೊರಕ್ಕೆ ನಾಯಿ. ಏನ್ ಮುರುಗಣ್ಣ, ನೀನ್ ಸಹ ಇನ್ನೂ ಎಷ್ಟ್ ಜನರನ್ನ ಸಾಯಿಸ್ಬೇಕಂತ ಅನ್ಕೊಂಡಿದ್ಯಪ್ಪ? ಯಜಮಾನ್ ತರ ಇದ್ದ ಪದ್ಮನಾಭನ್ನ ಸಾಯಿಸಿ ಆದ್ಮೇಲೆ ಈ ಮಣ್ಣಿಗೆ ಮಣ್ಣು ತಿನ್ನಿಸ್ಮೇಲೆ ನಾನ್ ನಿನ್ನ ನೋಡ್ಕೊಳ್ಳೇಬೇಕಲ್ವಾ? ಆ ಯಜಮಾನನನ್ನು ಬಿಡೋದಿಲ್ಲ ನಾನು, ಮತ್ತು ನಿನ್ನನ್ನು ಬಿಡೋದಿಲ್ಲ ಈ ಮಾರ್ತಾಂಡ. ಈ ಮಾರ್ತಾಂಡ ಹೇಗ್ ಹುಟ್ಟಿದ ಅಂತ ನಂಗೂ ಗೊತ್ತಿದೆ. ಒಬ್ಬ ಶ್ರೀಮಂತ ಪೆದ್ದು ಹುಡುಗಿಗೆ ಯಾವನೋ ನಿಮ್ಮಪ್ಪ ತಾಳಿ ಕಟ್ಟಿ ಅದ್ರಿಂದೇ ಮುರುಗ ಹುಟ್ಟಿ ಈಗ ಹೇಗೋ ಆಡ್ತಾ ಇದ್ದಾನೆ ಅನ್ನೋ ವಿಷಯ ನನ್ಗೂ ಗೊತ್ತಿದೆ. ಪೇಟೆಯಲ್ಲಿರೋ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಇದನ್ನೇ ಮಾತಾಡ್ಕೋತಾವ್ರೆ. ಇನ್ನೊಂದು ವಿಷಯ, ಈ ನಿನ್ನ ಚೇಲಾಗಳನ್ನೆಲ್ಲ ಕರ್ಕೊಂಡು ಬಂದು ಇವನ್ನ ಈ ವಾಸುನೇನಾದ್ರೂ ಹೊಡ್ಸೋಕೆ ಗಿಡ್ಸೋಕೆ ನೋಡ್ದೆ ಅಂದ್ರೆ ಗ್ರಹಚಾರ ಸರಿ ಇರಲ್ಲ. ಈ 5 ಇಂಚಿನ ನನ್ ಕೈ ಸಾಕು, ಸಾಯಿಸಿ ಬಿಡ್ತೀನಿ. ಎಷ್ಟರಲ್ಲಿ ಬೇಕೋ ಅಷ್ಟರಲ್ಲಿ ಇರ್ಬೇಕು, ಗೊತ್ತಾಯ್ತಾ? ಬಿಡೋದಿಲ್ಲ ನಿನ್ನನ್ನು, ನಾನು ಕೊಂದು ಬಿಡ್ತೀನಿ. ಮಾತಾಡ್ಬೇಡ ಕಣೋ. ಪದ್ಮನಾಭನ ಈ ಭೂಮಿಯಲ್ಲಿ ಅಪ್ಪಂಗೆ ಹುಟ್ಟಿರೋ ಈ ವಾಸಿ ಇವತ್ತು ಶಪಥ ಮಾಡ್ತಾ ಇದ್ದಾನೆ, ನಾನೇ ಇಲ್ಲಿ ಇರೋದು. ಬಂದಿರೋ ಗಾಡಿ ಹತ್ಕೊಂಡು ಮುಚ್ಕೊಂಡು ಹೋದ್ರೆ ಸರಿ. ಅರ್ಧ ರಾತ್ರಿಯಲ್ಲಿ ಐಶ್ವರ್ಯ ಸಿಕ್ರೆ ಹೇಗ್ ಆಡ್ತಾನೋ ವಾಸು ಅದೇ ರೀತಿ ಆಡ್ತಾ ಇದ್ದಾನೆ ಅಷ್ಟೇ. ಅದಕ್ಕೆಲ್ಲ ನೀವಿಷ್ಟು ಟೆನ್ಷನ್. ಬಾಯ್ ಮುಚ್ಕೊ ನೀನು. ಯಾರಾದ್ರೂ ಮಾತಾಡಿದ್ರೆ ಕೊಲೆ ಮಾಡ್ಬಿಡ್ತೀನಿ. ಏಯ್, ಎಲ್ಲರೂ ದೊಡ್ಡ ಕಿಲಾಡಿ ಆಗ್ಬಿಟ್ಟಿದ್ದೀರಾ? ಏಯ್, ಇಂಥ ಕೆಲ್ಸದಲ್ಲಿ ಆ ಪೋರ್ಕಿ ವಾಸು ಇದ್ದಾನೆ ಅಂತ ಹೇಳಿದ್ರೆ ನನ್ಗೆ ನಂಬಕ್ಕೆ ಆಗ್ತಾ ಇಲ್ಲ. ನಂಬಕ್ಕಾಗ್ತಿಲ್ಲ. ಸರ್ ನನ್ನ ಮಾತು ಕೇಳಿ. ಅಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ ಆ ಚಾಲ ಮಾರ್ಕೆಟ್ ಇಂದ ಇನ್ಯಾರು ಬರ್ತಾರೆ ಹೇಳಿ ನೀವು? ಇನ್ನೇನು ಬರ್ಬೇಕು ಅಷ್ಟೇ. ಬಂದ್ ಏನ್ ಮಾಡ್ತಾನೆ ಹೇಳಿ? ಆ ಚಾಲ ಮಾರ್ಕೆಟ್ ಅವ್ರ ಹತ್ರ ದುಡ್ಡು ಇರಲ್ಲ, ತಿಳ್ಕೊಳ್ಳಿ. ಯಾರು ಹೇಳಿದ್ರು? ಅವನ್ ಜೊತೆ ಯಾರಿದಾರಂತ ನಿನ್ ಗೊತ್ತಾ? ಅವನ್ ಯಜಮಾನನೇ ಮಾಸ್ಟರ್ ಮೈಂಡ್ ರಾಮರಾಜ ಮುದಲಿಯಾರ್. ಅವನೇ ಮಾಡ್ಸಿರೋದು. ನಿನ್ನ ನಂಬಿ ನಾನು ಹಾಲಾಗ್ಬಿಟ್ನಲ್ಲೋ. ನಾನು ಹೇಳೋದನ್ನ ಕೇಳಿ ಒಂದ್ ಸ್ವಲ್ಪ. ಆ ಚಾಲವಾಸನ್ಗೆ ಏನಾದ್ರೂ ನಾವು ಮಾಡೇ ಮಾಡ್ತೀವಿ, ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಅವನನ್ನ ನಾವು ನೆಲ ಸಮ ಮಾಡೇ ಮಾಡ್ತೇವೆ, ತಿಳ್ಕೊಳ್ಳಿ. ಅದು ಹೇಳು. ಅವನು ತುಂಬಾ ಹಾರಾಡ್ತಿದ್ದಾನೆ, ಅವನು ನೆಲ ಸಮಾನ ಮಾಡ್ಬೇಕು. ಸಾಮಾನ್ಯವಾಗಿ ನೀವು ಮಾತಾಡೋ ಹಾಗೆ ನನಗೆ ಮಾತಾಡೋಕೆ ಆಗೋದಿಲ್ಲ. ಇದಕ್ಕೆಲ್ಲ ಒಬ್ಬ ಹೊಸ ಚೇರ್ಮನ್ ಬೇಕಾಗಿದ್ದಾರೆ. ಮಿಸ್ ಆನಿ ಜೋಸೆಫ್ ಚೇರ್ಮನ್ ಆಗಿ ಆಯ್ಕೆ ಆಗಿರೋ ಇವರು ಈ ಸ್ಥಾನಕ್ಕೆ ಯೋಗ್ಯ ಆಗಿದ್ದಾರೆ. ಈ ವ್ಯವಹಾರಕ್ಕೆ ನಂಬಿಗಸ್ತ ಒಬ್ಬ ವ್ಯಕ್ತಿ ಅಂದ್ರೆ ಮಾರ್ಕೆಟ್ ಜನರನ್ನು ರಕ್ಷಿಸುವ, ಮಾರ್ಕೆಟ್ ಅನ್ನು ರೋಲ್ ಮಾಡುವ ಕರ್ಣ ಗ್ರೂಪ್ ಆಫ್ ಇಂಡಸ್ಟ್ರಿಯ ಮೂಲ ಆಧಾರ ಅಂದ್ರೆ ನಮ್ಮ ಮೆಚ್ಚಿನ ಕರ್ಣನ ಮಗ ವಾಸು. ಚೇರ್ಮನ್ ಪಟ್ಟ ಬೇಡ ಅಂತ ವಾಸು ಹೇಳ್ತಿದ್ದಾನೆ. ಆದ್ರೆ ಇವತ್ತಿಂದ ಕಂಪನಿ ಮುಗಿಯೋವರೆಗೂ ವಾಸುನೇ ನಮ್ ಜೊತೆಗಿರ್ತಾನೆ. ವಾಸು ಅಣ್ಣ ಬನ್ನಿ. ಅಯ್ಯೋ ಬನ್ನಿ, ಬನ್ನಿ ವಾಸು ಅಣ್ಣ. ಏನೋ ನಿಂದು, ಏನಾಯ್ತು? ನಂಗಿದೆಲ್ಲ ಸರಿ ಹೋಗಲ್ಲಪ್ಪ.
ಈ ನಾದಸ್ವರ ಊದೋರ್ ತರದ್ ವೇಷ ಹಾಕೊಂಡು ನಂಗೆ ಏನೇನೋ ಅನಿಸ್ತಾ ಇದೆ. ಬನ್ನಿ, ಬೇಕಿದೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ಓ ವಾಸವಣ್ಣ ನಿಂದು ಒಳ್ಳೆ ರಗಳೆ. ಏಯ್, ಅದೆಲ್ಲ ನಂಗೆ ಆಗಲ್ಲ. ಓ, ಬಾ ಸುಮ್ನೆ. ಬಾ. ಬನ್ನಿ, ಬಿಡಮ್ಮ. ಬಾರಣ್ಣ. ಏಯ್, ಕೈ ಬಿಡಮ್ಮ. ಏಯ್, ನಡಿ, ಬಾ ನನ್ಗೆ ಸುಮ್ನೆ. ಹೇಳಿದ್ನಲ್ಲ, ನನ್ಗೆ ಇದೆಲ್ಲ ಬೇಡ. ಕಂಗ್ರ್ಯಾಚುಲೇಷನ್ಸ್. ಹಲೋ ಎವ್ರಿಬಡಿ, ಪ್ಲೀಸ್. ಕರ್ಣ ಗ್ರೂಪಿನ ಹೊಸ ಪ್ರೆಸಿಡೆಂಟ್ ಮಿಸ್ ಆನಿ ಜೋಸೆಫ್ನ ನನ್ನ ಪರವಾಗಿ ಹಾಗೂ ಇಡೀ ಕಂಪನಿಯ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಗೆಲ್ರಿಗೂ ಹೊಸ ವ್ಯಕ್ತಿನ ಪರಿಚಯ ಮಾಡಿಸ್ಬೇಕು. ಬನ್ನಿ ವಾಸು ಅವರೇ, ಬನ್ನಿ. ಬೇಡ ಅನಿ. ಇವ್ರು ವಾಸು ಅಂತ, ದ ಅಪ್ಕಮಿಂಗ್ ಲಿಕರ್ ಟೈಕೂನ್. ಸ್ಟಾಪ್. ಚಾಲಾ ಮಾರ್ಕೆಟಲ್ಲಿರೋ ಪೊರಕಿ ವಾಸುನ ಪರಿಚಯ ಮಾಡೋಕ್ಕೆ ಆಕ್ಸ್ಫರ್ಡ್ ಡಿಕ್ಷನರಿ ಬೇಕಾಗಿಲ್ಲಮ್ಮ. ಆನಿ ಥು. ಎಕ್ಸ್ಕ್ಯೂಸ್ ಮೀ. ಈ ವಾಸು ಇದನ್ನಲ್ಲ ಇವನು. ನನ್ನ ಅತ್ತೆ ಮಾವ ಕೊಟ್ಟಿರೋ ದಾನಗಳನ್ನೆಲ್ಲ ತಗೊಂಡು ಮರಿತಾ ಇದೆಯಲ್ವಾ ನೀನು? ನಿನ್ನಂಥವನನ್ನ ಪರಿಚಯ ಮಾಡ್ಕೊಳ್ಳೋಕ್ಕೆ ಮಾರ್ಕೆಟ್ ಭಾಷೆನೇ ಬೇಕು. ಪೊರಿಕಿ ನೀನು, ಒಬ್ಬ ದೊಡ್ಡ ಪೊರಿಕಿ. ಅರ್ಥ ಆಯ್ತಾ? ತಿಳಿತಾ ದೊಡ್ಡ ನನ್ನ ಮಗನೇ? ಅವನು ಒಬ್ಬ ಶವ ಅವನು ಶವ. ಬಾಯಿ ಮುಚ್ಕೊಳ್ಳೆ ನೀನು. ಅರ್ಥ ಆಗುತ್ತೆ ನನಗೆ ಅವನು ಏನು ಅಂತ, ನನಗೆಲ್ಲ ಗೊತ್ತು. ಅಲೆಕ್ಸ್ ಪ್ಲೀಸ್. ಬೇಡ, ಅಲೆಕ್ಸ್ ಸರ್ ಹೇಳಿದ್ದೆಲ್ಲ ನಿಜ. ಈ ವಾಸು ಒಬ್ಬ ಮಾರ್ಕೆಟೇ ಹೌದು. ನಾನು ಇವತ್ತು ಹಾಕ್ಕೊಂಡಿರೋ ಬಟ್ಟೆ ಈ ಆ್ಯನಿ ಕೊಡಿಸಿದ್ದೆ. ಜೀವನ ಅನ್ನೋ ಎಕ್ಸಾಮಲ್ಲಿ ಕಷ್ಟಪಟ್ಟು ಶ್ರಮಪಟ್ಟು ಪಾಸಾಗಬೇಕು ಅನ್ನೋದೇ ನನ್ನ ಧ್ಯೇಯ. ಯಾವಾಗ ಏನೇ ಎಷ್ಟು ಮಾಡಿದ್ರು ವಾಸು ಯಾವಾಗಲೂ ಫೇಲೇ. ನಾನಾಗ್ಲಿ ಹೇಳ್ದಿದ್ದಿಲ್ಲ ಬೇಡ ಅಂತ. ಹೋಗಲೇ ಹೋಗ. ಯಾವುದೋ ಹಳೆ ಫ್ರೆಂಡ್ಶಿಪ್ ನೆಪದಲ್ಲಿ ವಯಸ್ಸಿಗೆ ಬಂದಿರೋ 3 ಹೆಣ್ಮಕ್ಳು ಮನೆಗೆ ಬಂದು ಚಕ್ಕಂದ ಆಡ್ತಾ ಇದೀಯಾ? ಲೇ ಥು. ಇನ್ನು ಈ ಥರ ಎಲ್ಲ ಮಾತಾಡಿದ್ರೆ ವಾಸು ಕೈ ಮುಖದ ಮೇಲೆ ಬಿತ್ತು ಅಂದ್ರೆ ಎದ್ದು ನಡ್ಕೊಂಡು ಹೋಗೋಕೆ ಆಳುಗಳನ್ನು ಕರಿಬೇಕಾಗುತ್ತೆ. ಸುಮ್ಮನೆ ಮಲ್ಕೋ ಬಾಸ್ಟರ್ಡ್. ಅನ್ನ ಬೇಡ್ಕೊಂಡು ತಿನ್ನೋರನ್ನ ನೋಡಿದೀನಿ, ಆದ್ರೆ ಓದೇ ಬೇಡ್ಕೊಂಡು ತಿನ್ನೋರನ್ನ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಮಗ ಅಲೆಕ್ಸ್, ತಂದೆ ಬಗ್ಗೆ ಯಾವ ಭಾಷೆಯಲ್ಲಿ ಮಾತಾಡಿದ್ರು ಸರಿ, ಆ ಭಾಷೆ ವಾಸುಗೆ ಅರ್ಥ ಆಗುತ್ತೆ. ಇನ್ನೊಂದ್ಸಲ ನನ್ನ ತಂದೆ ಬಗ್ಗೆ ಮಾತಾಡಿದ್ರೆ, ಮಾತೃಭಾಷೆಯಲ್ಲಿ ಹೇಳಿದ್ರೆ ನಿನ್ಗೆ ಅದು ಅರ್ಥ ಆಗಲ್ಲಲ್ವಾ? ಹೋಗಲೇ, ಮದುವೆ ಮಾಡ್ಕೊಳ್ಳಿಕ್ಕೆ ಬಂದಿರೋ ಅಳಿಯೋ. ಹಾಗಾದ್ರೆ ಅವರು ಕರ್ಣ ಗ್ರೂಪ್ ಆಫ್ ಕಂಪ್ನೀಸ್ಗೆ ಕೈ ಬಿಟ್ಟಂತಾಯ್ತು. ಕೂತ್ಕೊರಪ್ಪ. ಇವಾಗ ಮಾರ್ಕೆಟ್ ಇಂದ ಶುರುವಾಗಿರೋ ಅಬಕಾರಿ ಇಲಾಖೆವರೆಗೂ ಮುರುಗನ ಬಿಸ್ನೆಸ್ ಆಗುತ್ತೆ ಅಂತ ನೀವೆಲ್ಲ ಮಾತು ಕೊಟ್ಟಿದ್ರಿ. ಏನಾಯ್ತು ಇವಾಗ? ಮುರುಗನಂತ ಮುರುಗನೇ ಒದ್ದು ಚಾಲಾ ವಾಸು ಕರ್ಣ ಗ್ರೂಪ್ ಅಲ್ಲಿ ಬಂದು ಕೂತಿದ್ದಾನೆ. ಅವನು ಕೂತ್ಕೊಳ್ಳಿ ಬಿಡಿ ಅಜಯ್ ಅವರೇ, ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ ಬಿಡಿ. ಅವನಲ್ಲಿ ಕೂತಿರೋದೆ ಒಂಥರ ನಮ್ಗೆ ಒಳ್ಳೇದಾಯ್ತು ನೋಡಿ. ಈಗ ಈ MLA ಸುಧಾಕರ್ ನೋಡ್ತಾನೆ ಇರ್ತಾನೆ ವಿತ್ ಪೊಲಿಟಿಕಲ್ ಸಪೋರ್ಟ್. ಸುಧಾಕರ, ನಿಂಗ್ ಗೊತ್ತಾ, ದುಬೈನಲ್ಲಿ ಜೋಸಫ್ದು ಒಂದು ಬಿಸ್ನೆಸ್ ಇತ್ತು. ಆ ಬಿಸ್ನೆಸ್ಗೆ ಓನರ್ ಆಗಿ ಜರ್ಮನ್ ಅವಳು ಬಂದ್ಬಿಟ್ಲು ಅಂತ ಆ ದುಬೈ ಫ್ರೆಂಡ್ಗೆ ತುಂಬಾ ಬೇಜಾರಾಗಿದೆ. ಅದನ್ನೆಲ್ಲ ಮುರಿಯೋದಕ್ಕೆ ತಾನೇ ಹಾಜಿ ಅವರೇ ದೇವ್ರೇ ಇವನನ್ನ ಕರ್ಕೊಂಡು ಬಂದಿರೋದು ನಮ್ಮ ಹತ್ರ. ನಾಳೆ ಆದ್ಮೇಲೆ ಅಗ್ರಿಮೆಂಟ್ ಫಿಕ್ಸ್ ಮಾಡ್ತಾ ಇರೋದು. ಹಾಗಾದ್ರೆ ನೀವು ಏನಾದ್ರೂ ಮಾಡಿ ಜೋಸಫ್ ಮಗಳು ಈ ಅಗ್ರಿಮೆಂಟ್ ಮಾಡದೇ ಇರೋ ತರ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಹಾ ಅದೇ ಇವತ್ತೇನ್ ತಿನ್ನೋಣ? ಓಕೆ, ಚೈನೀಸ್ ಫುಡ್. ಹಾ ಹಾ ಇಲ್ಲ.
ಏನ್ ಮಕ್ಕಳೇ ಈ ಬಾಪುಟ್ಟಿ ನೋಡಿ ಹೆದರ್ಕೊಂಡ್ಬಿಟ್ರಾ? ನಿಮ್ಗೇನ್ ಕೆಲ್ಸ ಇಲ್ಲಿ? ಇದು ಪ್ರಶ್ನೆ ಅಂದ್ರೆ ನೀನ್ ಕೇಳುದು ಸರಿಯಾಗೇ ಇದೆ. ನಾಳೆ ಕಳೆದ್ಮೇಲೆ ನೀನು ದುಬೈ ಬಿಸ್ನೆಸ್ ಸಲುವಾಗಿ ಒಂದು ಅಗ್ರಿಮೆಂಟ್ ಮಾಡಿದ್ಯಾ ಅಂತ ವಿಷಯ ತಿಳಿದು ಬಂತು. ಆ ನಮ್ಮ ದುಬೈ ಫ್ರೆಂಡಿಗೆ ಇದು ಖಂಡಿತ ಇಷ್ಟ ಇಲ್ಲ. ಅದಕ್ಕೆ ನೀನು ಇದನ್ನ ಬಿಟ್ಕೊಟ್ಬಿಡು. ಅಂದ್ರೆ ಏನ್ ನಿಮ್ ಮಾತೇನರ್ಥ? ಆ ಜೋಸಫ್ನು ಹೀಗೇನೆ ಒಂದ್ ಮಾತು ಕೇಳ್ತಾ ಇರ್ಲಿಲ್ಲ, ಏನ್ ಮಾಡಿದ್ರು ಒಪ್ಕೋತಾನೆ ಇರ್ಲಿಲ್ಲ. ಅದೇ ನಮ್ಮಪ್ಪನ್ ಕೊಂತಾರ, ಆ ನಂಬೂದಿರಿಗೆ ಕೊಂತಾರ, ನನ್ನನ್ ಕೊಲ್ಲೋಕಾಗಲ್ಲ. ಇಲ್ಲಿಗಲ್ ಅರಮನೆ ಜಾಗ ಈ ಆನಿ ಜೋಸೆಫ್ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ಅದನ್ ತಗೊಳಕ್ಕೆ ನಿನ್ ಇಷ್ಟ ಬಂದಾಗ ಬಾಳಕ್ಕಾಗಲ್ಲ. ಹೇಗಿತ್ತು ಬಾಪುಟ್ಟಿ ಅವ್ರೆ ನನ್ನ ಎಂಟ್ರಿ? ಓ ಬಾಪುಟ್ಟಿ ಹಾಜಿ ಅಂತ ಕೇಳಿದ ತಕ್ಷಣ ನಾನು ಒಳ್ಳೆ ಪರ್ಸನಾಲಿಟಿ, ಒಳ್ಳೆ ಮನುಷ್ಯ ಅನ್ಕೊಂಡೆ. ಒಳ್ಳೆ ಪೊರ್ಕಿ ಇದ್ದಂಗೆ ಇದೆಯಾ ಈ ಹೆಣ್ಮಕ್ಳ ಕೈ ಇಟ್ಕೊಂಡು. ನೀನ್ ಆಡ್ತಿರೋದ್ ನೋಡಿದ್ರೆ, ನಿನ್ ಸೆಟಪ್ ನೋಡಿದ್ರೆ ಈ ವಾಸು ಲೆಕ್ಕ ಹಾಕೊಂಡಿದ್ದೆಲ್ಲೋ ತಪ್ಪಾಯ್ತೇನೋ ಅನಿಸ್ತಿದೆ. ನೀನ್ ಅನ್ಕೊಂಡಿರೋದು ನಿಜಾನೇ ಕಣೋ. ಆ ಮಲ್ಬಾರ್ ಕಡೆಯಿಂದ ಈ ಗಡಿವರೆಗೂ ಈ ಬಾಪುಟ್ಟಿದೆ ಸಾಮ್ರಾಜ್ಯ ಕಣೋ. 4-5 ವೈನ್ ಶಾಪ್ ಇವಾಗಿನ್ನೂ ಸಿಕ್ಕಿದೆ ಅಂತ ನನ್ನನ್ನ, ನನ್ನ ಬಿಸ್ನೆಸ್ ಅನ್ನ ಅಲ್ಲಾಡ್ಸಿ ಅಂತ ಅನ್ಕೋಬೇಡ. ಆ ಉದ್ದೇಶಗಳೇ ನಂಗಿಲ್ಲ ಬಾಪುಟ್ಟಿ. ಈಗ ನೀವು ಕೈ ಮಾಡಿರೋದು ನನ್ನ ಎಲ್ಲ ಜನರ ಮೇಲೆ. ಸರಿ, ಸಾಧಾರಣವಾಗಿ ನಾನು ಅದನ್ನು ಮರೆಯೋದಿಲ್ಲ. ಆದ್ರೆ ಈಗ ನಾನೆಲ್ಲ ಮರ್ತು ಹೋಗ್ತೀನಿ. ಆದ್ರೆ ನಾಳೆ ನಡೆಯೋ ಡೀಲಿಂಗ್ ಎಲ್ಲ ನೀವು ಮರ್ತ್ಕೊಂಡು ಹೋಗಿ. ಅದನ್ನ ನಾವೇ ಮಾಡಿಸ್ತಾ ಇರೋದು. ಓ ಡೀಲಿಂಗ್ ಆಗುತ್ತೆ ಅಂದ್ಮೇಲೆ ಹಾಗೆ ಆಗುತ್ತೆ. ದೇವ್ರೆ, ಇದೇನ್ ಹೀಗಾಗೋಯ್ತಲ್ಲ. ಅಮ್ಮ ಬೇಜಾರ್ ಮಾಡ್ಕೋಬೇಡ, ಏನು ಅನಾಹುತ ಆಗಿಲ್ಲ. ಅಯ್ಯೋ, ನನಗಿನ್ನೂ ಮರೆಯಕ್ಕೆ ಆಗ್ತಾ ಇಲ್ಲ ಅದನ್ನ. ಆಗ ವಾಸು ಅಣ್ಣ ಬರ್ಲಿಲ್ಲ ಅಂತಿದ್ರೆ ನೀವಿಬ್ರು ಸುಮ್ಮನಿರ್ತೀರಾ? ಅದೇ ಈ ತರ ಆಗುತ್ತೆ ಅಂತ ನಾನು ಮುಂಚೆನೆ ಈ ಡೀಲ್ ಬೇಡ ಅಂತ ಹೇಳಿದ್ದು. ಅಂಕಲೇ ಹೋಗ್ಬಿಟ್ಟಿದ್ದಾರೆ ಅಂದಮೇಲೆ ಈ ಡೀಲ್ ಇಟ್ಕೊಂಡು ಏನು ಮಾಡೋದು ನಾವಿವಾಗ? ಆ ವಾಸು ಒಬ್ಬ ಇದ್ದಾನೆ ಅಂತ ನಾವು ಧೈರ್ಯದ ಮೇಲೆ ತಾನೆ ನೋಡ್ತಾ ಇರಿ. ಹೊಡೆಯೋದು ಬಡಿಯೋದು ಬಿಟ್ರೆ ಅವನಿಗೆ ಬೇರೆ ಏನು ಗೊತ್ತಿಲ್ಲ. ಅಪ್ಪಂಗೆ ಇದು ತುಂಬಾ ಇಷ್ಟ ಆಯ್ತು. ಈ IT ಸಿಟಿ ವಿದ್ಯಾರ್ಥಿಗಳೆಲ್ಲ IT ಪ್ರೊಫೆಷನಲ್ಸ್ ಆಗ್ಬೇಕು ಅಂತ ಅಪ್ಪ ಹೇಳ್ತಿದ್ರು ಅಂತ ನನಗೆ ನೆನಪಿದೆ. ಈ ಕೆಲಸ ಏನೇ ಆದ್ರೂ ಆಗ್ಬೇಕು, ಮಾಡೇ ಮಾಡ್ತೀನಿ. ಅನಿ, ಸುಮ್ಮನೆ ಹಠ ಮಾಡೋದು ಒಳ್ಳೇದಲ್ಲ. ನಿನ್ಗೇನ್ ತೊಂದ್ರೆ? ನೀ ಯಾರಿಗಾರು ಮಾತು ಕೊಟ್ಟಿದ್ಯಾ ಈ ಅಗ್ರಿಮೆಂಟ್ ಆಗಲ್ಲ ಅಂತ? ಈ 3 ಮಕ್ಕಳಲ್ಲಿ ದೊಡ್ಡ ಮಗಳನ್ನ ಕಟ್ಕೊಳ್ತಾ ಇರೋನು ಒಬ್ಬ ಗಂಡು ಅಂತ ನಾನು ಅಂದ್ಕೊಂಡಿದ್ದೆ ಇಲ್ಲಿವರೆಗೆ. ಆದ್ರೆ ಈಗ ಈ 3ರಲ್ಲಿ ಯಾರನ್ನೂ ಕಟ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ ಅಂತ ನನಗೀಗ ಅರ್ಥ ಆಗ್ತಿದೆ. ಸಾಯೋ ಮುಂಚೆ ನನ್ನ ಮಗ ಜೋಸೆಫ್ನ ಆಸೆ ಇದಾಗಿತ್ತು ಅಂದ್ರೆ ಆಗುತ್ತೆ, ಅದು ಹಾಗೆ ತೀರುತ್ತೆ. ಹಾ, ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸರ್ ಬೇಡ, ವಾಸಣ್ಣ. ಎವ್ರಿಥಿಂಗ್ ರೆಡಿ ಎಸ್ ಶೇಖರ್? ಮೇಡಮ್. ಆದ್ರೆ ಏನಾಯ್ತು? ಪ್ರೋಗ್ರಾಮ್ ಅಲ್ಲಿ ಸ್ವಲ್ಪ ಚೇಂಜ್ ಇದೆ. ಯಾಕೆ ಚೇಂಜು? 10:15 ಬರ್ತೀನಿ ಅಂತ ಹೇಳಿದ್ರು, ಆದ್ರೆ 1 ಗಂಟೆಗೆ ಬರ್ತಾರೆ. ಹಾಗಾದ್ರೆ ಅಲೆಕ್ಸ್ ಸರ್ ಅವರು ಅವಾಗ್ಲೇ ಬರ್ತಾರೆ. ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ, 1 ಗಂಟೆ ತಾನೇ. ಅಲ್ಲಿವರೆಗೂ ಮೇಡಮ್ ಸರ್ ರೂಮಲ್ಲಿರಿ. ಸರಿ, ಪರವಾಗಿಲ್ಲ, ಬಾ ನೀನು. ಪ್ಲೀಸ್ ಸರ್. ಸರ್, ನೀವು ಇಲ್ಲೇ ವೇಟ್ ಮಾಡ್ತೀರಿ? ಈ ಅಲೆಕ್ಸ್ ಒಂದ್ ಫೋನ್ ಮಾಡಿದಿದ್ರೆ ನಾವ್ ಇಷ್ಟು ಬೇಗ ಬರೋ ಅವಶ್ಯಕತೆನೇ ಇರ್ಲಿಲ್ಲ. ನೀನ್ ಅದನ್ನ ಬಿಟ್ಟಿಲ್ವಾ? ಬಿಡು, ಅಲೆಕ್ಸ್ ಅಲೆಕ್ಸ್ ಅಂತ ಬರ್ತಾನೆ. ಓ, ದಾರಿ ಬಿಡು, ದಾರಿ ಬಿಡು. ಓ, ಚಾನೆಲ್ ಅವ್ರು ಬಂದ್ಬಿಟ್ಟಿದ್ದಾರೆ ಇವಾಗ. ಹಲೋ. ಯಾರಪ್ಪ ಅಲ್ಲಿ? ಏಯ್, ಇಲ್ಲಿ ಅಲೆಕ್ಸ್ ಅನ್ನೋರು ಯಾರಾದ್ರೂ ರೂಮ್ ತಗೊಂಡಿದ್ದಾರಾ? ಇದೆ ಸರ್. ಯಾವ ರೂಮು? 206. 206. 206? ಹಾ. ದೇವ್ರೇ, ಎಂತ ಟೈಮಿಂಗ್ ಅಪ್ಪ ಇದು. ನಿಮ್ ಕಾರ್ಯ ಎಲ್ಲ ಮುಗೀತ ತಾನೆ? ಬಾ ಹೋಗೋಣ. ಸರ್, ನಾವಿಬ್ರು ಇಲ್ಲಿ
ಈ ಡೈಲಾಗ್ ಎಲ್ಲ ಆಮೇಲೆ ಹೊಡಿ. ಫೋಟೋ ತಗೊಳು, ಬಾ ಬಾ ಬಾ, ಫೋಟೋ ತಗೋ, ಮರಿಬೇಡ, ಫೋಟೋ ತಗೋ. ಈ ಕಡೆ ಬಾರಮ್ಮ, ಮುಖ ತೋರ್ಸು, ಈ ಕಡೆ ಬಾ. ಅದನ್ನೆಲ್ಲ ನಾನು ಸ್ಟೇಷನ್ ಅಲ್ಲಿ ಹೇಳ್ತೀನಿ, ಆಯ್ತಾ? ಬಾ ಬಾ, ಸೀದಾ ಸ್ಟೇಷನ್ ಬಾ. ದಾರಿ ಬಿಡಪ್ಪ ಅವರನ್ನ, ದಾರಿ ಬಿಡಿ. ನಡಿಯಲ್ಲ ನೂಗ್ತೀಯ ನನ್ ಮಗನೇ, ನಡಿಯ ನಡಿಯಲ್ಲ, ನಡಿಯ ನಡಿಯ ಮಗನೇ, ಅವಳನ್ನು ಹಿಡ್ಕೊಳೆ. ಹಾ ಸ್ಟೇಷನ್ಗೆ ಹೇಳ್ಕೊಂಡು ಎತ್ಕೊಂಡೋಗಿ ಕ್ಯಾಮ್ರಾದಲ್ಲಿ ಎಲ್ಲ ಬರಬೇಕು. ನಡಿಯಲ್ಲ ನಡಿಯಲ್ಲ ನನ್ನ ಮಗನೇ, ಮುಂದೆ ನಡಿ. ನಡೀರಿ, ನಡಿಯಲ್ಲ ನನ್ನ ಮಗನೇ. ಜಾಸ್ತಿ ನಾಟಕ ಮಾಡಬೇಡ, ಜಾಲ ವಾಸು ಅಂತೆ. ಪೊಲೀಸ್ ಅವ್ರ ಗಾಡಿಗೆ ಅಡ್ಡ ಹಾಕ್ತಾರ ನನ್ನ ಮಕ್ಕಳ. ಈ ತರ ಆಟ ನಡೆಯಲ್ಲ ಸರ್, ಅವರನ್ನ ಈಗಲೇ ಬಿಟ್ಬಿಡಿ. ವಾಸು ಅವ್ರಿಗೆ ಬರ. ಏನಪ್ಪ ಬುದ್ಧಿ ಇದೆ ನಿನಗೆ? ನಡು ರೋಡಲ್ಲಿ ಅಡ್ಡ ಹಾಕ್ಸ್ಕೊಂಡು ಬಿಡು ಅಂತ ಇದೆಯಾ? ಸರ್ ಇದು ಪ್ರಜಾಪ್ರಭುತ್ವ ಅಲ್ವಾ ಸರ್? ಇಲ್ಲಿರೋ ಜನಗಳಿಗೆ ಚಾಲಾ ಮಾರ್ಕೆಟು, ನಾವು ನಿಂತಿರೋ ನೆಲ ಎಲ್ಲ ಒಂದೇ ಸರ್. ಅವರನ್ನು ದಯವಿಟ್ಟು ಬಿಟ್ಬಿಡಿ. ಸುಮ್ಮನೆ ಯೂನಿಫಾರ್ಮ್ ಯಾಕೆ ಹಾಳು ಮಾಡ್ಕೊಡ್ತೀರಾ? ಯಾರೋ ಇವನು. ಸರಿ ಆ ಕಡೆ ಬಿಟ್ಬಿಡಿ ಸರ್. ಹಿಡೀರಿ ಅವನನ್ನ, ಹಿಡಿ ಅವನನ್ನ, ಬಿಡ್ಬೇಡಿ ಅವನನ್ನ. ಬೇಡ ಇನ್ಸ್ಪೆಕ್ಟರ್ ಸರ್. ನಿಂಗೇನ್ ಬೇಕಿತ್ತು? ಆಯ್ತಾ, ತಂದೆ ಹುಟ್ಟಿದ ಮಗನೇ ಆಗಿದ್ರೆ ವಾಸು ಇವಳನ್ನು ಅರೆಸ್ಟ್ ಮಾಡು. ಬಾ, ಏನು ಮಾಡದೇ ಇಲ್ಲರೋ ಈ ಪಾಪದ ಹೆಣ್ಣು ಮಗಳನ್ನ ಅರೆಸ್ಟ್ ಮಾಡಿದೆ ಅಲ್ವಾ? ಈಗ ಬಾ, ಇವಳಿಗೆ ಸಿಗೋ ಎಲ್ಲ ಗೌರವ ಮರ್ಯಾದೆ ಸಿಕ್ಕಿದೆ. ಇವಳನ್ನೇನಾದ್ರೂ ಮುಟ್ಟಿದ್ರೆ ರಕ್ತಪಾತ ಆಗಿಬಿಡುತ್ತೆ. ತೆಗೆ ಒಳ್ಳೆಯವರ ಮಾನ ಕಳೆಯಲ್ಲ ಕಂಡ್ರು ಮಾಧ್ಯಮ ಇರೋದು. ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಟ್ಕೊಂಡು ಬಂದಿರೋ ದೇಶ ನಮ್ದು. ಮಾಧ್ಯಮದಲ್ಲಿ ಇದೀವಿ ಅನ್ಕೊಂಡು ಯಾರ್ಯಾರಿ ಅಂಜಲಿಗೆ ಏನೇನೋ ಮಾಡೋದಲ್ಲ ನಿಮ್ ಕೆಲ್ಸ. ನಿಮ್ ಕೆಲ್ಸದ ಮೇಲೆ ಭಯಭಕ್ತಿ ಇರ್ಲಿ. ಈ ಪಾಪದ ಹೆಣ್ಮಗಳ ಬಗ್ಗೆ ಏನೇನೋ ಕತೆ ಮಾಡ್ತಿರಲ್ಲ, ಸುಮ್ನೆ ನಿಮ್ಮ ಕೆಲಸ ನೋಡ್ಕೊಂಡು ಹೋಗಿ. ನೀವು ಹಿಡಿದು ಹಾಕ್ಬೇಕಾಗಿರೋದು ಯಾರು ಗೊತ್ತಾ ನಿಮ್ಗೆ? ಹೋಗಿ ಹಿಡೀರಿ. ಹೆಣ್ಮಕ್ಕಳ ಬದುಕನ್ನು ಈ ತರ ಬೀದಿಗೆ ಬಿಟ್ಬಿಟ್ಟು ಅವರ ಮರ್ಯಾದೆ ಕಳೆದು ಈ ತರ ಮಾಡ್ತಾರಲ್ಲ, ಅವ್ರನ್ನ ಹಿಡೀರಿ ಹೋಗಿ. ಆಗ ವಾಸಿ ಹೆಣ್ಮಗಳ ಪಕ್ಕ ನಿಂತ್ಕೊಂಡು ನಿಮ್ಗಳ ಕ್ಯಾಮರಾಗೆ ಕ್ಲಿಕ್ ಮಾಡ್ತಾನೆ. ಇನ್ಸ್ಪೆಕ್ಟ್ರೆ, ಇನ್ನು ಈ ವಾಸು ಸುದ್ದಿಗೆ ಏನಾದ್ರು ಬಂದ್ರೆ ನಿನ್ನ ಈ ಮೆಡಲ್ಗಳಿರೋ ಬಾಡಿ ಸ್ಮಶಾನದಲ್ಲಿರುತ್ತೆ, ಹುಷಾರು. ಡ್ಯೂಟಿಲಿರೋ ಪೊಲೀಸ್ ಮೇಲೆ ಕೈ ಮಾಡೋಷ್ಟು ದೊಡ್ಡವನಾದೆ ನೀನು? ಅದನ್ನ ಕೇಳೋಕೆ ನೀನ್ ಯಾರು? ಸರಿಯಾಗಿ ಕಾರ್ಮಿಕರನ್ನೇ ನೋಡ್ಕೊಳಕ್ ಆಗಲ್ಲ ನೀನೇನು ಫ್ಯೂಡಲ್ ರೆವಲ್ಯೂಷನ್ ಮಾತಾಡೋ ಪ್ರಜಾಪ್ರಭುತ್ವ ಮಗ ಅಲ್ವಾ? ನಮ್ಮೂರಿಗೆ ನಮ್ ಜನಕ್ಕೆ ನಿಂತರದ ವರ್ಗದವರು ಶಾಪಗಳು, ಜೊತೆಗೆ ಚೇಲನ ಬೇರೆ ಕರ್ಕೊಂಡ್ ಬಂದಿದೀಯಾ. ಇನ್ನೇನಾದ್ರೂ ವಾಸು ವಿಷಯಕ್ಕೆ ಬಂದ್ರೆ ಈ ಎಲ್ಲಾ ಬಿಸ್ನೆಸ್ ಬಿಟ್ಟು ವಾಸು ಬರ್ತಾನೆ ಚಾಲಾ ಮಾರ್ಕೆಟ್ಗೆ. ಅರ್ಥ ಆಯ್ತೇನು? ಇದು ಪದ್ಮನಾಭನ ನೆಲ. ಇಲ್ಲಿ ಏನು ಯಾವಾಗ ನಡಿಬೇಕಂತ ವಾಸು ತೀರ್ಮಾನಿಸ್ತಾನೆ. ಈ ತರ ತಾಳಿ ಕಟ್ಟಿಬಿಟ್ಟಿದ್ದೀನಿ ಅಂತ ತಪ್ಪ ತಿಳ್ಕೊಬೇಡಿ. ಎಲ್ಲರೆದ್ದು ಹುಡುಗಿ ಮರ್ಯಾದೆಯನ್ನ ಉಳಿಸಿದಷ್ಟೇ ನನ್ನ ಉದ್ದೇಶ ಆಗಿತ್ತು. ಅಜ್ಜ, ವಾಸು ಏನೇ ಕೇಳಿದ್ರು ಕೊಡ್ತೀನಂತ ಅಜ್ಜ ಹೇಳಿದ್ರಲ್ಲ, ಈಗ ನಾನೊಂದು ಕೇಳ್ತೀನಿ. ವಾಸು ಕಟ್ಟಿರೋ ಆ ದಾರ ನಮ್ ಆನೆ ಕುತ್ತಿಗೆಯಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ, ಅದನ್ನು ನನಗೆ ತಿರುಗಿ ಕೊಟ್ಬಿಡಿ. ನೋಡು, ನೀನು ಕೇಳಿದ್ದೆಲ್ಲವನ್ನ ಇದುವರೆಗೆ ನಾನು ಮಾಡಿದ್ದೇನೆ, ಆದರೆ ಇದನ್ನು ಮಾತ್ರ ನೀನು ಕೇಳೋದೇ ಬೇಡ. ಬೇಡ ವಾಸು ಅಣ್ಣ, ನೀನ್ ಏನ್ ಕೇಳೋಕ್ ಬಂದಿದ್ಯಾ ಅಂತ
ನನಗೆ ಗೊತ್ತು. ನನ್ ಮಾನ ರಕ್ಷಿಸೋಕೆ ನೀವ್ ಹೀಗ್ ಮಾಡಿದ್ರಿ ಅಂತ ಗೊತ್ತು. ನನಗ್ ಚಿಂತೆ ಇರೋದು ಪಾಪದವರು ನಮ್ಮಪ್ಪ. ಅವರಿಗೆ ಇಷ್ಟೊಂದು ಶತ್ರುಗಳಿದ್ದಾರಂತ ಇವತ್ತೇ ಗೊತ್ತಾಯ್ತು. ಪುಟ್ಟ ಕೇಳು, ನಾನ್ ನಿನ್ನ ಗೊತ್ತು. ಆ ಅವಸ್ಥೆಯಲ್ಲಿ ನನ್ ರಕ್ಷಿಸೋಕೆ ನಿಮಗೆ ಬೇರೆ ಏನೂ ದಾರಿ ಇರ್ಲಿಲ್ಲ. ಇಲ್ಲ ವಾಸವಣ್ಣ, ನೀವ್ ಇದನ್ ವಾಪಸ್ ಕೇಳ್ಬೇಡಿ. ನನಗೆ ಯಾವತ್ತು ಈ ತಾಳಿ ನನ್ ಕುತ್ತಿಗೆಯಲ್ಲಿ ಸುರಕ್ಷಿತ ಅಲ್ಲ ಅನ್ಸುತ್ತೋ ಅವತ್ ನಾನೇ ಕೊಡ್ತೀನಿ. ಈ ಹಣ, ಈ ಗಲಾಟೆ ಎಲ್ಲ ಬೇಡವಾಗಿತ್ತು ಅಂತ ಅನಿಸ್ತಿದೆ. ಅಮ್ಮ ಹೇಳ್ತಾ ಇದ್ರಲ್ವಾ, ದುಡ್ಡು ಬಂದ್ರೆ ಮನುಷ್ಯನ ಶಾಂತಿ ಹೋಗುತ್ತೆ ಅಂತ. ಅದು ಸತ್ಯನೇ. ಹಗಲೆಲ್ಲ ದುಡಿದು ಬೆವರು ಸುರಿಸಿ ಮಾರ್ಕೆಟಲ್ಲಿ ಸಿಗ್ತಾ ಇದ್ದಿದ್ದ ಒಂಚೂರೆ ಹಣ ಈ ಕೈ ತುಂಬಾ ಹಿಡ್ಕೊಳ್ಳುವಾಗ ಸಿಕ್ತಿದ್ದ ಸುಖ ಇದೆಯಲ್ಲ, ಈಗ ಒಂದು ಕೋಣೆ ಸಿಗ್ತಾ ಇಲ್ಲ. ಇಂಥ ವಾಸುವಿನಿಂದ ಒಂದು ಮುಗ್ಧ ಹುಡುಗಿಯ ಜೀವನನೇ ಹಾಳಾಗಿ ಹೋಯ್ತು. ಹೋಗ್ಲಿ, ಎಲ್ಲ ಹೋಗ್ಲಿ. ಎಲ್ಲಾರ್ಗೂ ಎಲ್ಲಾದ್ರಲ್ಲೂ ಧೈರ್ಯ ಹೇಳ್ತೀಯ, ನೀನೇ ಧೈರ್ಯ ಕೆಡಬಾರ್ದಲ್ವಾ? ನನ್ಗೆ ಏನ್ ಮಾಡ್ಬೇಕಂತ ತಿಳಿತಾ ಇಲ್ಲ. ಎಲ್ಲ ಸರಿ ಹೋಗುತ್ತೆ ಮಗನೇ. ಆಗಲ್ಲ ಅಂತ ನೀವು ಹೇಳೋ ಆಗಿಲ್ಲ. ಇವಾಗ ಒಬ್ಬ MLA MP ನಡು ರಸ್ತೆಯಲ್ಲಿ ಅವಮಾನ ಮಾಡಿರೋ ಆ ನಾಯಿನ ಅರೆಸ್ಟ್ ಮಾಡ್ಲೇಬೇಕು ನೀವು ಇವಾಗ, ಅಷ್ಟೇ. ನಿಮ್ಗೆ ಆಗದಿದ್ರೆ ಹೇಳಿ, ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಆಫೀಸರ್ಸ್ ಇದ್ದಾರೆ ನಮ್ ಕೆಲಸ ಮಾಡೋದಕ್ಕೆ. ಒಂದು ದೊಡ್ಡ ಕೇಸ್ ಇರುವಾಗ ನೀವು ಈ ರೀತಿ ಕೈ ಕಟ್ಕೊಂಡು ಕೂತಿದ್ದೀರಾ ಅಂತಂದ್ರೆ ನಾವು ಬೇರೆ ಏನಾದ್ರೂ ನೋಡ್ಕೋತೀವಿ. ಅದೇ ಈಗ ನೀವು ಹೇಳಿದ್ರಿ ಅಂತ ನನ್ಗೆ ಆಕ್ಷನ್ ತಗೊಳಕ್ಕೆ ಆಗಲ್ಲ. ಮತ್ತೆ ಈಗ ವಾಸು ಅಪರಾಧಿ ಅಲ್ವಾ ಅಂತ ಡಿಸೈಡ್ ಮಾಡೋದು ನಾನಲ್ಲ, ಅದು ನನ್ನ ಮೇಲಿನ ಅಧಿಕಾರಿಗಳು, ನ್ಯಾಯಾಲಯ. ನಿಮ್ಗೆ ವಾಸು ಅರೆಸ್ಟ್ ಮಾಡಕ್ ಆಗುತ್ತಾ ಇಲ್ವೋ? ನೋಡೋ, ಅವನೇನಾದ್ರೂ 24 ಗಂಟೆಗಳಲ್ಲಿ ನೀನೇನಾದ್ರೂ ಅರೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಾನು ಯಾರೋ ಗೊತ್ತಲ್ಲ ನಿನ್ಗೆ. ಹೋಗೋಣ. ಇವಂದೊಳ್ಳೆ ಕತೆ ಆಯ್ತು ನೋಡು ಹಂಸಕ. ಏನೋ ಮಾಡ್ಬಿಟ್ಟಿದೀನಿ ಅನ್ನೋ ಒಂಥರ ಆಕಾಶ ತಲೆ ಮೇಲೆ ಬಿದ್ದವನಂಗಿದ್ದಾನೆ. ಯಾಕೆ ಯೋಚನೆ ಮಾಡ್ತಿದ್ಯಾ? ಯಜಮಾನನ್ ಕೊಲೆ ವಿಷಯದಲ್ಲಿ ನಿನ್ಗೆ ಬೇಲ್ ಸಿಕ್ಕಿ ನೀನು ಆಚೆ ಬಂದಿದ್ಯಾ ತಾನೆ? ಈಗ ಏನಿದೆ ಯೋಚನೆ ಮಾಡೋದಕ್ಕೆ? ಹಂಸಕ, ಈಗ ಏನಾಗ್ತಿದೆ ಅಂದ್ರೆ ಅವರನ್ನ ನಾನು ನಿನ್ನೆ ಬೈದಿದ್ದಕ್ಕೆ ಈಗ ಮತ್ತೆ ಕೊಲೆ ಕೇಸ್ ಎತ್ಕೊಂಡು ಆಟ ಆಡೋಕೆ ಶುರು ಮಾಡ್ತಾರೆ. ಇಲ್ಲಿ ನೋಡು, ಏನೋ ಟೆನ್ಷನ್ನಲ್ಲಿ ಆ ಥರ ಮಾತಾಡಿರ್ತಾರೆ. ಇದೊಂದು ಮನೆ, ಇಲ್ಲಿ ಪೊಲೀಸ್ ಅವರು ಬಂದು ಏನಾದರೂ ತೊಂದರೆ ಮಾಡಿದರೆ ಯಾರಿಗೆ ತೊಂದರೆ ಆಗೋದು ಹೇಳಿ? ಸ್ವಲ್ಪ ದಿನ ನೀನು ಹೊರಗೆ ಎಲ್ಲಾದ್ರೂ ಇರು. ಬಂದ್ರು ಅನ್ಸುತ್ತೆ. ಬಾ ಬಾ ಬಾ, ಇಳ್ಕೊಡಿ. ನೀವು ಆ ಕಡೆಯಿಂದ ಹೋಗಿ, ಬಾ ಬೇಗ ಬಾ. ವಾಸು, ನೀನೊಂದು ಕೆಲಸ ಮಾಡು, ಈ ಕಡೆ ಬಾಗಿಲಿಂದ ಹೊರಗೋಗು. ರಮಣ, ನೀನು ಗಾಡಿ ತಗೊಂಡ್ ಬಾ, ಇಲ್ಲಿ ಕೆಲಸ ನಾನು ನೋಡ್ಕೋತೀನಿ. ಹೊರಡಪ್ಪ ನೀನು. ಚಾಲ ವಾಸು. ವಾಸು, ಒಳ್ಳೆ ಬಂಗ್ಲೆಯಲ್ಲಿ ಸುಖವಾಗಿ ಜೀವನ ಮಾಡ್ತಾ ಇದೆಯಲ್ಲ. ನಮಸ್ಕಾರ. ನಮಸ್ಕಾರ. ಏನ್ ವಿಷಯ ಮಾರ್ಟಿನ್ ಸರ್? ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ. ನಿಮ್ ಪ್ರಶ್ನೆಗಳಿಗೆಲ್ಲ ನಾನು ಆಮೇಲೆ ಉತ್ತರ ಕೊಡ್ತೀನಿ, ಆಯ್ತಾ? ಏನ್ ನೋಡ್ತಾ ಇದ್ದೀರಾ ಹುಡುಗರು? ಒಂದೊಂದು ರೂಮ್ ಅನ್ನ ಬಿಡ್ಬೇಡಿ, ಬೇಗ ಸರ್ಚ್ ಮಾಡಿ, ಬೇಗ. ಅವನೊಬ್ಬ ಚಾಲ ವಾಸು, ಅವನಿಗೊಬ್ಬ ಚೇಲ. ಇದೇನು ಶರ್ಟಿಗೆ ಹತ್ಕೊಂಡಿದೆ ಅಂತ. ಅರೆ ನಿನ್ಕೋ. ಏನಲ್ಲಿ ಹೋಗ್ತಾ ಇದೀಯಾ? ಎಲ್ಲಿ ಹೋಗ್ತಾ ಇದೀಯಾ? ಪೆಟ್ಟಿಗೆಲ್ ಏನಿದೆ? ಸ್ವಲ್ಪ ಸಿಂಗಾಪುರ್ ಡಾಲರ್. ಹೌದಾ? ಏನಿದೆ ಇದ್ರಲ್ಲಿ? ಸ್ವಲ್ಪ ಮಾತೆ ತರೋದಿತ್ತು. ರಾತ್ರಿಯಿಂದ ಹೊಟ್ಟೆ ಫುಲ್ ಗ್ಯಾಸ್. ಇವ್ ಆಟಗಳೆಲ್ಲ ನನ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನನ್ಗೇನು ಹುಚ್ಚ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನೀನು ಹೋಗಪ್ಪ. ಏನಾಯ್ತು? ಮೇಧಾವಿ ಅವ್ರೆ, ನೀವೆಲ್ಲ ಬಂದ್ರ? ಏನ್ ಸಮಾಚಾರ? ಮಕ್ಕಳ ದಾರಿ ಬಿಡಿ, ಅವರೆಲ್ಲ ನೋಡ್ಲಿ. ಸ್ಟವ್ ಮೇಲಿರೋ ಪಾತ್ರೆಗಳಿದಾನ ನೋಡಿ. ನೋಡಿ. ಅಯ್ಯೋ, ಪೊಲೀಸರಿಗೆ ಬೇರೆ ಏನ್ ಕೆಲಸ ಇಲ್ಲ. ಏನಾಯ್ತು? ಇಲ್ಲಿ ಏನು ಇಲ್ಲ ಸರ್. ಇಲ್ಲ ಸರ್. ಅಲ್ಲಿ ಆ ಕಡೆ ನೋಡಿದ್ರ ನೀವು? ಇಲ್ಲ ಸರ್. ಅವನ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಏನು ತೊಂದ್ರೆ ಇಲ್ಲ. ಈ ಇನ್ಸ್ಪೆಕ್ಟರ್ ಅವನನ್ನ ಒಂದಲ್ಲ ಒಂದ್ ದಿವಸ ಹಿಡಿತಾನೆ. ಬಾರ. ಏನದು? ನಾನು ನೋಡ್ಕೋತೀನಿ. ಓಕೆ. ನಮಸ್ಕಾರ. ಬಾಬಾ. ಆ ಇನ್ಸ್ಪೆಕ್ಟರ್ ಅಲ್ಲಿ ಬರೋಕ್ ಮುಂಚೆ ನಿನ್ನನ್ನು ಬಚಾವ್ ಮಾಡಿದ್ರಲ್ಲ, ಈ ತರ ಏನು ಹೇಳ್ಬೇಡಿ ಸರ್. ಕಷ್ಟಪಟ್ಟು ಇವನಿಗೆ ಅರ್ಥ ಮಾಡಿಸಿದ್ದೀನಿ.
ಆ MLA ಮೀಡಿಯಾದವರನ್ನೆಲ್ಲ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡಿದ್ದ. ಸರ್ ನಿಮ್ಗೂ ಗೊತ್ತು, ಒಬ್ಬನ್ನ ಕೊಲ್ಲುವಷ್ಟು ಧೈರ್ಯ ಇವನ್ ಮಾಡಲ್ಲ ಸರ್. ನೋಡು ಹಂಸ, ಇದನ್ ಕೇಳಿ ನಾನು ಅರ್ಥ ಮಾಡಿ ಏನ್ ಪ್ರಯೋಜನ ಇಲ್ಲ. ಜೋಸಫ್ ಸರ್ನ ಕೊಂದಿರೋದು ಅನ್ನ ಅಲ್ಲ ಅಂತ ಗೊತ್ತು, ಅಣ್ಣನ್ ಕೊಂದಿದ್ದು ವಾಸು ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ವಿಷಯನ ಜಗತ್ತಿಗೆ ಗೊತ್ತಾಗ್ಸೋದು ನಿನ್ ಕೆಲಸ. ಆದ್ರೆ ಅದನ್ ಮೀರಿ ನನಗೆ ಏನು ಮಾಡಕ್ಕೆ ಆಗಲ್ಲ. ಅವ್ರ ಜನ ಎಲ್ಲ ನಿನ್ ವಿರುದ್ಧ ನಿಂತಿದ್ದಾರೆ ಅಂತ ಗೊತ್ತಲ್ವಾ? ಒಬ್ಬ MLA, ಒಬ್ಬ MP ಗೊತ್ತಿದೆಯಲ್ವಾ? ಹಾಗಂತ ಏನು ಗೊತ್ತಿಲ್ದಿರೋ ಒಂದು ಹೆಣ್ಣು ಮಗುಗೆ ಈ ತರ ಅನ್ಯಾಯ ಮಾಡು ಸರಿನಾ? ಸರ್, ಬೇರೆ ಏನಾದ್ರೂ ದಾರಿ ಇದೆಯಾ? ನೋಡು, ಒಂದೇ ದಾರಿ ಇರೋದು. ಅಣ್ಣನ್ ಕೊಲೆ ಕೇಸಲ್ಲಿ ಯಾವ್ದಾದ್ರೂ ಮುಖ್ಯ ಸಾಕ್ಷಿ ಸಿಕ್ಕು ಪ್ರೂವ್ ಆಗೋವರೆಗೂ ಇವನು ಯಾರಿಗೂ ಕಾಣಿಸ್ಬಾರ್ದು, ಮುಖ್ಯವಾಗಿ ಆ ಇನ್ಸ್ಪೆಕ್ಟರ್ ಕೈಗೆ. ಇವನೇ ಅದು. ಹಿಡಿಯೋ ಅಣ್ಣ. ಏ, ನನ್ನಲ್ಲ, ಅವನಲ್ಲಿ ಇಟ್ಕೋ. ಏಯ್, ಹೋಗು. ಹಿಡಿಯೋ ಹಿಡಿಯೋ ಬಿಡ್ಬೇಡ. ನಾನು ಯಾರು ಅಂತ ಗೊತ್ತಿದ್ರು ನಿಮಗೆ? ನನ್ನ ಇದ್ದೀರಿ? ಹೇಳು ಹೇಳು, ಯಾರು ಕೊಂದಿದ್ದು? ಹೇಳು, ಯಾರು ಕೊಂದಿದ್ದು? ಹೇಳು, ಯಾರು ಕೊಂದಿದ್ದು? ಯಾರು ಕೊಂದಿದ್ದು? ಬಾಯ್ ಬಿಡ, ಹೇಳ್ಬೇಕು. ನಿನ್ಗೆ ಬದುಕ್ಬೇಕು ಅಂತ ಆಸೆ ಇದ್ರೆ ಹೇಳಬೇಕು, ಕೊಂದಿದ್ದು ಯಾರು ಅಂತ. ಹೇಳು, ಮರ್ಯಾದೆಯಿಂದ. ಇವನಿಗೆ ಗೊತ್ತು ಸರ್ ಏನಾಯ್ತು ಅಂತ. ಹೇಳು ಹೇಳು ಇವಾಗ. ನಾನೆಲ್ಲ ಹೇಳ್ತೀನಿ. ನಮ್ಮ ಕರ್ಣನ ಕೊಂದಿದ್ದು ಯಜಮಾನ್ರು ಅಂತ ವಾಸು ಹತ್ರನೇ ಎಲ್ಲ ವಿವರಗಳನ್ನ ತಾತ ಹೇಳಿದ್ಲು. ಅಲೆಕ್ಸ್ ನಮ್ಗೆ ಹೇಳಿದ, ನಮಗದು ಗೊತ್ತಾಯ್ತು. ಯಜಮಾನರನ್ನ ಕೊಂದು ಆ ಅಪವಾದವನ್ನು ವಾಸು ಮೇಲೆ ಹಾಕಬೇಕು ಅಂತ ಯೋಚನೆ ಮಾಡಿದ್ದು ಸುಧಾಕರ ಮತ್ತೆ ಬಾಪುಟ್ಟಿ ಮತ್ತೆ ಮಾರ್ತಂಡ. ನಡಿಯೋ. ಹೇ ಇನ್ಸ್ಪೆಕ್ಟರ್, ಏನಾದ್ರೂ ಯೋಚನೆ ಮಾಡೋ. ಹಾ, ಈಗ ಏನಾಗಿದೆ ಗೊತ್ತಾ? ಹಾ DGPಗೆ ಫೋನ್ ಮಾಡೋ. ಬೇಡ 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 ಬೇಡ, ಆ SPಗೆ ಫೋನ್ ಮಾಡೋ. ಹಾ ಸಿಕ್ತಾ ಇಲ್ವಾ? ಏನಾದ್ರೂ ಮಾಡಪ್ಪ. ಹಾ, ಎಲ್ಲ ಮುಳುಗೋಯ್ತು. ಹಾಜಿ ಅವ್ರೆ, ಎಲ್ಲ ಹೋಯ್ತು. ರಾಜಶೇಖರ ಬಾಯ್ ಬಿಟ್ಟಿದ್ದಾನೆ. ನಮ್ಮೆಲ್ಲರ ಕತೆ ಮುಗಿದೋಯ್ತು. ಭಯ ಪಡಬೇಡಿಲೋ, ಇದು ನಿಮ್ಮೂರಲ್ಲ, ಇದು ನನ್ನ ಏರಿಯಾ. ಇಲ್ಲಿ ನಾನೇ ರಾಜ. ಒಬ್ಬ ಪೊಲೀಸು ಇಲ್ಲಿ ಬರೋಕ್ಕಾಗಲ್ಲ. ನೀನಿಲ್ಲಿ ಸೇಫ್. ಏನಣ್ಣ ನೀವ್ ಯಾಕೆ ಭಯ ಬಿಡ್ತಿದ್ದೀರಾ? ನಿಮ್ ಪ್ರಾಬ್ಲಮ್ ಎಲ್ಲ ಹೀಗೆ ಅವನು ಇವಾಗ ಹಳೆ ವಾಸು ಅಲ್ಲ. ಅವನ ಕೈಯಲ್ಲಿ ಇವಾಗ ಅಧಿಕಾರ ಇದೆ, ಮತ್ತೆ ಅವನ ಹತ್ರ ಜನಗಳಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಚಾಲ ಮಾರ್ಕೆಟ್ ಇದೆ ಅವನ ಹತ್ರ. ತಿಳ್ಕೊಳ್ಳಿ, ನಾವೇನು ಮಾಡ್ಕೊಳಕ್ಕಾಗಲ್ಲ. ಬೇಡ ಬಿಡು ಸುಧಾಕರ, ನಾವೇನು ಅವನ ಜಾಗಕ್ಕೆ ಹೋಗ್ತಾ ಇಲ್ವಲ್ಲ, ಅವನನ್ನ ಎಲ್ಲಿ ಕರೆಸ್ತಾ ಇದೀವಿ. ಅದು ಹೇಗೆ ಅಂತ ನೋಡಪ್ಪ, ನಮ್ ಟಾರ್ಗೆಟ್ 3 ಜನ. ಅದರಲ್ಲಿ ಯಜಮಾನ್ರು ಜೋಸಫ್ ಹೋದ್ರು, ಬಾಕಿ ಉಳಿದಿರೋದು ಹಂಸ. ಅವನನ್ನೇನಾದ್ರೂ ನಾವು ಮುಟ್ಟಿದ್ರೆ ಅವನು ಸಹಿಸೋದಿಲ್ಲ. ಮತ್ತೆ ಒಂದು ಹುಡುಗಿಗೆ ಅರಿಶಿನ ದಾರ ಕಟ್ಟಿದಾನಲ್ಲ, ಅವಳಿಗೆ ಹೆಂಡತಿ ಸ್ಥಾನ ಕೊಟ್ಟಿದ್ದಾನಲ್ಲ, ಅವಳೇ ಜೋಸಫ್ ಮಗಳು. ಮಿಕ್ಕಿದೆಲ್ಲ ನನಗ್ ಬಿಡಿ. ಮುರುಗ, ಎಲ್ಲಾನು ನಾನ್ ನೋಡ್ಕೋತೀನಿ. ನೀವು ರೆಡಿ ಆಗಿರಿ. ರೆಡಿ ಅಣ್ಣ. ಅದು ಆಯ್ತಣ್ಣ.
ಬೇಡ, ನಿನ್ ಮನಸ್ಸು ಬದಲಾಯಿಸೋಕೆ ನನ್ನಿಂದ ಆಗಲ್ಲ. ಸರಿ, ಇವಾಗ ಕೆಲಸ ನೋಡೋಣ. ಹಂಸಗ ಭಯ ಆಯ್ತಾ? ಭಯ ಆಯ್ತಾ ನಿಂಗೆ? ಅಳ್ಬೇಡಮ್ಮ, ನಿನ್ನ ನಾನು ಏನು ಮಾಡಲ್ಲ. ಹೆಣ್ಮಕ್ಳಂದ್ರೆ ನನಗೆ ತುಂಬಾ ಇಷ್ಟ. ಅವನನ್ನ ಬಿಡೋದಿಲ್ಲ ಮಾತಾಡ. ಭಯ ಆಯ್ತಾ ನಿನ್ಗೆ? ಭಯ ಆಯ್ತಾ? ಆ ವಾಸು ಇಲ್ಲಿ ಬರಲೇಬೇಕು. ಬರ್ತಾನೆ, ಖಂಡಿತ ಬರ್ತಾನೆ. ಅವನು ಇಲ್ಲಿಗೆ ಬಂದಿದ್ದಾನೆ. ಅವನು ಬೇಕು ನನಗೆ. ಬೇರೆ ತರ ಕಳಿಸ್ತೀವಿ. ಪೀಸ್ ಮಾಡ್ತೀವಿ. ಬಿಡುದಿಲ್ಲ.
ವಾಸಣ್ಣ ತಗೋ ಸುಟ್ಟೋಕೆ ಇವ್ರನ್ನೆಲ್ಲ. ಎಲ್ಲಾರು ಒಟ್ಟಿಗೆ ಒಂದ್ಸಲ ಬೆಂಕಿ ಕಟ್ಟಿನಲ್ಲಿ ಸುಟ್ಟೋಗೋದಕ್ಕೆ ವಾಸು ಗೊತ್ತಿದೆ. ಬೇಡ, ಶತ್ರು ಸಂಹಾರ ಮಾಡೋಕೆ ಅಂತಾನೆ ಬಂದ ಅನ್ನು ಒಬ್ಬ ನಾಯಕನ ಪಟ್ಟ ಈ ವಾಸುಗೆ ಬೇಡ. ಈ ನಾಡಿನ ಮರ್ಯಾದೆಗೋಸ್ಕರ ಇವರನ್ನು ಬಿಟ್ಬಿಡ್ಬೇಕು ಅಂತಿದ್ದೀನಿ. ಇನ್ನೇನಾದ್ರೂ ಆಟಗಳನ್ನು ಆಡೋಕೆ ಬಂದ್ರೆ ನಿಮ್ಮನ್ನೆಲ್ಲ ನೆಲ ಸಮ ಮಾಡಿ, ನಿಮ್ಮನ್ನೆಲ್ಲ ಸುಟ್ಟು ಬೂದಿ ಮಾಡಿ, ರಕ್ತಪಾತ ಮಾಡೋಕೆ ಈ ನಾಡಿನಲ್ಲಿ ಇನ್ನೊಬ್ಬ ವಾಸು ಹುಟ್ಟಾನೆ. ಮತ್ತೆ ಹುಟ್ಟುವ ವಾಸು ನಿಮ್ಮಂತ ಪಾಪಿಗಳನ್ನು ಕ್ಷಮಿಸೋಕೆ ಅಂತ ಹುಟ್ಟೋದಿಲ್ಲ, ನೆಲ ಸಮ ಮಾಡ್ತಾನೆ.